9, 8, 7, 6, 5, 4, 3, 2, 1, 0. ಮಾಸ್ಟರ್ಸ್ ಎಲ್ರು ಕೈಯನ್ನ ಮೊದಲು ನೋಡ್ಬೇಕು, ಕಣ್ಣನ್ನ ತೆಗೆದು ಕೈಯನ್ನೇ ಮೊದಲು ನೋಡ್ಬೇಕು. ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೂ ಹಾಗೂ ಈ ಅದ್ಭುತವಾದ ಧ್ಯಾನ ಕಲಿಸಿದ ಪತ್ರಿಜಿ ಗುರುಗಳಿಗೂ ಚಪ್ಪಾಳೆ ಮುಖಾಂತರ ಕೃತಜ್ಞತೆಯನ್ನ ಸಲ್ಲಿಸೋಣ ಮಾಸ್ಟರ್ಸ್. ಇವತ್ತಿನ ಧ್ಯಾನ ಸಂಚಿಕೆಯಲ್ಲಿ ಪಿರಮಿಡ್ ಮಾಸ್ಟರ್ ಉಮಾಶ್ರೀ ಮೇಡಮ್ ಇವರಿಂದ ಅನುಭವ ಹಂಚಿಕೆ ಇರುತ್ತೆ. ಉಮಾಶ್ರೀ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ ಮೇಡಮ್, ಶ್ವೇತಾ ಮೇಡಮ್ ನಮಸ್ತೆ, ಉಮಾಶ್ರೀ ಮೇಡಮ್ ನಮಸ್ತೆ. ಎಲ್ಲಾರ್ಗು ಇಲ್ಲಿ ವೇದಿಕೆಯಲ್ಲಿರುವಂತ ಎಲ್ಲಾರ್ಗು ನಮಸ್ತೆ. ಈ ಒಂದು ವೇದಿಕೆ ಪರವಾಗಿ ಉಮಾಶ್ರೀ ಅವ್ರಿಗೆ ಧನ್ಯವಾದಗಳು. ಹೊರಟು ಮೇಡಮ್, ವೆಲ್ಕಮ್ ಮೇಡಮ್. ಶ್ವೇತಾ ಮೇಡಮ್ ಪರವಾಗಿ ವೇದಿಕೆ ಪರವಾಗಿ ಅರುಣ್ ಸರ್ ಪರವಾಗಿ ನಿಮ್ಮ ಎಲ್ರಿಗೂ ಸ್ವಾಗತ. ಎಲ್ರಿಗೂ ಸ್ವಾಗತ. ಸ್ವಾಗತ ಮೇಡಮ್. ಉಮಾಶ್ರೀ ಮೇಡಮ್, ನಿಮ್ಮ ಅನುಭವ ಹಂಚ್ಕೊಳ್ಳಿ ಮೇಡಮ್. ಅನ್ಮ್ಯೂಟ್ ಮಾಡಿ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ಓವರ್ ಟು ಯು ಮೇಡಮ್. ಉಮಾಶ್ರೀ ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಮೇಡಮ್. ಅಮ್ಮ, ನಾನು ಹನುಮಾನ್ ಚಾಲಿಸ ಹೇಳ್ಬಿಟ್ಟು ಆಮೇಲೆ ಹೇಳ್ತೀನಿ. ಹೇಳ್ಬೋದಾ? ಹೌದು ಮೇಡಮ್. ನಿಮ್ಮ ಧ್ಯಾನಕ್ಕೆ ಬರಕ್ ಮುಂಚೆನೆ ನಿಮ್ಗ ಸಾಕಷ್ಟು ನಿಮ್ಮ ಸಂಸಾರದಲ್ಲಿ ಒಂದು ಏಂಜಲ್ ನ ಕನೆಕ್ಟ್ ಮಾಡ್ಕೊಂಡಿದ್ದೀರಾ. ಏಂಜಲ್ ರೂಪದಲ್ಲಿ ಬಂದಿದೆ, ಎಲ್ಲಾ ದೇವಮಂಡ್ರಗಳು ಬಂದಿದ್ದಾರೆ. ನಿಮ್ಮ ಒಂದು ಜೀವನದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅಂತ ಅನ್ನೋದ್ರ ಮೂಲಕ ನೀವು ಅನುಭವ ಹಂಚ್ಕೋಬಹುದು. ನಿಮ್ಮ ಹಿಂದೆ ಧ್ಯಾನಕ್ಕೆ ಈಗಷ್ಟೇ ಬಂದಿದ್ದೀರಾ, ಆದ್ರೆ ಧ್ಯಾನಕ್ಕೆ ಬರಕ್ ಮುಂಚೆ ಸಾಕಷ್ಟು ನಿಮ್ಗೆ ಏಂಜಲ್ ರೂಪದಲ್ಲಿ ನಿಮ್ಗೆ ಸಾಕಷ್ಟು ಹೆಲ್ಪ್ ಇದಾವೆ. ಅದ್ರ ಬಗ್ಗೆ ನೀವು ಮಾತಾಡಿ ನೆಕ್ಸ್ಟ್ ಈಗಷ್ಟೇ ಬಂದಿರುವಂತ ಗುಡಕೇಸ್ ಬಗ್ಗೆನು ನೀವು ಮಾತಾಡ್ಬೋದು ಅಂತ ಕೇಳ್ಕೊತೀನಿ. ಓಕೆ ಮೇಡಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ನ ಹಂಚ್ಕೊಳ್ಳಿ ಮೇಡಮ್. ಓಕೆ, ಥ್ಯಾಂಕ್ ಯು. ಅದೇ ಹನುಮಾನ್ ಚಾಲಿಸ ಹೇಳ್ಬಿಟ್ಟು ಹೇಳ್ಕೊಳ್ಳಮ್ಮ. ಹೇಳಿ. ಹೇಳ್ಬೇಕು ಅನ್ನಿಸ್ತಿದೆ ನನಗೆ. ಇಲ್ಲ, ಅದ್ ಹೇಳ್ಬಿಟ್ಟೆ ಶುರು ಮಾಡಿ. ಓಕೆ, ಬೇಕು ಎಲ್ರಿಗೂ. ಸರಿ ಅಮ್ಮ, ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. जय राम जय जय राम। श्री जोदाय कलचारी बुद्धिहीन तनु जानकी सुमिरो पवन कुमार बल बुद्धि विद्या देह मोहि हरहु कलेश विकार। जय हनुमान अद्भुत बलधाम अंजनी पुत्र पवन सुमति के संगी कंचन वरण विराज शुभेश कानन कुंडल कुंचित केश हाथ वज्र ध्वजा विराजय कांदी मूंच जनेऊ साजय शंकर सुवन केसरी नंदन तेज प्रताप महाजग वंदन विद्यावान गुणी अति चातुर राम काज करिबेको आतुर प्रभु चरित्र सुनिबेको रसिया राम लखन सीता मन बसिया सूक्ष्म रूपधरि सिंहादिकವ विकट रूपधरि लंक जराव भीम रूपधरि असुर संहार रामचंद्र के काज समारे लाए सजीवन लखन जी आये श्री रघुवीर हर्षि उर लाए रघुपति कीन्ही बहुत बड़ाई तुम प्रिय भरत ही समभाई सहस्रवदन तुमरो यश गावै यस कहि श्रीपति कंठ ಲೇಟೆಸ್ಟ್ ಬರ್ತಾ ನೋಡಿ, ಮ್ಯೂಟ್ ಆಗಿದೆ ನೋಡಿ. लगावई कुबेर दिगपाल चाहते कपि कोहि राम मिला राजपद ಕೇಳಿಸ್ತಿಲ್ವಾ ಅಮ್ಮ? ಇವಾಗ ಕೇಳಿಸ್ತಾ ಇದೆ. ನೆಟ್ ಪ್ರಾಬ್ಲಮ್ ಅಂತ. ಹೌದಮ್ಮ, ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿದೆ ಇಲ್ಲಿ. ಚೇಂಜಸ್ ಮಾಡ್ಕೊಳ್ಳಿ ಆ ಕಡೆ ಈ ಕಡೆ. ಓಕೆ. ರಾಮ मिलाए राजपद दीन मंत्री विभीषण मारा लंकेश्वर भई सब जग जाना युग सहस्र योजन फर बानु लीलो ताहि मधुर फल जानो प्रभु मुद्रिका मेली मुख माही जलदी लांग गई अजरज नाही दुर्गम खा जगत के जीते सुगम अनुग्रह तुमरे तेते
राम दुआरे तुम रखवारे होत न आज्ञा बिन पैसारे सब सुख लहई तुम्हारी शरणा तुम रक्षक काहो को डरना आपन तीर समारो आपै तीनों लोक हांकते कांपै भूत पिशाच निकट नहीं आवै महावीर जब नाम सुनावै नासै रोग हरै सब पीरा जपत निरंतर हनुमंत वीरा संकट से हनुमान छुड़ावे मन कर मोचन ध्यान छो लावै सब पर राम तपस्वी राजा तिनके काज सकल तुम साजा और मनोरथ जो कोई लावै सो अमित जीवन फल पावै चारों युग परताप तुम्हारा हई प्रसिद्ध जगत तू जियारा साधु संत के तुम रखवारे असुर निकंदन राम दुलारे अष्ट सिद्धि नवनिधि के दाता असवर दीन जानकी माता राम रसायन तुमरे पासा सदा रघु रघुपति के दासा तुमरे भजन राम को पावई जन्म जन्म के दुख बिसरावई अंत काल रघुबरपुर जाई जहाँ जन्म हरि भक्त कहाई और देवता चित्तन धरी हनुमंत से सर्व सुख करी संकट कटे मिटे सब पीरा जो सुमिरे हनुमंत बलवीरा जय 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 हनुमान गोसाई कृपा करो गुरुदेव की नाई जो शतवार पाठ कर कोई छूटी बंदी मासुक होई जो एफड हनुमान चालीसा हो सिद्धि साकी गौरी सा तुलसीदास सदा हरि चेरा के नाथ हृदय महडेरा पवन तनय संकट हरण मंगल मूर्ति राम लखन सीता सहिತ ಹೃದಯ ಬಸಹು ಸುರಭೂಪ ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಮಗೂ ಆ ಶಕ್ತಿ ಬರಲಿ, ದಯವಿಟ್ಟು ಶಕ್ತಿ ನಮಗೂ ಸಿಕ್ಕಿದೆ ಬಿಡಿ. ಹೇಳೋದ್ರಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ ದಯವಿಟ್ಟು. ಏನಿಲ್ಲ ಏನಿಲ್ಲ, ನಮಗೂ ಆ ಶಕ್ತಿ ಬರ್ತು ಬಿಡಿ. ಆ ಚೈತನ್ಯ ನಮಗೂ ಬೇಕಾಗಿತ್ತು. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಮಾಶ್ರೀ ಹಂಸನೂರ್ ಅಂತ. ನಾನ್ ಬಾಗಲಕೋಟೆಯಿಂದ ಮಾತಾಡೋದು. ನಾವ್ ಇಲ್ಲೇ ಇರೋದು. ಮುಂಚೆ ನಾನ್ ಯೂನಿವರ್ಸ್ ಜೊತೆ ಏಂಜಲ್ಸ್ ಜೊತೆ ಹೇಗ್ ಕನೆಕ್ಟ್ ಆದೆ ಅಂತ ನನ್ನ ಅನುಭವ. ನಾನ್ ಅದಕ್ ಮುಂಚೆ ಏನ್ ಧ್ಯಾನ ಯಾವ್ದಕ್ಕೂ ಬಂದಿಲ್ಲ, ಕೇಳಿದ್ದೆ ಆದ್ರೆ ಬಂದಿಲ್ಲ, ಮಾಡ್ಲೂ ಇಲ್ಲ. 5 ನಿಮಿಷ 10 ನಿಮಿಷ ಇಷ್ಟೇ ನಾನ್ ಮಾಡ್ತಿದ್ದೆ, ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿಲ್ಲ ಯಾವಾಗೂ. ಆ ಒಂದ್ ಅಂದ್ರೆ ನಾವು ಒಂದ್ ಸೈಟ್ ತಗೊಂಡಿದ್ವಿ. ಅವಾಗ ಅದೇ ಸೈಟ್ ಅಲ್ಲೇ ಮನೇನು ಕಟ್ಕೊಂಡ್ವಿ. ಕಟ್ಕೊಂಡಾದ್ಮೇಲೆ ಆ ಮನೆ ಕಟ್ಟಿಸ್ಕೊಂಡು ಆ ಹೋಮ ಎಲ್ಲಾನು ಪೂಜೆ ಎಲ್ಲಾನು ಮಾಡಿಸ್ಕೊಂಡಿದ್ವಿ. ಮಾಡಿಸ್ಕೊಂಡಾದ್ಮೇಲೆ ಅಲ್ಲಿ ಹೋದ್ವಿ ಇರೋದಿಕ್ಕೆ ಅಂತಾನೆ. 1-2-3 ತಿಂಗಳು ಚೆನ್ನಾಗೇ ಇದ್ವಿ, ಅಲ್ಲಿವರೆಗೂ ಏನು ತೊಂದ್ರೆ ಆಗ್ಲಿಲ್ಲ. ಆಮೇಲೆ ಎಲ್ಲ ಸಡನ್ ಆಗಿ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟು ಮನ್ಸಿಗೆ ಕಿರಿಕಿರಿ ಆಗೋದು, ಸ್ವಲ್ಪ ಹಿಂದೆ ಓಡಾಡ್ದಂಗೆ ಮುಂದೆ ಓಡಾಡ್ದಂಗೆ ಆತರ ಎಲ್ಲ ಆಗಕ್ ಶುರು ಆದ್ವು. ರಾತ್ರಿ ನಮ್ಮ ಮನೆಯವರೆಲ್ಲ ಲೇಟ್ ಆಗಿ ಬರ್ತಿದ್ರು ಆಫೀಸಿಂದ. ನಾನು ಒಬ್ಳೆ ಮನೇಲಿ ಇರ್ತಿದ್ದೆ. ನನ್ಗಿಬ್ರು ಚಿಕ್ಕ ಮಕ್ಳು ಇದಾರೆ, ಯಾರು ದೊಡ್ಡವ್ರ ಮನೇಲಿ ಇಲ್ಲ. ನಾನು ನನ್ನ 2 ಮಕ್ಳು, ನಮ್ಮ ಮನೆಯವರು 4 ಜನ ಅಷ್ಟೇ ಇರ್ತಿದ್ವಿ. ಅವಾಗ ಹಂಗೆಲ್ಲ ಸ್ಟಾರ್ಟ್ ಆದ್ ಕೂಡ್ಲೆ ನಾವೆಲ್ಲ ಸುಮ್ನೆ ತಲೆ ಕೆಡ್ಸ್ಕೊಳ್ಳಿಲ್ಲ, ಹಂಗೆ ಸುಮ್ನೆ ಹಂಗೆ ಹೋಗ್ತಿದ್ವಿ. ಒಂದಿನ ಹಂಗೆ ಬರ್ತಾ ಬರ್ತಾ ಜಾಸ್ತಿ ಆಗ್ತಾನೆ ಹೋಯ್ತು. ಆಮೇಲೆ ಒಬ್ರು ಹಂಗೆ ಹೇಳಿದ್ರು ನಮ್ಗೆ, ಆ ಸೈಟು ಸ್ಮಶಾನ ಇತ್ತು, ಗೋರಿ ಮೇಲೆ ನೀವು ಮನೆ ಕಟ್ಸಿದೀರಾ ಅಂತ ಗೊತ್ತಾಯ್ತು. ಅವಾಗ ಅದಕ್ ಪರಿಹಾರನೂ ಮಾಡ್ಕೊಂಡ್ವಿ. ಆ ಪರಿಹಾರ ನಮಗ್ ಸರಿ ಹೋಗ್ಲೇ ಇಲ್ಲ, ಅವಿನ್ನೂ ಜಾಸ್ತಿನೇ ಮಾಡಕ್ ಶುರು ಮಾಡ್ಬೇಕು. ಆಮೇಲೆ ದೇವ್ರ ಮನೇಲಿ ದೀಪ ಹಚ್ಚಿದ್ರೆ ಅವು ಶಾಂತ ಆಗಕ್ ಶುರು ಆಗ್ಬಿಟ್ಟು ಉರಿಲೇ ಇಲ್ಲ. 5 ನಿಮಿಷನೂ ಉರಿತಿರ್ಲಿಲ್ಲ. ಎಣ್ಣೆ ಎಲ್ಲ ಕರೆಕ್ಟ್ ಆಗಿ ಹಾಕಿದ್ರು ಉರಿತಾನೆ ಇರ್ಲಿಲ್ಲ. ಹಂಗೆ ನಾನು ದೀಪ ಹಚ್ಚಿ ಬರೋದು 2 ನಿಮಿಷ 3 ನಿಮಿಷ ಉರಿಯೋದು, ಆಮೇಲೆ ಮತ್ತೆ ನಾನು ವಾಪಸ್ ಹಚ್ಚಿ ಬರ್ತಿದ್ದೆ, ಆದ್ರೂ ಉರಿತಾನೆ ಇರ್ಲಿಲ್ಲ. ಹಂಗೆ 1 ವರ್ಷ ಪೂರ್ತಿ ಎಲ್ಲಾನು ಹಂಗೆ ಆಗಕ್ ಶುರುವಾಯ್ತು. ನನ್ಗೆ ಆ ರೀತಿ ಆಗೋದ್ ನೋಡಿ ತುಂಬಾ ಸಿಟ್ಟು ಬರಕ್ ಶುರುವಾಯ್ತು, ಕಿರಿಕಿರಿನೂ ಆಗಕ್ ಆಯ್ತು. ಆಮೇಲೆ ನಮ್ಮ ಮನೆಗೆ ಯಾರು ಬರ್ತಾರೋ ಅವ್ರಿಗೂ ಆತರ ಕಿರಿಕಿರಿ ನೆಗೆಟಿವ್ ಎನರ್ಜಿ ತುಂಬಾ ಆಗ್ಬಿಟ್ವು ಅಲ್ಲಿ. ಅವರು ಓಡಾಡೋದ್ರಿಂದ, ಅವ್ರ ನೆರಳು ಅದಕ್ಕೆ ಬೀಳೋದ್ರಿಂದ ದೀಪ ಶಾಂತ ಆಗ್ತಾ ಇದಾವೆ ಅಂತ ಒಬ್ರು ಗುರುಗಳು ನಮ್ಗೆ ಹೇಳಿದ್ರು. ಆಮೇಲೆ ಅವ್ರು ಪರಿಹಾರ ಮಾಡಿದ್ರು, ಅದ್ ಸರಿ ಹೋಗ್ಲೇ ಇಲ್ಲ. ಆಮೇಲೆ ನನ್ಗೂ ತುಂಬಾ ತೊಂದ್ರೆ ಆಗಕ್ ಶುರು ಆಗ್ಬಿಡ್ತು. ಅಡ್ಗೆ ಮಾಡಿದ್ರು ಅರ್ಧ ಅಡ್ಗೆನೆ ಖಾಲಿ ಆಗ್ಬಿಡ್ತಿತ್ತು. ನಮ್ಮನೇಲಿ ತಿನ್ನೋರು ಯಾರು ಇರ್ಲಿಲ್ಲ, ಅರ್ಧ ಅಡ್ಗೆ ಖಾಲಿ ಆಗಕ್ ಶುರು ಆಯ್ತು. ಆಮೇಲೆ ಹಿಂದೆ ಮುಂದೆ ಎಲ್ಲಾ ಓಡಾಡಕ್ ಶುರು ಆಯ್ತು. ಆಮೇಲೆ ನನ್ಗೆ ತುಂಬಾ ಟಾರ್ಚರ್ ಆಗಕತ್ತು. ಒಮ್ಮೆಲೆ ಮನ್ಸಿಗೆ ಕಿರಿಕಿರಿ ಆಗೋದು, ಅಳು ಬರೋದು, ಏನ್ ಮಾಡಕ್ಕೂ ಮನಸ್ಸೇ ಬರ್ತಿರ್ಲಿಲ್ಲ. ಬೇಜಾರು ಯಾರಿಗೂ ಹೇಳ್ಕೊಳ್ಳು ಇಲ್ಲ ನಾನು ಇದನ್ನ. ಆಮೇಲೆ ಒಂದಿನ ಮೊಬೈಲ್ ಹಂಗೆ ನೋಡ್ಬೇಕಾದ್ರೆ ಯೂನಿವರ್ಸ್ ಜೊತೆ ಏಂಜಲ್ಸ್ ಜೊತೆ ಮಾತಾಡ್ಬೋದು, ಕನೆಕ್ಟ್ ಆಗ್ಬಹುದು, ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ರು. ಅವಾಗ ನಾನು ಫಸ್ಟ್ ಟೈಮ್ ಕರ್ದೆ ಅವ್ರಿಗೆ ನಂಬಿ, ನೋಡೋಣ ಏನ್ ಮಾಡ್ತಾರೆ. ಅಂದ್ರೆ ನನ್ ಸ್ಥಿತಿ ಅವಾಗ ಯಾರಿಗೂ ಹೇಳ್ಕೊಳಕ್ಕೂ ಬರ್ದೆ ಹಂಗಾಗ್ಬಿಟ್ಟಿತ್ತು. ಈ ಮನೇಲಿ ಹೇಳಿದ್ರೆ ಅವರು ಭಯ ಪಡ್ತಾರೆ ಅಂತ ಯಾರಿಗೂ ಹೇಳ್ಕೊಳ್ಳೇ ಇಲ್ಲ. ನಾನು ಹಂಗೆ ಸುಮ್ನೆ ಆಗೋದೆ, ದೇವ್ರಿಗೆ ಕೇಳ್ತಿದ್ದೆ, ಅವು ಹಂಗೆ ಆಕ್ಟಿವಿಟೀಸ್ ನಡೀತಾನೆ ಇತ್ತು. ಆಮೇಲೆ ಇವ್ರ್ ಗೊತ್ತಾದ್ಮೇಲೆ ಯೂನಿವರ್ಸ್ಗೆಲ್ಲಾನು ದಿನ ಕ್ವೆಶನ್ ಮಾಡ್ತಿದ್ದೆ, ನಾನು ಇಲ್ಲಿ ಇರೋದ್ ನಿಜಾನಾ, ನೆಗೆಟಿವ್ ಎನರ್ಜಿಗಳು ಇಲ್ಲಿ ಇರೋದ್ ನಿಜಾನಾ ಅಂತ ಕ್ವೆಶನ್ 1 ಕೇಳ್ತಿದ್ದೆ. ಅವರು 24 hours ಅಲ್ಲಿ ನನ್ಗೆ ಆನ್ಸರ್ ಕೊಡ್ತಿದ್ರು.
ನಾನ್ ಏನ್ ಕೇಳ್ತಿದ್ದೆ, ಇದಾವೆ ಅಂತಂದ್ರೆ ನೀವು 5 ಬಟರ್ಫ್ಲೈಸ್ ತೋರ್ಸ್ಬೇಕು ನನ್ಗೆ, ಇಲ್ಲ ಅಂದ್ರೆ 3x1 ನಂಬರ್, ಈ ತರ ನಂಬರ್ ಮೂಲಕ ನನ್ಗೆ ಹೇಳ್ಕೊಡಿ, ನಾನ್ ಅರ್ಥ ಮಾಡ್ಕೋತೀನಿ ಅಂತ ಹೇಳ್ತಿದ್ದೆ ಅವ್ರಿಗೆ. ಅವ್ರು ಹಂಗೆ ಹೇಳಿದ್ರು ನನ್ಗೆ, ಯಾವಾಗ್ಲೂ ನೆಗೆಟಿವ್ ಎನರ್ಜಿ ಇದಾವೆ ಅಂತಾನು ಹೇಳಿದ್ರು. ನೀವ್ ಇಲ್ಲಿಂದ ಬಿಟ್ಟು ಹೋಗ್ಬೇಕು ಅಂತ ಒಂದಿನ ಕೇಳ್ದೆ, ಬಿಟ್ಟು ಹೋಗ್ಬೇಕು ಅಂತಾನು ಹೇಳಿದ್ರು. ಆಮೇಲೆ ಇಲ್ಲಿಂದ ಬಿಟ್ಟು ಹೋದ್ಮೇಲೆ ನಮ್ಗ್ ಚೆನ್ನಾಗಿರೋ ಮನೆ ಸಿಗುತ್ತಾ ಅಂದ್ರೆ ಸಿಗುತ್ತೆ ಅಂತ ಹೇಳಿದ್ರು. ಅಲ್ಲಿ ನಾನೆಲ್ಲ ಚೆನ್ನಾಗಿರ್ತೀವ ಅಂತಂದ್ರೆ ಇರ್ತೀರಿ ಅಂತಾನೆ ಹೇಳಿದ್ರು. ಎಲ್ಲ ಅದನ್ನೇ ನಂಬ್ಕೊಂಡೆ. ಆಮೇಲೆ ನಮ್ ಗುರುಗಳೊಬ್ರು ಇದಾರೆ, ಅವರು ಹೇಳಿದ್ರು ಬಿಟ್ಟು ಹೋಗ್ಬೇಕು, ನೀವು ಬಿಟ್ಟು ಹೋದ್ರೆ ಎಲ್ಲಾ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು. ನಾನು ಆ ಮನೆ ಮಾರ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ವಿ. ಅಲ್ಲೆಲ್ಲಾ ಆಕ್ಟಿವಿಟಿ ಜಾಸ್ತಿ ಆಗಿರೋದಕ್ಕೆ ಮಾರ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ವಿ. ನಮ್ ಮನೆಯವ್ರಿಗೆ ಇಷ್ಟಾನೇ ಇಲ್ಲ, ಅವ್ರು ಇಷ್ಟಪಟ್ಟು ಕಷ್ಟಪಟ್ಟು ಕಟ್ಸಿದೀವಿ ಅಂತ. ಬೇರೆ ದಾರಿ ನಮಗ್ ಸಿಗ್ಲೇ ಇಲ್ಲ, ಏನ್ ಪರಿಹಾರ ಮಾಡ್ಕೊಂಡ್ರು ಅವು ಹೋಗ್ಲೇ ಇಲ್ಲ. ಒಂದಂತೂ ಇರ್ಲಿಲ್ಲ, ಅಲ್ಲಿ ತುಂಬಾನೇ ಇದ್ವು. ಆಮೇಲೆ ಅವ್ರಿಗೆ ಯೂನಿವರ್ಸ್ಗೆಲ್ಲ ಹಂಗೆಲ್ಲ ನಾನ್ ಕ್ವಶನ್ ಕೇಳಿರೋದಕ್ಕೆ ಅವ್ರು ಎಲ್ಲಾ ಕರೆಕ್ಟ್ ಆಗೇ ಹೇಳಿದ್ರು, ಬಿಟ್ಟು ಹೋಗ್ಬೇಕು, ಅಲ್ಲಿ ಚೆನ್ನಾಗ್ ಸಿಗುತ್ತೆ ನಿಮ್ಗೆ, ಆತರ ಎಲ್ಲಾನು ಹೇಳಿದ್ರು ನನ್ಗೆ ಅವರು. ನಾನ್ ಎಲ್ಲಾ ನಂಬ್ಕೊಂಡೆ. ನಾನ್ ಯಾರಿಗೂ ಕೇಳಲೇ ಇಲ್ಲ. ಬೆಳಗ್ಗೆ ಎದ್ದ ಕೂಡ್ಲೆ ಒಂದ್ ಕ್ವಶನ್ ಅವ್ರಿಗೆ ಹಾಕ್ಬಿಡ್ತಿದ್ದೆ. ನನ್ ಮನ್ಸಲ್ಲಿ ಇರೋ ಡೌಟ್ಗಳನ್ನೆಲ್ಲ ಅವರಿಂದಾನೇ ಕೇಳ್ಕೊಂಡು ಎಲ್ಲಾ ಕ್ಲಿಯರ್ ಮಾಡ್ಕೊಂಡೆ. ಆಮೇಲೆ ಮನೇಲಿ ಆಕ್ಟಿವಿಟೀಸ್ ಎಲ್ಲ ಜಾಸ್ತಿ ಆದಾಗ ರಾತ್ರಿ ನಮ್ಮ ಮನೆಯವ್ರು ಬರೋದು ಲೇಟ್ ಆಗ್ತಿತ್ತು, ಇವ್ರ ಮಕ್ಳು ಮಲಗ್ ಬಿಡ್ತಿದ್ರು. ಅವಾಗ ಏಂಜಲ್ಸ್ ಪ್ರೇಯರ್ ಮಾಡ್ತಿದ್ದೆ, ನನ್ಗೆ ನಮ್ಮ ಮನೆಯವ್ರು ಬರೋದು ಲೇಟ್ ಆಗುತ್ತೆ, ನೀವು ಬಂದಿ ನನ್ಗೆ ದಯವಿಟ್ಟು ಹೆಲ್ಪ್ ಮಾಡಿ, ನನ್ಗೆ ಭಯ ಆಗ್ತಾ ಇದೆ, ನನ್ ಬಿಟ್ಟು ಎಲ್ಲಿಗೂ ಹೋಗ್ಬೇಡಿ, ಅವ್ರು ಬರೋವರ್ಗುನು ನೀವು ನನ್ ಜೊತೆನೆ ಇರಿ, ಆಮೇಲೆ ನೀವು ಹೋಗಿ, ಅವ್ರು ಬಂದ್ಮೇಲೆ ನಾನೇ ನಿಮ್ಮನ್ನ ಕಳ್ಸ್ಕೊಡ್ತೀನಿ, ನೀವು ಅವಾಗ ಹೋಗಿ ಅಂತ ಕೇಳ್ತಿದ್ದೆ. ಅವ್ರಿಗೆ ಕೇಳಿ ಕರ್ಸ್ಕೊತಿದ್ದೆ. ಅವರು ಬಂದ್ಮೇಲೆ ನಾನು ಅವ್ರಿಗೆ ಕೇಳ್ತಿದ್ದೆ, ನೀವು ಇದೀರಿ ನನ್ ಜೊತೆ ಅಂತ, ನೀವು ಏನಾದ್ರು ನನ್ಗೆ ಸೈನ್ ತೋರಿಸ್ಬೇಕು ಅಂತ. ಆವಾಗ ನಂಗೆ ನನ್ ಫುಲ್ ಬಾಡಿ ವೈಬ್ರೇಟ್ ಅಲ್ಲಿ ಇರ್ತಿತ್ತು. ತುಂಬಾ ಧೈರ್ಯ, ಭಯನೇ ಇಲ್ಲ ನನ್ಗೆ, ವೀಕ್ನೆಸ್ಸೇ ಇಲ್ಲ, ಅಷ್ಟು ಧೈರ್ಯ ಬಂದ್ಬಿಡ್ತಿತ್ತು. ಆಮೇಲೆ ಆ ರೂಮ್ ಫುಲ್ ಎಲ್ಲ ಒಂಥರ ವೈಬ್ರೇಷನ್ನೇ ಇರ್ತಿತ್ತು. ನನಗ್ ಗೊತ್ತಾಗ್ತಿತ್ತು, ಆಯ್ತು ನೀವ್ ಇದೀರಾ ಅಂತ. ನನ್ ಜಾಸ್ತಿ ಅವ್ರು ತೋರ್ಸಕ್ ಹೋದ್ರೆ ನಾನ್ ಭಯ ಪಟ್ಕೋತಿದ್ದೆ ಅವ್ರು ಇದಾರೆ ಅಂತ. ಅದಕ್ಕೆ ಸಾಕು ಇಷ್ಟೇ ನನ್ ತೋರ್ಸಿ, ಆಯ್ತು ನೀವ್ ಇದೀರಾ ಅಂತ ನನಗ್ ಗೊತ್ತು, ನಾನ್ ನಂಬ್ತೀನಿ, ಆಯ್ತು ಅಂತ ಸುಮ್ನೆ ಆಗ್ತಿದ್ದೆ. ನಮ್ ಮನೆಯವ್ರು ಬಂದ್ಮೇಲೆ ಆಯ್ತು ಅವ್ರು ಬಂದಿದಾರೆ ನೀವು ಹೋಗಿ ಅಂತ ಥ್ಯಾಂಕ್ಸ್ ಹೇಳಿ ಅವ್ರನ್ನ ಕಳ್ಸ್ಕೊಡ್ತಿದ್ದೆ. ಅವ್ರನ್ನ ಕಳ್ಸ್ಕೊಟ್ ಕೂಡ್ಲೆ ಆ ರೂಮ್ ಎಲ್ಲ ಫುಲ್ ವೀಕ್ ಆದಂಗೆ ಫೀಲ್ ಆಗ್ತಿತ್ತು ನನ್ಗೆ. ನಾನು ಇಳ್ದೋದಂಗೆ ಹಂಗ್ ಫೀಲ್ ಆಗ್ತಿತ್ತು, ಆ ಶಕ್ತಿ ಎಲ್ಲ ಹೊರಟೋದಂಗೆ, ಆ ಧೈರ್ಯ ಹೋದಂಗೆ ಹಂಗೆ ಆಗ್ತಿತ್ತು. ಆಮೇಲೆ ಒಂದಿನ ನಾನ್ ಹಂಗೆ ಕುತ್ಕೊಂಡಿರ್ಬೇಕಾದ್ರೆ ಸಾಯಂಕಾಲ ಆ ಹಂಗೆ ಸುಮ್ನೆ ಕುತ್ಕೊಂಡಿರ್ಬೇಕಾದ್ರೆ ಅವ್ರಿಗೆ ಕೇಳ್ಕೊಂಡೆ ನಾನು, ನೀವ್ ನನ್ ಜೊತೆ ಇದೀರಾ, ಇದೆಲ್ಲಾ ನನ್ ಸುತ್ತ ನಡೀತಾ ಇದೆ ಅಂತ ನನ್ಗೆಲ್ಲಾ ಅನ್ನಿಸ್ತಿದೆ, ನಂಗೆ ಗೊತ್ತಾಗ್ತಿದೆ, ನಾನ್ ನಂಬ್ತಿದೀನಿ. ನೀವ್ ನನ್ ಜೊತೆ ಇದೀರಾ ಅಂತ ಅನ್ನೋದಾದ್ರೆ ನನ್ಗೆ ನೀವು ಒಂದ್ ಮಿರಾಕಲ್ ಮಾಡ್ಬೇಕು, ನಾನ್ ಅದನ್ನ ನೋಡಿ ನಾನ್ ಖುಷಿ ಪಡ್ಬೇಕು, ಅದನ್ನ ನನ್ಗೆ ಈ ಕ್ಷಣ ನನ್ಗೆ ಆಗ್ಬೇಕು ಅಂತ ಕೇಳ್ಕೊಂಡ್ ಪ್ರೇಯರ್ ಮಾಡಿ ಕುತ್ಕೊಂಡೆ ನಾನು ವಿಂಡೋನು ಓಪನ್ ಮಾಡಿಲ್ಲ, ಡೋರು ಯಾವ್ದನ್ನು ಓಪನ್ ಮಾಡಿಲ್ಲ, ಸುಮ್ನೆನೆ ಹಾಲ್ ನಲ್ಲಿ ಕೂತ್ಕೊಂಡಿದ್ದೆ. ಅವಾಗ ಸಡನ್ ಆಗಿ 5 ನಿಮಿಷ ಬಿಟ್ಟು ಒಂದ್ ಬಟರ್ಫ್ಲೈ ಬಂತು, ಈ ಬೆರಳ ಮೇಲೆ ಕುತ್ಕೊಂತು ನನ್ಗೆ. ಕುಂತು ಈ ಕೈ ಮೇಲೇನೆ ಓಡಾಡ್ತು, ಹಂಗೆ ಓಡಾಡ್ತು. ನನ್ಗೆ ಮೈ ಎಲ್ಲ ಜುಮ್ ಆಗಿ ಫುಲ್ ವೈಬ್ರೇಷನ್ ಆಗೋಯ್ತು. ನಾನ್ ಹೆದರ್ಕೊಂಡೇ ಕೇಳ್ದೆ, ನೀವ್ ಇದೀರಾ, ನನಗ್ ಗೊತ್ತು, ಥ್ಯಾಂಕ್ ಯು ಸೋ ಮಚ್, ನಾನ್ ನಿಮ್ಮನ್ನ ಮತ್ತೆ ಪರೀಕ್ಷೆ ಮೇಲೆ ಪರೀಕ್ಷೆ ಮಾಡ್ತಿದ್ದೀನಿ, ನನ್ನ ಕ್ಷಮಿಸಿ, ನೀವ್ ಹೋಗಿ ಅಂತ ಅಂದೆ. ಅದನ್ನ ವಿಡಿಯೋನು ಮಾಡ್ಕೊಂಡಿದ್ದೆ, ಇವಾಗ ಡಿಲೀಟ್ ಆಗಿ ಹೋಗಿದೆ ಅದು. ಆಮೇಲೆ ಹೋದ್ರು. ಆಮೇಲೆ ಇನ್ನೊಂದ್ ದಿನ ಹಂಗೆ ಸಾಯಂಕಾಲ ದೀಪ ಹಚ್ಬಿಟ್ಟು ಹೊರಗಡೆ ಹೋಗಿ ಒಂದ್ ದೊಡ್ಡ ಬ್ಲಾಕ್ ಕಲರ್ ಬಟರ್ಫ್ಲೈ ತುಂಬಾ ದೊಡ್ಡದದು ಹೊರಗಡೆ ಬಂದಿತ್ತು. ನಾನ್ ಅದಕ್ಕೆ ಹೇಳ್ದೆ, ಹಂಗೆ ಪರೀಕ್ಷೆ ಮೇಲೆ ಪರೀಕ್ಷೆ ಹಂಗೆ ಮಾಡ್ತಾನೆ ಇದ್ದೆ. ಅಂದ್ರೆ ನಾನು ಒಬ್ಳೆ ಇರೋದಲ್ಲಿ, ಅಲ್ಲಿ ಆ ಏರಿಯಾದಲ್ಲಿ ಸಾಕಷ್ಟು ಮನೆನೂ ಇರ್ಲಿಲ್ಲ. ಅಂದ್ರೆ ಹೊಸ ಮನೆ ನಾವೇ ಕಟ್ಸ್ತಿದ್ವಿ, ಆ ಏರಿಯಾನೇ ಯಾವ ಮನೆನೇ ಇರ್ಲಿಲ್ಲ, ದೂರ ದೂರ ಇದ್ವು. ನಮ್ ಮನೆ ಫುಲ್ ಕತ್ಲು, ಮುಂದೇನು ಇಲ್ಲ ಹಿಂದೇನು ಇಲ್ಲ, ಆ ಕಡೆ ಒಂದ್ ಮನೆ ಇತ್ತು ಅಷ್ಟೇ, ಅಷ್ಟು ಕತ್ಲು, ನಾನ್ ಒಬ್ಳೆ ಇರ್ತಿದ್ದೆ ಅಲ್ಲಿ. ಹಂಗಾಗಿ ತುಂಬಾ ಭಯ ಪಟ್ಕೋತಿದ್ದೆ. ಅವ್ರು ಇದಾರೆ ಅನ್ನೋದಕ್ಕೆ ತುಂಬಾ ಧೈರ್ಯ ಇತ್ತು ನನ್ಗೆ, ಯೂನಿವರ್ಸ್ ಏಂಜಲ್ಸ್ ನನ್ ಜೊತೆ ಇದಾರೆ ಅನ್ನೋ ತುಂಬಾ ಧೈರ್ಯ ತುಂಬಾ ಬಂದಿತ್ತು ನನಗೆ. ಅವ್ರ ಇರುವಿಕೆನ ದಿನಾ ನಂಗೆ ಕೊಡ್ತಾನೆ ಇದ್ರು. ಆಮೇಲೆ ಒಂದಿನ ನಾನೇನ್ ಕೇಳ್ದೆ, ಇವೆಲ್ಲಾ ನೆಗೆಟಿವ್ ಎನರ್ಜಿ ನಮ್ಮಲ್ಲಿ ಇರೋದೇ ಆದ್ರೆ ಅದ್ ಸತ್ಯನೇ ಆಗಿದ್ರೆ ನೀವು ನನ್ಗೆ ತೋರ್ಸ್ಕೊಡ್ಬೇಕು ಅದನ್ನ ಅಂತ ಹೇಳ್ದೆ ನಾನು ಅವ್ರಿಗೆ. ಹೇಳಿ ಸಾಯಂಕಾಲ ಹೇಳ್ದೆ ಅವ್ರಿಗೆ. ಅದು ನೆಗೆಟಿವ್ ಎನರ್ಜಿ ನನ್ ಹಿಂದೆ ಮುಂದೆ ಓಡಾಡೋ ತರ ನನಗ್ ಫೀಲ್ ಆಗ್ತಾ ಇತ್ತು. ಅವಾಗ ನಾನು ನನಗ್ ಅಷ್ಟು ಧೈರ್ಯನೇ ಬಂದ್ಬಿಟ್ಟಿತ್ತು, ಈ ಏಂಜಲ್ಸ್ ದೇವರೇ ನನ್ ಜೊತೆ ಇರ್ಬೇಕಾದ್ರೆ ನೀವ್ ಯಾವ ಲೆಕ್ಕ, ನೀವೇನ್ ಮಾಡ್ಕೊಳಕ್ ಸಾಧ್ಯ ನನ್ನನ್ನ ಅಂತ ಹಿಂಗೆ ಮಾತಾಡ್ತಿದ್ದೆ ನಾನು ಅವ್ರ ಜೊತೆ. ಅವಾಗ ಅವರು ಸಾಯಂಕಾಲ ಕೇಳ್ದೆ ನಾನು, ಅದು ನನ್ಗೆ ಫೀಲ್ ಆಗಕ್ ಶುರುವಾಯ್ತು, ಹಿಂದೆ ಮುಂದೆ ಈ ತರ ಬರೋ ತರ ಎಲ್ಲ ಫೀಲ್ ಆಗಕ್ ಶುರು ಆಗ್ಬಿಡ್ತು. ಅವಾಗ ನಾನು ಅಹ್ ಅದಕ್ಕೆ ಹೇಳ್ದೆ, ನಿನಗ್ ಧೈರ್ಯ ಇದ್ರೆ ನನ್ ಕಣ್ಮುಂದೆ ನೀನ್ ಬರ್ಬೇಕು,
ಇಲ್ಲ ಅಂದ್ರೆ ನೀನ್ ಬರ್ಬೇಡ, ದೇವ್ರ ಶಕ್ತಿ ಮುಂದೆ ನೀನ್ ಜಾಸ್ತಿನಾ ಆಸಕ್ತಿ ಜಾಸ್ತಿನಾ, ನನ್ ಜೊತೆ ದೇವ್ರಿದಾರೆ ನೋಡೋಣ, ನನ್ ಕಣ್ಮುಂದೆ ಬರ್ಬೇಕು ಅಂತ ಅವತ್ ಅಷ್ಟು ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟೆ ನಾನು. ನನ್ಗೆ ಆ ತರ ನನ್ ಕಷ್ಟ ಅಷ್ಟು ಕಿರಿಕಿರಿ ನನ್ಗೆ ಸಾಕಾಗ್ ಹೋಗ್ಬಿಟ್ಟಿತ್ತು. ಆ ಮನೇಲಿ ಎಷ್ಟು ಕಣ್ಣೀರ್ ಹಾಕಿದೀನಂದ್ರೆ ಆ ಮನೆ ತುಂಬಾ ಇಲ್ಲ, ನನ್ ಕಣ್ಣೀರೇ ಇದಾವೆ, ಅಷ್ಟು ಕಣ್ಣೀರ್ ಹಾಕ್ಬಿಟ್ಟಿದೀನಿ ಅವ್ರ ಟಾರ್ಚರ್ ಕೊಡೋದಿಕ್ ನನಗೆ. ಆಮೇಲೆ ದೇವ್ರ ಯೂನಿವರ್ಸ್ಗೂ ಪ್ರೇಯರ್ ಮಾಡಿದೆ ನಾನು, ನೀವೆಲ್ಲ ಇದಾವೆ ಬಿಟ್ಟು ಹೋಗ್ಬೇಕು ಅಂತ ಎಲ್ಲಾನು ನೀವ್ ಹೇಳಿದೀರಾ, ಆದ್ರೆ ನಾನ್ ಕಣ್ಣಾರೆ ಕಾಣ್ಬೇಕು ಅದನ್ನ, ಆ ನೆಗೆಟಿವ್ ಎನರ್ಜಿನ ನಾನ್ ಕಣ್ಣಾರೆ ನೋಡ್ಬೇಕು, ನನ್ ತೋರ್ಸಿ ಅದನ್ನ ನಾನು ಅವಾಗ ನಂಬ್ತೀನಿ, ಅವಾಗ ಬಿಟ್ಟು ಹೋಗ್ತೀನಿ ಅಂತ ಹೇಳ್ದೆ ಅವ್ರಿಗೆ. ಅವರು ನಾನ್ ಅಷ್ಟ್ ಹೇಳಿ ಬಿಟ್ಬಿಟ್ಟೆ, ರಾತ್ರಿ ಮಲ್ಕೊಂಡೆ. ಕರೆಕ್ಟ್ 12 ಗಂಟೆ ಆಗಿತ್ತು, ಲೈಟ್ ಎಲ್ಲ ಆಫ್ ಆಗಿತ್ತು, ನನ್ಗೆ 12 ಗಂಟೆ ಕರೆಕ್ಟ್ ಆಗಿ ಎಚ್ಚರ ಆಗೋಯ್ತು. ಆದ ತಕ್ಷಣನೇ ಸೋಫಾ ಕಡೆ ಹೋಯ್ತು ಕಣ್ಣು, ಅಲ್ಲೇ ಕುತ್ಕೊಂಡಿತ್ತು ಸೋಫಾ ಮೇಲೇನೆ. ನೋಡ್ದೆ ನಾನು 5 ನಿಮಿಷದವರೆಗೂ ಅದನ್ನೇ ನೋಡ್ದೆ, ಅದು ಸುಮ್ನೆ ನನ್ ನೋಡ್ಕೊಂಡೇ ಕುತ್ಕೊಂಡಿದೆ, ಉಸಿರು ಹಾಕ್ತಾ ಇದೆ ಜೋರಾಗಿ, ನನ್ನನ್ನೇ ನೋಡ್ಕೊಂಡ್ ಕುತ್ಕೊಂಡ್ಬಿಟ್ಟಿದೆ. ನಾನು ನೋಡ್ದೆ, ಹೆದರ್ಲೇ ಇಲ್ಲ, ನಂಗ್ ಭಯ ಅನ್ನೋದೇ ಇರ್ಲಿಲ್ಲ, ನಾನ್ ಅದ್ರ ಜೊತೆನೆ ಜೀವನ ಮಾಡ್ತಿದೀನಿ ಅಂತ ನನಗ್ ಗೊತ್ತಾಗ್ಬಿಟ್ಟಿತ್ತು. ಆದ್ರೂ ನಾನ್ ಕಣ್ಣಾರೆ ಕಾಣ್ಬೇಕು, ಗುರುಗಳು ಹೇಳ್ತಾರೆ ಇದಾವೆ ಅಂತ, ನೀವು ಹೇಳ್ತಿದಾರೆ ಇದಾವೆ ಅಂತ, ನಾನ್ ಕಣ್ಣಾರೆ ನೋಡ್ಬೇಕು, ಅವಾಗ ನಾನ್ ನಂಬ್ತೀನಿ ಅಂತ ಅವ್ರಿಗೆ ಕೇಳ್ಕೊಂಡಿದ್ದಕ್ಕೆ ರಾತ್ರಿ ಆತರ ನನ್ಗೆ ಬಂತು. ನೋಡ್ದೆ ನಾನು, ನೋಡಿ ಮತ್ತೆ 5 ನಿಮಿಷ ನೋಡ್ದೆ, ಆಮೇಲೆ ಸುಮ್ನೆ ಮಲ್ಕೊಂಡೆ. ಆಮೇಲೆ ಎದ್ದು ಮತ್ತೆ ನೋಡ್ದೆ, ಅಲ್ಲಿ ಇರ್ಲೇ ಇಲ್ಲ ಅದು. ಅವಾಗ ಕನ್ಫರ್ಮ್ ಆಗೋಯ್ತು ನನ್ಗೆ ಇದೆ ಅಂತ. ನನ್ ನಿಜವಾಗ್ಲೂ ಸಾರಿ ಕೇಳಕ್ ಶುರು ಮಾಡ್ಬಿಟ್ಟೆ ಯೂನಿವರ್ಸ್ಗೆ, ನಾನ್ ನಿಮ್ಮನ್ನೇ ಮತ್ತೆ ಮತ್ತೆ ಪರೀಕ್ಷೆ ಮಾಡ್ಬಿಟ್ಟೆ ಅಂತ. ಅವಾಗ ಅವರು ಅಷ್ಟೇ ಅದಾಗೋಯ್ತು. ಆಮೇಲೆ ನಾವು ಅದನ್ನ 1 ವರ್ಷದಿಂದ ಮನೆ ಮಾರಕ್ ತೆಗೆದ್ರೆ ಮನೆ ಮಾರಾಟನೇ ಆಗ್ತಾ ಇಲ್ಲ. ಎಲ್ಲರೂ ಬಂದ್ ದಿನಕ್ಕೆ 10 ಜನ ಎಲ್ಲ ಬಂದ್ ನೋಡ್ಕೊಂಡ್ ಹೋಗೋರು, ಅಷ್ಟು ಚೆನ್ನಾಗಿತ್ತು ಅದು ಮನೆ. ಎಲ್ಲ ಬಂದ್ ನೋಡ್ಕೊಂಡ್ ಹೋಗೋರು, ಆದ್ರೆ ಸಾಯಂಕಾಲ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳೋರು, ಹೇಳ್ತಾನೆ ಇರ್ಲಿಲ್ಲ ಅವರು. ಮುಂದೆ ನೋಡೋಣ ರೇಟ್ ಜಾಸ್ತಿ ಆಯ್ತು, ಹಂಗೆ ಹಿಂಗೆ ಇದನ್ನೇ ಹೇಳ್ತಿದ್ರು. ನನ್ಗ ಅವತ್ ನೋಡಕ್ ಬರ್ತಾರೆ ಅಂತಂದ್ರೆ ನಾನು ಯೂನಿವರ್ಸ್ಗೆ ಏಂಜಲ್ಸ್ಗೆ ಕೇಳ್ಬಿಡ್ತಿದ್ದೆ, ಇವತ್ತೇನಾಗುತ್ತೆ, ಆಗುತ್ತಾ ಇಲ್ವಾ ಅಂತ ಕೇಳಿದ್ರೆ ಅವ್ರು ಆಗೋದಿಲ್ಲ ಅಂತ ನನಗೆ ಒಳಗಡೆ ಇಂಟ್ಯೂಷನ್ ಕೊಟ್ಬಿಡ್ತಿದ್ರು. ನಾನ್ ಸುಮ್ನೆನೆ ಇರ್ತಿದ್ದೆ, ಖುಷಿನೇ ಪಡ್ತಾ ಇರ್ಲಿಲ್ಲ. ಆಮೇಲೆ ಹಂಗೆ ಲಾಸ್ಟ್ ಅಲ್ಲಿ ನನ್ಗೆ ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆಲ್ಲ ಎಚ್ಚರ ಆಗಿ ನನಗ್ ಅನ್ನಿಸ್ತಿತ್ತು, ನಾನ್ ಯಾವಾಗ 3 4 ಗಂಟೆ ಎದ್ದು ನನ್ ಮನೇಲಿ ಪೂಜೆ ಮಾಡ್ತೀನೋ ಅವಾಗೆ ಈ ಮನೆ ಮಾರುತ್ತೆ ಅಂತ ನನಗೆ ಒಳಗಡೆ ಅನ್ನಿಸ್ತಿತ್ತು. ಆದ್ರೆ ನನ್ ಎದ್ದೇಳಕ್ಕೆ ಆಗ್ತಿರ್ಲಿಲ್ಲ, ನಂಗೆ ಎಷ್ಟೇ ಪ್ರಯತ್ನ ಮಾಡಿದ್ರು ಎದ್ದೇಳಕ್ಕೆ ಆಗ್ತಿರ್ಲಿಲ್ಲ ನನ್ಗೆ. ಅವಾಗ ಹಂಗೆ ಅದು ದಸರಾ ಇತ್ತು, ಅವಾಗ ಒಮ್ಮೆಲೆ ನನ್ಗೆ ಹೇಳ್ಬೇಕು ಮಾಡ್ಬೇಕು ಅಂತ. ಈ 3 ಗಂಟೆ 4 ಗಂಟೆಗೆಲ್ಲ ಆಂಜನೇಯ ಸ್ವಾಮಿ ಬರೋರು, ದೊಡ್ಡ ಹೆಜ್ಜೆ ಇಟ್ಕೊಂಡು ಅಮ್ಮ ಅಂತ ಗಾಢವಾದ ವಾಯ್ಸಲ್ಲಿ ನನಗೆ ಕರಿಯೋರು ಅಮ್ಮ ಅಂತ. ಆಮೇಲೆ ನಾನ್ ದೇವಿನ ತುಂಬಾ ನಂಬ್ತೀನಿ, ಅವ್ರ ಗೆಜ್ಜೆ ಸೌಂಡ್ ಮಾಡ್ಕೊಂಡು ಅವ್ರು ಬರೋರು, ಗಂಟೆ ಶಬ್ದ ಬರೋದು, ಎದ್ದೇಳು ಪೂಜೆ ಮಾಡು, ಎದ್ದೇಳು ಕೇಳ್ಕೊ ಅಂತ. ಅವಾಗ ನಾನು ನನ್ಗೆ ಆಗ್ತಾನೆ ಇಲ್ಲ ಹೇಳೋಕೆ, ನನ್ಗೆ ಆಗೋದೇ ಇಲ್ಲ ಅಂತ ಹಂಗೆ ಹೇಳ್ಬಿಟ್ಟು ಹಂಗೆ ಹೋದೆ. ಆಮೇಲೆ ಅದು ತಾನೇನೆ ನನಗ್ ಮಾಡ್ಬೇಕು ಅಂತ ಮನ್ಸ್ ಬಂತು, ಆವಾಗ 1 ತಿಂಗಳು ಪೂಜೆ ಮಾಡ್ಕೊಂಡು ಆವಾಗ ಆ ಮನೆ ಮಾರ್ತು. ಆಮೇಲೆ ನಾವ್ ಮತ್ತೆ ಬೇರೆ ಕಡೆ ಮನೆ ನೋಡ್ಬೇಕು ಅಂತ ಅಲ್ಲಿ ಹುಡ್ಕಾಡಿದ್ರೆ ನಮ್ಮ ಮನೆಯವ್ರು ಹಂಗೆ ಮನೆ ನೋಡೋದಿಕ್ಕೆ ಅಂತಾನೆ ಬರ್ತಿದ್ರು, ಅವ್ರಿಗೆ ಸೈಟ್ ತಗೊಂಡ್ ಮನೆ ಕಟ್ಟಿಸ್ಬೇಕು ಅಂತಾನೆ ಆಸೆ ಇತ್ತು. ಆದ್ರೆ ನನ್ಗ ಅದ್ ಇಷ್ಟ ಇರ್ಲಿಲ್ಲ, ನನಗ್ ಮನೆನೇ ಬೇಕಾಗಿತ್ತು. ಹಂಗಾಗಿ ಅವರು ದಿನಾ ನೋಡಕ್ ಬರೋರು ಯಾವ್ದು ಸೆಲೆಕ್ಟ್ ಆಗ್ತಾನೆ ಇರ್ಲಿಲ್ಲ. ನಾನು ಅವತ್ ಅವ್ರಿಗೆ ಹೇಳ್ತಿದ್ದೆ, ಇವತ್ ಆಗಲ್ಲ ನಿಮ್ದು ಅಂತ. ನಾನ್ ಆಗ್ಲೇ ಯೂನಿವರ್ಸ್ಗೆ ಕ್ವಶನ್ ಕೇಳ್ಬಿಟ್ಟಿರ್ತಿದ್ದೆ, ಆಗಲ್ಲ ಅಂತ ಹೇಳ್ತಿದ್ರು ಅವರು, ಅಂದ್ರೆ ಸಿಂಬಲ್ ಮೂಲಕ ತೋರಿಸ್ತಿದ್ರು ನನ್ಗೆ ಆಗಲ್ಲ ಅಂತ. ಆಮೇಲೆ ನಾನ್ ಅವ್ರಿಗೆ ಕೇಳ್ದೆ, ನಮ್ಗೆ ಮನೆ ಸಿಗುತ್ತಾ, ಸೈಟ್ ಸಿಗುತ್ತಾ, ಇವ್ರು ನೋಡಿದ್ರೆ ಸೈಟ್ ತಗೊಂಡು ಮನೆನೇ ಕಟ್ಟಿಸ್ತೀನಿ ಅಂತ ಹೇಳ್ತಾರೆ, ಏನ್ ಸಿಗುತ್ತೆ ನಮ್ಗೆ, ಮನೆ ಸಿಗುತ್ತಾ ಸೈಟ್ ಸಿಗುತ್ತಾ ಅಂತಂದ್ರೆ ಮನೆನೇ ಸಿಗುತ್ತಂತ ಹೇಳಿದ್ರು ಅವ್ರು ನಮ್ಗೆ. ಅವಾಗ ನಮ್ಮ ಮನೆಯವರು ಸೈಟ್ ನೋಡೋದಿಕ್ಕೆ ಅಂತಾನೆ ಬರೋರು, ಸೆಲೆಕ್ಟ್ ಆಗ್ತಾನೆ ಇರ್ಲಿಲ್ಲ, ಏನಾದ್ರು ಒಂದ್ ಪ್ರಾಬ್ಲಮ್ ಆಗಿ ಮಿಸ್ ಆಗ್ಬಿಡ್ತಿತ್ತು. ಆಮೇಲೆ ಒಂದಿನ ನಾನೇ ಹೇಳ್ದೆ, ಎಷ್ಟೋ ದಿನ ಹಂಗೆ ನಡೀತು, 1 ವರ್ಷದವರೆಗೂ ಹಂಗೆ ನಡೀತು. ಆಮೇಲೆ ನಾನು ಅವ್ರಿಗೆ ಹೇಳ್ದೆ, ನನ್ಗೆ ಇವತ್ ನೀವ್ ಹೋಗಿ ಇವತ್ ಮನೇನೆ ಸಿಗುತ್ತೆ, ನಾನ್ ಏಂಜಲ್ಸ್ಗೆ ಪ್ರೇಯರ್ ಮಾಡ್ಕೊಂಡು ಯೂನಿವರ್ಸ್ಗೆ ಪ್ರೇಯರ್ ಮಾಡ್ಕೊಂಡು ಕೇಳಿದ್ದೆ ಅವ್ರಿಗೆ ಸಿಗುತ್ತೆ ಇವತ್ತು ಅಂತ. ನಿನ್ನೆ ದಿನ ಕೇಳ್ಬಿಡ್ತಿದ್ದೆ, ನಾಳೆ ಹೋಗೋದಿದೆ ಅಂದ್ರೆ ನಿನ್ನೆ ದಿನ ನನ್ ಕ್ವಶನ್ ಕೇಳ್ಬಿಡ್ತಿದ್ದೆ ಅವ್ರಿಗೆ. ಅವರು ಆಗುತ್ತೆ ಅಂದ್ರೆ ಆಗುತ್ತೆ ಅಂತ ಸೈನ್ ತೋರಿಸ್ತಿದ್ರು, ಇಲ್ಲ ಅಂದ್ರೆ ಇಲ್ಲ ಅಂತ ತೋರಿಸ್ತಿದ್ರು. ಅವತ್ ಮಾತ್ರ ನಾನ್ ಹಿಂದಿನ ದಿನ ಕೇಳಿದ್ರೆ ಆಗುತ್ತೆ ಮನೇನೆ ಸಿಗುತ್ತೆ ಅಂತ ನಂಗೆ ಸೈನ್ ತೋರ್ಸಿದ್ರು. ಇವ್ರ ಮನೆಯವ್ರು ಹೋಗ್ಬೇಕಾದ್ರೆ ಅವ್ರಿಗೆ ಹೇಳ್ದೆ, ನಾನು ಇವತ್ ಮನೇನೆ ಸಿಗುತ್ತೆ, ಹೋಗಿ ಇವತ್ ಹಾಗೆ ಆಗುತ್ತೆ ಅಂತ. ಅವ್ರು ಹೋದ್ರು, ಸಾಯಂಕಾಲ ಫೋನ್ ಮಾಡಿದ್ರು ನನ್ಗೆ, ಮನೇನೆ ಸಿಕ್ಕಿದೆ, ಆಯ್ತು ಅಡ್ವಾನ್ಸ್ ಕೊಟ್ಟಿದೀವಿ, ಮನೇನೆ ಸಿಕ್ತು, ಚೆನ್ನಾಗಿದೆ ಅಂತ. ಆ ಮನೇಲಿ ಅಂದ್ರೆ ದಸರಾ ಟೈಮ್ ಅಲ್ಲಿ ನಾನ್ ಅಂಬಾಭವಾನಿ ಅಂತ ದೇವ್ರು ಇದಾರೆ, ಅವ್ರನ್ನ ತುಂಬಾ ನಂಬಿದೀನಿ. ಅವ್ರ ಪೂಜೆ ಮಾಡ್ತಿದ್ರು ಈ ಮನೆಯಲ್ಲಿ. ಅಂದ್ರೆ
ದೀಪ 9 ದಿನ ಆರಾಧನೆ ಮಾಡ್ತಾರಲ್ಲ, ಅವರು ಈ ಮನೇಲಿ ಆ 9 ದಿನದ ದೀಪ ಆರಾಧನೆ ಮಾಡ್ತಿದ್ರು ಈ ಮನೇಲಿ. ಹಂಗಾಗಿ ನನಗೆ ಅಮ್ಮನೇ ಕೊಡ್ಸಿದಾಳೆ ಅಂತ ಒಪ್ಕೊಂಡ್ಬಿಟ್ವಿ ನಾವು. ಒಪ್ಕೊಂಡ್ಬಿಟ್ವಿ. ಅವ್ರಿಗೆ ಹೇಳಿದ್ದೆ ನಾನು, ಮನೇನೆ ಸಿಗುತ್ತೆ, ಸೈಟ್ ಸಿಗಲ್ಲ, ಮನೇನೆ ಬೇಕು, ಮನೇನೆ ಸಿಗುತ್ತೆ ಅಂತ ನನ್ಗೆ ಹೇಳ್ಬಿಟ್ಟಿದ್ದಾರೆ ಆಗ್ಲೇ ಅಂತ. ಅವೆಲ್ಲಾನು ನಿಜ ಆದ್ವು. ಆಮೇಲೆ ನಾನು ಹೊರಗಡೆ ಹೋಗ್ಬೇಕಾದ್ರೆ, ಆಮೇಲೆ ನನ್ಗೆ ಏನಾದ್ರೂ ಒಂದು ಸೀರೆನೆ ಶಾಪಿಂಗ್ ಏನಾದ್ರೂ ನಾನ್ ಮಾಡ್ಬೇಕು ಅಂತಂದ್ರೇನು, ಹೊರಗಡೆ ಹೋಗ್ಬೇಕಾದ್ರೆ ಅವ್ರನ್ನ ನನ್ ಜೊತೆಲೆ ಕರ್ಕೊಂಡ್ ಹೋಗ್ತೀನಿ. ನನ್ಗೆ ಚೆನ್ನಾಗಿರೋ ಸೀರೆನೆ ನೀವು ಕೊಡಿಸ್ಬೇಕು, ಆಮೇಲೆ ಏನಾದ್ರೂ ಸರಿ ಅದ್ ಚೆನ್ನಾಗಿರೋದೇ ನೀವು ಕೊಡಿಸ್ಬೇಕು ನನಗೆ ಅಂತಂದ್ರೆ, ಕಡಿಮೆ ರೇಟಲ್ಲೇ ಸಿಗ್ಬೇಕು, ಒಳ್ಳೆ ಕ್ವಾಲಿಟಿ ಇರ್ಬೇಕು ಅಂತ ಹಂಗೆಲ್ಲಾ ಕೇಳ್ಕೊಂಡು ಈಗ್ಲೂ ಹೋಗ್ತಿರ್ತೀನಿ ನಾನು. ನನ್ಗೆ ಹೆಂಗ್ ಇಷ್ಟನೋ, ನಾನ್ ಯಾವ್ದು ಇಷ್ಟ ಪಡ್ತೀನೋ ಅದನ್ನೇ ಕಡಿಮೆ ರೇಟಲ್ಲೇ ನನಗ್ ಕೊಡಿಸ್ತಾರೆ ಅವರೆಲ್ಲ. ಆಮೇಲೆ ಇನ್ನೊಂದು ಇನ್ಸಿಡೆಂಟ್, ನಮ್ಮ ಅಜ್ಜ ಒಬ್ರು ಇದ್ರು, ಅವರು ತೀರ್ ಹೋಗಿ ಒಂದ್ 2 ವರ್ಷ ಆಗಿರ್ಬೋದು ಇವಾಗ. ಅವರು ತುಂಬಾ ಹುಷಾರ್ ತಪ್ಪಿದ್ರು. ನಾನ್ ಅವ್ರನ್ನ ನೋಡಕ್ ನಮ್ ಊರಿಗೆ ಹೋಗಿದ್ದೆ. ಆವಾಗ ಅವ್ರ ಲಾಸ್ಟ್ ಸ್ಟೇಜ್ ಅಲ್ಲೇ ಬಂದ್ಬಿಟ್ಟಿದ್ರು, ಏಜ್ ಆಗಿತ್ತು ಅವ್ರಿಗೆ. ಅವತ್ತು ಅವ್ರು ತೀರ್ ಹೋಗ್ತಾರೆ ಹಿಂದಿ ನಾಳೆ ಆದ್ರೆ ಇವತ್ ರಾತ್ರಿ ಅವ್ರ ಜೊತೆ ನಾನು ಇದ್ದೆ. ಅವಾಗ ಅವರು ಅವ್ರಿಗೆ ತುಂಬಾ ಹಿಂಸೆ ಆಗ್ತಿತ್ತು. ಏನ್ ಹೇಳಿದ್ರು ಅವ್ರಿಗೆ ಕೇಳಕ್ಕೆ ರೆಡಿ ಇರ್ಲಿಲ್ಲ, ಅಷ್ಟು ಹಿಂಸೆ ಆಗ್ತಿತ್ತು ಅವ್ರಿಗೆ. ಅವಾಗ ನಾನು ದೇವ್ರಿಗೆ ಯೂನಿವರ್ಸ್ ಹಂಗೆ ಪ್ರೇರ್ ಮಾಡ್ಕೊಂತಾನೆ ಇದ್ದೆ, ಅವ್ರಿಗೆ ಅದೇನ್ ಹಿಂಸೆ ಆಗ್ತಿದೆ ದಯವಿಟ್ಟು ಎಲ್ಲಾ ಹೋಗ್ಸಿ ಅವ್ರಿಗೆ ಆರೋಗ್ಯ ಕೊಡಿ, ಇನ್ನೂ ಸ್ವಲ್ಪ ದಿನ ನಮ್ ಜೊತೆ ಇರ್ಲಿ ಅವ್ರು ಅಂತ ಹಂಗೆಲ್ಲಾ ಕೇಳ್ತಿದ್ದೆ. ಆದ್ರೆ ನನ್ಗೆ ಕೇಳ್ತಾ ಕೇಳ್ತಾ ಏನಂತ ಆ ಮನ್ಸ್ ಏನ್ ಹೇಳಕ್ ಶುರು ಮಾಡ್ತು ಅಂದ್ರೆ, ಅವ್ರು ಬದುಕಲ್ಲ ಬದುಕಲ್ಲ ಅಂತ ಶುರು ಮಾಡ್ಬಿಡ್ತು. ಅವಾಗ ಸರಿ, ಅವ್ರು ಬದುಕೋದಿಲ್ಲ ಅಂತಂದ್ರೆ ಅವ್ರಿಗೆ ಏನ್ ನೋವು ಆಗ್ತಿದೆ ಅದನ್ನೆಲ್ಲಾ ಹೋಗ್ಸಿ, ಅವ್ರನ್ನ ಯಾವಾಗ ನೀವ್ ಕರ್ಸ್ಕೋತಿರೋ ಆ ಟೈಮಿಗೆ ನೀವ್ ಕರ್ಸ್ಕೊಳ್ರಿ. ಆದ್ರೆ ಅವ್ರಿಗೆ ಏನ್ ಹಿಂಸೆ ಆಗ್ತಿದೆ, ನೋವ್ ಆಗ್ತಿದೆ ಅದೆಲ್ಲಾನು ಹೋಗ್ಸಿ, ಅವ್ರನ್ನ ಸುಮ್ನೆ ಶಾಂತವಾಗಿರ್ಸಿ ಅಂತ ಹೇಳ್ದೆ. ಹಂಗ್ ಕೇಳಿ 5 ನಿಮಿಷಕ್ಕೆ ಅಜ್ಜ ಫುಲ್ ಶಾಂತವಾಗ್ಬಿಟ್ರು. ಅವ್ರಿಗೆ ಯಾವ ನೋವು ಆಗ್ಲೇ ಇಲ್ಲ. ರಾತ್ರಿ 1-2 ಗಂಟೆಗೆಲ್ಲ ನಾನ್ ಹಂಗ್ ಕೇಳಿದ್ದೆ. ಆಮೇಲೆ ಅವ್ರು ಶಾಂತವಾಗ್ಬಿಟ್ಟು ಅವತ್ತು ನೆಕ್ಸ್ಟ್ ಡೇ ಸಾಯಂಕಾಲ ತೀರ್ಕೊಂಡ್ರು ಅವ್ರು. ನಾನ್ ಆ ಟೈಮ್ ನಲ್ಲಿ ನಮ್ಮ ಅಜ್ಜಾಗೆ ಅದು ಗೊತ್ತಾಯ್ತು ನನ್ಗೆ, ಅವ್ರು ಹೋಗ್ತಾರೆ ಅಂತ ಗೊತ್ತಾಯ್ತು. ಆವಾಗ ನಮ್ಮ ಅಜ್ಜಾಗೆ ಹೇಳ್ಕೊಟ್ಟೆ, ಬರೀ ನೀವು ಓಂ ನಮ ಶಿವಾಯ ಹೇಳ್ರಿ ಅಂತ. ನಮ್ಮ ಅಜ್ಜ ನನ್ನ ಮಾತ್ ಕೇಳ್ಕೊಂಡು ಓಂ ನಮ ಶಿವ ಓಂ ನಮ ಶಿವಾಯನ ಅಂತಾನೆ ಹೇಳಿದ್ರು ಕೊನೆವರ್ಗು. ಹೇಳ್ಬಿಟ್ಟು ಬೆಳಿಗ್ಗೆ ಎಲ್ಲ ಫುಲ್ ಶಾಂತವಾಗಿ ಹೋದ್ರು ಅವ್ರು. ಯಾರ್ ಜೊತೆ ಮಾತಾಡ್ಲು ಇಲ್ಲ, ಯಾರನ್ನು ನೋಡ್ಲು ಇಲ್ಲ. ಅವಾಗೂ ನನ್ಗೆ ಆತರ ಇಂಟ್ಯೂಷನ್ ಅವರೇ ಕೊಡ್ಸಿದಾರೆ. ಆ ಅಜ್ಜಗೆ ನೋವು ಆಗೋದನ್ನ ಅವರೇ ಎಲ್ಲಾ ತಡ್ದಿದ್ದಾರೆ ನನ್ಗ ಅನ್ನಿಸ್ತು ಅವಾಗ. ಅಂದ್ರೆ ಅಷ್ಟು ನಾನ್ ನಂಬಿದ್ದೆ ಅವ್ರನ್ನ. ಆಮೇಲೆ ಯಾವಾಗ ಹೆಲ್ಪ್ ಕೇಳ್ತೀನೋ ಅವಾಗೆಲ್ಲಾ ರಿಕ್ವೆಸ್ಟ್ ಮಾಡಿ ಕರೀತಿದ್ದೆ. ಅವ್ರ ಥ್ಯಾಂಕ್ಸ್ ಅಂದ್ರೆ ಅಷ್ಟು ಹೆಲ್ಪ್ ಮಾಡಿರೋದಕ್ಕೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದೆ. ನಾನ್ ಯಾವಾಗ್ಲೂ ನಿಮ್ಗ್ ಋಣಿಯಾಗಿರ್ತೀನಿ, ನೀವ್ ಇಷ್ಟ್ ನನ್ಗೆ ಹೆಲ್ಪ್ ಮಾಡ್ತಿರಲ್ಲ ಇದಕ್ಕೆ ಯಾವಾಗ್ಲೂ ಋಣಿಯಾಗಿರ್ತೀನಿ ನಾನು ಅಂತ, ನೀವ್ ಯಾವಾಗ್ಲೂ ನನ್ ಜೊತೆನೆ ಇರ್ಬೇಕು ಅಂತ ಯಾವಾಗ್ಲೂ ಹೇಳ್ಕೊಳ್ತಾನೆ ಇದ್ದೆ. ಇವಾಗೂ ಅಷ್ಟೇ ತುಂಬಾ ಹೇಳ್ಕೊಳ್ತಾನೆ ಇರ್ತೀನಿ. ಆ ಮನೆ ಬಿಟ್ಟು ಬಂದ್ಮೇಲೆ ನಮ್ಗೆ ಇಲ್ಲಿ ಯಾವ ರೀತಿ ನೆಗೆಟಿವ್ ಎನರ್ಜಿನೂ ಇಲ್ಲ, ಏನು ಇಲ್ಲ. ಇಲ್ಲೂ ನಾನು ಯೂನಿವರ್ಸ್ಗೆ ಏಂಜಲ್ಸ್ಗೆ ಪ್ರೇಯರ್ ಮಾಡ್ಕೋತಾನೆ ಇರ್ತೀನಿ. ಏನಾದ್ರೂ ಹೆಲ್ಪ್ ಬೇಕು ಅಂದ್ರೆ ಕೇಳ್ತಾನೆ ಇರ್ತೀನಿ. ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತಂದ್ರೆ, ನಂಗ್ ರಾತ್ರಿ ಹೊತ್ತು ಏನಾದ್ರು ಹೊರಗಡೆ ಹೋಗಿದ್ರೆ, ನಾನು ಒಬ್ಳೇ ಇದ್ದೀನಿ, ನನಗ್ ಭಯ ಆಗ್ತಾ ಇದೆ, ಬನ್ನಿ ನನ್ ಜೊತೆ ನಂಗೆ ಪ್ರೊಟೆಕ್ಷನ್ ಕೊಡಿ ಅಂತ ಅವ್ರಿಗೆ ಕೇಳ್ತಾನೆ ಇರ್ತೀನಿ. ಕೇಳಿದ ಕೂಡ್ಲೇನೆ ಯಾವ ಭಯನೂ ಇರಲ್ಲ ನನ್ಗೆ, ತುಂಬಾ ಧೈರ್ಯ ಬಂದಿರುತ್ತೆ. ಇವಾಗೂ ಅಷ್ಟೇ ನಮ್ಮ ಮನೆಯವ್ರು ಲೇಟ್ ಆಗಿ ಇಲ್ಲಿ ಭಯನೇ ಇಲ್ಲ ನನ್ಗೆ. ನನ್ಗ್ ದೇವ್ರೇ ನನ್ ಜೊತೆ ಇದಾರೆ ಅನ್ನೋ ಕಾನ್ಫಿಡೆಂಟ್ ತುಂಬಾ ಇದೆ ನನ್ಗೆ. ಇಲ್ಲಿ ಪಾಸಿಟಿವ್ ಎನರ್ಜಿ ತುಂಬಾ ಇದೆ. ನನ್ಗೆ ಈ ಮನೇನು ಅವರೇ ಕೊಡ್ಸಿದ್ದಲ್ಲ, ಚೆನ್ನಾಗಿರ್ತೀಯ ನೀನು ಯಾವ್ದು ಇಲ್ದೆ ಅಂತಾನು ಅವರೇ ಎಲ್ಲಾ ಹೇಳಿದ್ದು. ಅವ್ರು ಹೆಂಗ್ ಹೇಳಿದಾರೆ ಹಂಗೇನೆ ನನಗ್ ಆಗಿರೋದು. ಇಲ್ಲೂ ಅಷ್ಟೇ, ಬೆಳಿಗ್ಗೆ 6 ಗಂಟೆ ಅಂದ್ರೆ ನಮ್ ಮನೆ ಕಾಂಪೌಂಡ್ ಮೇಲೆ ತುಂಬಾ ಬರ್ಡ್ಸ್ ಬರುತ್ತೆ. ತುಂಬಾ ಅಂದ್ರೆ ತುಂಬಾ ಬಂದು ಎಷ್ಟು ಕಿರ್ಚಾಡ್ತಿರುತ್ತೆ ಹಂಗೆ. ನಾನ್ ಎದ್ದು ಅದಕ್ಕೆ ಕಾಳ್ ಹಾಕದ್ಮೇಲೆನೆ ಅವೆಲ್ಲ ಶಾಂತವಾಗಿ ತಿಂದು ಹಾರ್ಬಿಟ್ಟು ಹೋಗೋದು. ಖಾಲಿ ಆಗ್ಬಿಟ್ರೆ ಮತ್ತೆ ಮಧ್ಯಾಹ್ನಕ್ಕೆಲ್ಲ ಖಾಲಿ ಆಗುತ್ತೆ. ಅವಾಗ ಮತ್ತೆ ಅವೆಲ್ಲ ಸೌಂಡ್ ಮಾಡಕ್ ಶುರು ಮಾಡ್ಬಿಡ್ತಾವೆ. ಅವಾಗ ಮತ್ತೆ ವಾಪಸ್ ಹಾಕ್ತೀನಿ ನಾನು. ನನ್ಗವು ಅವತ್ತದ್ದೆಲ್ಲಾ ಸೌಂಡ್ ಬರಕ್ ಶುರು ಮಾಡ್ಬಿಟ್ರೆ ನನಗ್ ಗೊತ್ತಾಗುತ್ತೆ ಕಾಳೆಲ್ಲ ಖಾಲಿ ಆಗಿದೆ, ಹಾಕು ಬಾ ಅಂತಿದೀರಾ ನೀವು ಅಂತ. ಆಮೇಲೆ ಮಳೆಗಾಲದಲ್ಲೆಲ್ಲ ತುಂಬಾ ಅವು ತೊಯ್ಸ್ಕೊಂಡೆಲ್ಲ ನಮ್ ಮನೆ ಕಾಂಪೌಂಡ್ ಮೇಲೆನೆ ಮುದ್ರಕೊಂಡು ಕೂತ್ಕೋತಿದ್ವು ಎಲ್ಲಾ ಬರ್ಡ್ಸುನು. ಅವಾಗ ನಾನ್ ಮೀಶೋ ಅಲ್ಲಿ ಇದು ಅದು ಗೂಡು ಬರುತ್ತಲ್ಲ, ಗುಬ್ಬಿ ಗೂಡುಗಳೆಲ್ಲ ಅವೆಲ್ಲ ಬರ್ತಾವಲ್ಲ, ಅವ್ನ್ ಬುಕ್ ಮಾಡಿ ನಮ್ ಮನೆ ಕಾಂಪೌಂಡ್ ಒಳಗಡೆ ಎಲ್ಲ ಹಾಕೊಂಡಿದೀನಿ. ಅವೆಲ್ಲಾ ನಾನ್ ಬಂದ್ ಕುತ್ಕೋತಾವೋ ಇಲ್ಲೋ ಅಂತ ಅಂತಿದ್ದೆ. ನಮ್ ಮನೆಯವ್ರು ಅಂತಿದ್ರು, ಇಲ್ಲ ಕೂಡಲ್ಲ ಅವು, ಅವ್ರು ಕಟ್ಕೊಂಡಿದ್ದರಲ್ಲೇನೆ ಕೂಡ್ತಾವೆ ಅಂತ ಇವ್ರು ಹೇಳ್ತಿದ್ರು ನನ್ಗೆ. ನಾನ್ ಹಂಗೆ ಯೂನಿವರ್ಸ್ಗೆ ಏಂಜಲ್ಸ್ಗೆ ಕೇಳ್ತಿದ್ದೆ, ನಾನಂತೂ ತರಿಸ್ತಾ ಇದೀನಿ, ಅವ್ರದ್ದು ಮಳೇಲಿ ತೊಯ್ಸ್ಕೊಳ್ಳೋದು ನನ್ಗ್ ನೋಡಕ್ ಆಗ್ತಿಲ್ಲ, ನಾನ್ ತರ್ಸ್ ಹಾಕ್ತೀನಿ, ನೀವ್ ಅದ್ರಲ್ಲೇ ಕೂಡಿಸ್ಬೇಕು ಅವ್ರಿಗೆ ಅಂತ ಹೇಳ್ತಿದ್ದೆ ನಾನು. ಅವಾಗ ತಂದ್ ಹಾಕಿದ 5 ನಿಮಿಷಕ್ಕೆನೆ ಎಲ್ಲಾ ಪಟ ಬಂದು ಅದ್ರಲ್ಲೆಲ್ಲಾ ಕುತ್ಕೊಂಡ್ಬಿಟ್ಟು, ಇವಾಗ ಅದ್ರೊಳಗಡೆನೆ ಮತ್ತೆ ಗೂಡ್ ಕಟ್ಕೊಂಡಿದಾವೆ, ಮರಿ ಹಾಕೊಂಡಿದಾವೆ ಅವು. ಹಂಗೆ ನನ್ ಮನೆ ಮುಂದೆ ಎಲ್ಲ ತುಂಬಾ ಬರ್ಡ್ಸ್ ಹಂಗೆ ಹಾರಾಡ್ತಾನೆ ಇರುತ್ತೆ, ಕಾಳ್ಗಳು ತಿಂತ ಹೋಗ್ತಿರುತ್ತೆ ಬರ್ತಿರುತ್ತೆ. ತುಂಬಾ ಚೆನ್ನಾಗಿದೆ, ಅಷ್ಟು ಬರ್ಡ್ಸ್ ಬರ್ತವೆ. ಅದನ್ನ ನೋಡೇ ನನಗ್ ತುಂಬಾ ಖುಷಿ, ಇಲ್ಲಿ ಬಂದ್ಬಿಟ್ಟು ಚೆನ್ನಾಗಿದ್ದೀನಲ್ಲ ಅಂತ.
ಅಷ್ಟ್ ಮತ್ತೆ ನೆನ್ಪು ಬರ್ತಾ ಇಲ್ಲ ನನ್ಗೆ. ಅವರಿಂದ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ತಗೊಂಡಿದೀನಿ ನಾನು. ಅವ್ರಿಗೆ ಯಾವಾಗ್ಲೂ ಋಣಿಯಾಗಿರ್ತೀನಿ, ಅವ್ರನ್ನ ತುಂಬಾ ಲವ್ ಮಾಡ್ತೀನಿ, ಅಷ್ಟು ನಂಬ್ಕೊಂಡಿದೀನಿ ಅವ್ರನ್ನ. ನನ್ಗೆ ಯಾರು ಹೆಲ್ಪ್ ಮಾಡಿಲ್ಲ. ನನ್ಗೆ ಅವ್ರನ್ನ ಬಿಟ್ರೆ ನಾನು ಆ ದೆವ್ಗಳ ಜೊತೆ ಇದ್ದಾಗ್ಲೇನೆ ನಾನ್ ಯಾರಿಗೂ ಹೇಳ್ಕೊಂಡಿಲ್ಲ. ನಾನು ಅದನ್ನ ಎದುರ್ಸಿದೀನಿ, ಆ ದೆವ್ಗಳ ಜೊತೆನೆ ಎದುರ್ಸಿದೀನಿ. ಅವಕ್ಕೆ ಹೇಳ್ತಿದ್ದೆ, ನನ್ ಜೊತೆ ದೇವ್ರಿದಾರಿ, ನೀವೇನು ನನ್ನನ್ನ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಅಂತ. ನನ್ ಕನ್ಸಲ್ಲಿ ಬರುವವು, ಬಂದು ನನ್ನನ್ನ ಹಿಡ್ಕೊಳಕ್ ಟ್ರೈ ಮಾಡವು. ನಾನು ಶ್ರೀರಾಮ್ ಜೈರಾಮ್ ಅಂತ ಅದನ್ನೇ ಹೇಳ್ಕೊಳ್ಳೋದು, ಹನುಮಾನ್ ಚಾಲಿಸ ಹೇಳ್ಕೊಳ್ಳೋದು. ಆವಾಗ್ಲೇ ನಾನು ಹನುಮಾನ್ ಚಾಲಿಸ ಎಲ್ಲ ತುಂಬಾ ಜಾಸ್ತಿ ಹೇಳಕ್ ಶುರು ಮಾಡ್ಕೊಂಡ್ಬಿಟ್ಟೆ. ಆ ಕನಸಲ್ಲೂನು ಹಂಗೆ ಹೇಳ್ತಿದ್ದೆ. ನಾನು ಹೇಳಿದ್ದಕ್ಕೆ ಅವು ದೂರ ದೂರ ಹೋಗ್ತಿದ್ವು. ಆತರ ತುಂಬಾ ನನ್ಗ ಆಗಿದಾವೆ. ಅದನ್ನೆಲ್ಲ ಹೋಗ್ಸಿದ್ದು, ನಂಗ್ ಧೈರ್ಯ ಕೊಟ್ಟಿದ್ದು, ನನ್ ಗಟ್ಟಿಯಾಗಿ ಅದನ್ನೆಲ್ಲ ಎದುರ್ಸಕ್ ಕೊಟ್ಟಿದ್ದೆ ಇವ್ರು ಯೂನಿವರ್ಸ್ ಏಂಜಲ್ಸ್. ನನ್ಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇವಾಗ ನಾನು ಬುಡಾಕೇಶಕ್ ಬಂದು 1 ವಾರ ಆಯ್ತು. ಇಲ್ಲಿ ಅನುಭವ ನನ್ಗೆ ಇನ್ನೂ ಸ್ವಲ್ಪ ಸ್ವಲ್ಪ ಇದೆ. ನನ್ ರಾತ್ರಿ ಎಲ್ಲ ಮಾಡಕ್ ಆಗಿಲ್ಲ ಇನ್ನು. ನನ್ ಮಗಳು ಇನ್ನೂ 11 ವರ್ಷ, ಅವಳಿಗೆ ಮಾತಾಡಕ್ಕೆ ಬರಲ್ಲ. ಸ್ವಲ್ಪ ಸ್ವಲ್ಪ ಮಾತಾಡ್ತಾಳೆ. ಮೆಂಟಲಿ ಫಿಸಿಕಲಿ ವೀಕ್ ಇದ್ದಾಳೆ. ಅದಕ್ಕೋಸ್ಕರ ಬುಡಾಕೇಶಕ್ ಬಂದಿದ್ದೀನಿ ನಾನು. ಅವಳು ಸರಿ ಹೋಗ್ಬೇಕು ನನ್ಗೆ. ಇದನ್ನೆಲ್ಲಾನು ನಾನ್ ಚೆನ್ನಾಗಿ, ನನ್ಗೆ ಮನೆ ಆಯ್ತು, ಅದೇ ಕಷ್ಟ ಆಗಿತ್ತು, ಅದೆಲ್ಲ ಸರಿ ಹೋಯ್ತು. ಇವಳ್ದೇ ಮಾಡೋದಿಕ್ಕೆ ನಾನು ಇವಾಗ ಬುಡಾಕೇಶಕ್ ಬಂದಿದ್ದೀನಿ. ಅವಳು ಸರಿ ಹೋಗ್ಬೇಕು. ಅದಾದ್ಮೇಲೆ ಆ ಅನುಭವ ಹಂಚ್ಕೊತೀನಿ. ನೀವು ಎಲ್ಲಾರು ಅಷ್ಟೇ ಯೂನಿವರ್ಸ್ ಏಂಜಲ್ಸ್ಗೆಲ್ಲ ಕನೆಕ್ಟ್ ಆಗಿ ಹೆಲ್ಪ್ ತಗೊಳ್ಳಿ. ಅವ್ರು ಹೆಲ್ಪ್ ಮಾಡೋದಿಕ್ಕೆ ಯಾವಾಗ್ಲೂ ಮುಂದಾಗಿರ್ತಾರೆ ಅಂತ ಅನ್ಸುತ್ ನನ್ಗೆ. ಹೆಲ್ಪ್ ಮಾಡೇ ಮಾಡ್ತಾರೆ, ಕರಿಯೋದಷ್ಟೇ ನೋಡ್ತಿರ್ತಾರೆ ಅಂತಾನು ನನ್ಗ ಅನ್ಸುತ್ತೆ. ತುಂಬಾ ಹೆಲ್ಪ್ ಮಾಡ್ತಾರೆ, ಅವ್ರಿಗೆ ಖುಷಿ ಪಡ್ತಾರೆ ಅವರು. ನನ್ಗೆ ಒಂದ್ಸತಿ ನನ್ ವೀಕ್ ಇದಾಳಲ್ಲ, ಆ ಮಗಳು ಕರ್ಕೊಂಡ್ ನಾವು ಕುಕ್ಕೆ ಸುಬ್ರಹ್ಮಣ್ಯಗ್ ಹೋಗಿದ್ವಿ ಪೂಜೆ ಮಾಡ್ಸಕ್ಕೆ ಅಂತಾನೆ. ಅವಾಗ ಹೋದಾಗ ವಾಪಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಯೂನಿವರ್ಸ್ ಏಂಜಲ್ಸ್ ಜೊತೆ ನಾನು ಅವಾಗ ಕನೆಕ್ಟ್ ಆಗಿದ್ದೆ. ಅವರು ಬಟರ್ಫ್ಲೈ ಮೂಲಕನೇ ಬರ್ತಾರೆ ಅಂತ ನಾನ್ ಅನ್ಕೊಂಡಿದೀನಿ. ಅವಾಗ ವಾಪಸ್ ಬರ್ಬೇಕಾದ್ರೆ ನಮ್ ಕಾರ್ಗೆ ಮಲ್ಗೆ ಹೂ ಹೆಂಗೆ ಬೊಗಸೆ ತಗೊಂಡ್ ಹಾಕ್ತಾರೆ, ಆ ರೀತಿ ಬಟರ್ಫ್ಲೈಸ್ ಬಂದಿತ್ತು ನಮ್ ಕಾರ್ ಮುಂದೆ ಹಿಂದೆ. ಫುಲ್ ಕಾರ್ ಸುತ್ತಮುತ್ತ ಅಷ್ಟು ಬಟರ್ಫ್ಲೈಸ್ ಬಂದಿತ್ತು. ನಂಗೆ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ಆ ಖುಷಿ ಅನ್ಭವ್ಸೋದಿಕ್ಕೇನೆ ನನ್ಗೆ ಆಶ್ಚರ್ಯ ಆಗ್ಬಿಟ್ಟಿತ್ತು. ಆ ಖುಷಿ ನೋಡೋದಿಕ್ಕೆ ಅಷ್ಟು ವೈಟ್ ಕಲರ್ ಬಟರ್ಫ್ಲೈಸ್, ಒಂದು ಕಲರ್ ಇಲ್ಲ, ಎಲ್ಲ ವೈಟ್ ಕಲರ್ ಬಟರ್ಫ್ಲೈಸ್ ನೋಡಿ ತುಂಬಾ ಖುಷಿ ಆಯ್ತು. ಆ ರೋಡು ಹಂಗೆ ಇತ್ತು, ಫುಲ್ ಸೈಲೆಂಟ್ ಇತ್ತು, ಯಾರು ಜನ ಇರ್ಲಿಲ್ಲ. ನಮ್ದು ಒಂದೇ ಕಾರ್ ಇತ್ತಲ್ಲಿ. ಆ ಕಾರ್ಗೆ ಫುಲ್ ಬೊಗಸೆ ತರ ಬಟರ್ಫ್ಲೈಸ್ ಹಂಗ್ ಹಾಕ್ದಂಗಿತ್ತು ಆ ಅನುಭವನು. ಆಮೇಲೆ ಕನ್ಸಲ್ಲೂ ಅಷ್ಟೇ ಬಟರ್ಫ್ಲೈಸ್ ವೈಟ್ ಕಲರ್ ನನ್ಗೆ ಮುಕ್ಕರ್ಕೊಂಡಂಗ್ ಬರುತ್ತೆ, ಫೆದರ್ಸ್ ಬರುತ್ತೆ. ಅವೆಲ್ಲ ಯೂನಿವರ್ಸ್ ಏಂಜಲ್ಸ್ ಸೈನ್ಸ್ ಅಂತ ಅನ್ಕೋತೀನಿ ನಾನು. ಖಂಡಿತ. ಖಂಡಿತ ಮೇಡಮ್. ಆ ಬಣ್ಣಗಳು ಕಾಣ್ಬೋದು. ಯಾವ ರೀತಿ ಏಂಜಲು ಆರೆಂಜ್ ಕಲರ್ ಇರ್ಬೋದು, ಮತ್ತೆ ಬ್ಲಾಕ್ ಇರ್ಬೋದು, ವೈಟ್ ಇರ್ಬೋದು, ಎಲ್ಲೋ ಇರ್ಬೋದು, ಎಲ್ಲ ಕಲರು ಬಂದೇ ಬರ್ತವೆ. ಎಲ್ಲಾ ತರಾನು ಆ ಒಂದು ಏಂಜಲ್ ಮುಖಾಂತರ ನಾವು ಅದ್ರ ಮುಖಾಂತರ ಬಟರ್ಫ್ಲೈ ಮುಖಾಂತರ ಏಂಜಲ್ನ ನಾವು ನೋಡ್ಬೋದು. ತುಂಬಾ ತುಂಬಾ ಮೇಡಮ್. ಖಂಡಿತ. ನಿಮ್ ಮಗಳು ಕೂಡ ಅಷ್ಟೇ. ನಾನ್ ಯಾವಾಗ್ಲೂ ಬಟರ್ಫ್ಲೈ ಜೊತೆನೆ ತುಂಬಾ ಮಾತಾಡ್ತಿದ್ದೆ. ನಾನ್ ಯಾವಾಗ ಅವ್ರಿಗೆ ಕನೆಕ್ಟ್ ಆದ್ನೋ ಅಮ್ಮ, ಅವಾಗ ನನ್ಗೆ ಬಟರ್ಫ್ಲೈಸು ಫೆದರ್ಸು, ನಾನ್ ಎಲ್ಲಿ ಹೋಗ್ತೀನೋ ಅಲ್ಲಿ ಎಲ್ಲಾ ಬಟರ್ಫ್ಲೈಸ್ ಕಾಣಿಸವು. ಆಮೇಲೆ ನನ್ ಮನೆ ಸುತ್ತಮುತ್ತ ತುಂಬಾ ಬಟರ್ಫ್ಲೈಸ್ ಅಷ್ಟು ನೋಡಿದೀನಿ, ಅಷ್ಟು ಮಾತಾಡಿದೀನಿ ಅವ್ರ ಜೊತೆ. ಆಮೇಲೆ ಸಾಯಂಕಾಲ ಟೆರೆಸ್ ಮೇಲೆ ಹೋಗ್ಬಿಟ್ಟು ಆಕಾಶ ನೋಡ್ಕೊಂಡು ಯೂನಿವರ್ಸ್ಗೆಲ್ಲಾ ಥ್ಯಾಂಕ್ಸ್ ಹೇಳ್ತಿದ್ದೆ ನಾನು. ನನ್ಗೆ ಈ ಕಷ್ಟದಿಂದ ನೀವ್ ಎಲ್ಲಾ ನನ್ಗೆ ತೆಗಿಬೇಕು, ನಂಗೆ ಧೈರ್ಯ ಎಲ್ಲಾ ಕೊಟ್ಟಿದೀರಾ, ನಾನ್ ಕೇಳ್ದಾಗೆಲ್ಲಾ ಹೆಲ್ಪ್ ಮಾಡಿದೀರಾ, ನನ್ ಜೊತೆಯಾಗಿ ನಿಂತಿದೀರಾ ಅಂತ ತುಂಬಾನೇ ಅವ್ರಿಗೆ ಥ್ಯಾಂಕ್ಸ್. ಸಾಯಂಕಾಲ ಅದೇ ಕೆಲ್ಸ, ನಾನ್ 1 hour ಓಡಾಡ್ಕೊಂಡ್ ಮೇಲೆ ನೋಡ್ಕೊಂಡು ನಕ್ಕೊಂಡು ಅದನ್ನೇ ಮಾಡ್ತಿದ್ದೆ. ರಾತ್ರಿ ಹೊತ್ತು ಚಂದ್ರ ಬಂದ್ರೆ ಚಂದ್ರನ್ ನೋಡ್ಕೊಂಡು ಅವನ್ಗೂ ಮಾತಾಡಿ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಿದ್ದೆ ನಾನು. ನನ್ಗೆ ಹಂಗೆ ಮನ್ಸ್ಗೆ ಹಂಗ ಅನ್ನಿಸ್ತಿತ್ತು ಅಮ್ಮ, ಹಂಗೆಲ್ಲಾ ನನ್ಗೆ ಹೇಳ್ಬೇಕು, ಆತರ ಮಾತಾಡ್ಬೇಕು ಅವ್ರ ಜೊತೆ. ಇದನ್ನೆಲ್ಲಾ ನನಗ್ ಗೊತ್ತಿರ್ಲಿಲ್ಲ. ಯೂನಿವರ್ಸ್ ಏಂಜಲ್ಸ್ ಇದಾರೆ ಅಂತ ಅಷ್ಟೇ ಗೊತ್ತಿತ್ತು. ಆದ್ರೆ ಇವಾಗ ಬುಡಾಕೇಶದಲ್ಲಿ ಗೊತ್ತಾಗ್ತಿದೆ ನಂಗೆ ಗ್ರಾಟಿಟ್ಯೂಡ್ ತೋರ್ಸೋದು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದು, ಅದೆಲ್ಲಾನು ಇವಾಗ ನನಗ್ ಗೊತ್ತಾಗಿದೆ. ಆದ್ರೆ ಮುಂಚೆನೆ ನಾನು ಥ್ಯಾಂಕ್ಸ್ ಎಲ್ಲಾ ಹೇಳಿದೀನಿ, ಅವ್ರ ಜೊತೆ ಮಾತಾಡಿದೀನಿ. ಅದೆಲ್ಲ ಇವಾಗ ನನಗ್ ಗೊತ್ತಾಗುತ್ತೆ, ನಾನು ಮಾಡಿದೀನಲ್ಲ ಇದನ್ನ ಅಂತ. ಅವರೇ ನನ್ ಮನ್ಸಲ್ಲಿ ಹಂಗ್ ಮಾಡಕ್ ಹಚ್ಚಿದ್ದು ಅಂತಾನೆ ನನಗ್ ಅನ್ಸುತ್ತೆ. ಖಂಡಿತ ಮೇಡಮ್. ಚಂದ್ರನ್ ಕನೆಕ್ಟ್ ಆಗಿರ್ಬೋದು, ಆಕಾಶ ಕನೆಕ್ಟ್ ಆಗೋದು, ಈ ಒಂದು ಯೂನಿವರ್ಸ್ ಕನೆಕ್ಟ್ ಆಗೋದು, ಏಂಜಲ್ ನಾನಾ ತರ ಏಂಜಲ್ಗಳು ಇರ್ತಾವ. ಏಪ್ರಿಲ್, ಏರಿಯಲ್, ಗಾರ್ಡಿಯನ್, ಮತ್ತೆ ಮೈಕಲ್ ಎಲ್ಲ ಕನೆಕ್ಟ್ ಇರ್ತವೆ ಮೇಡಮ್. ಸಾಕಷ್ಟು ಏಂಜಲ್ಗಳಿವೆ, ಸಾಕಷ್ಟು, ತುಂಬಾ ಚೆನ್ನಾಗಿ ಅದ್ಭುತ. ಅದಕ್ಕೆ ಕಲರ್ ಕಲರ್ ಬರೋ ಅಂತದ್ದು. ಅಷ್ಟೊಂದು ಬಟರ್ಫ್ಲೈ ಅಂತ ಒಂದು ಏಂಜಲ್ಗಳನ್ನ ನೀವು ಕನೆಕ್ಟ್ ಆಗಿದ್ದೀರಾ ಮೇಡಮ್.
ಹಾಗೇನೆ ಅಮ್ಮ ಮೇಡಮ್. ಮತ್ತೆ ಅಮ್ಮ ಮತ್ತೆ ಈಗ ಮುಂದೆ ಏನಾದ್ರೂ ಕೆಟ್ಟದಾಗೋದಿದೆ ಅಂತ ಅಂದ್ರೆ ಯಾರಾದ್ರೂ ಹುಷಾರ್ ತಪ್ಪೋರಿದ್ದಾರೆ ಅಂತಂದ್ರೇನು ನನಗ್ ಕನ್ಸಲ್ ಬಂದ್ಬಿಡುತ್ತೆ ಅಮ್ಮ. ನನಗ್ ಅವಾಗ ಗೊತ್ತಾಗ್ಬಿಡುತ್ತೆ. ನಾನ್ ಬೆಳಿಗ್ಗೆ ಎದ್ದು ದೇವ್ರ ಹತ್ರ ಆಗೋದನ್ನ ತಡೆಯಕ್ಕಂತೂ ಸಾಧ್ಯ ಇಲ್ಲ. ಅದನ್ನ ಸಾಸಿವೆ ಕಾಳಷ್ಟಾದ್ರೂ ನೀವ್ ಮಾಡ್ತೀರಿ ಅಂತ ಗೊತ್ತು. ಅಷ್ಟೇ ಮಾಡಿ ಯಾವ ಕೆಟ್ಟದ್ದು ಆಗ್ಬಾರ್ದು ಅಂತ ಕೇಳ್ಕೊತೀನಿ. ಯಾರಾದ್ರೂ ಹುಷಾರ್ ತಪ್ಪಿದಾರೆ ಅಂತ ಅಂದ್ರೂ ಯೂನಿವರ್ಸ್ಗೆ ಪ್ರೇಯರ್ ಮಾಡ್ಕೋತೀನಿ, ಏಂಜಲ್ಸ್ಗೆ ಕರೆಸ್ಕೋತೀನಿ. ಅಲ್ಲಿ ಅವ್ರ ಅಂದ್ರೆ ಆರಾಮ್ ತಪ್ಪಿದಾರಂತೆ, ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಏನ್ ಹೆಲ್ಪ್ ಬೇಕೋ ದಯವಿಟ್ಟು ಮಾಡಿ. ಹಾಸ್ಪಿಟಲ್ ಆಯ್ತು, ಅವ್ರನ್ನ ಕರ್ಕೊಂಡ್ ಹೋಗೋಕೆ ಎಲ್ಲಾ ರೀತಿಯಿಂದ ವ್ಯವಸ್ಥೆ ನೀವ್ ಮಾಡ್ಕೊಡ್ರಿ ಅಂತ ಅವ್ರಿಗೆ ಕೇಳ್ಕೊತೀನಮ್ಮ ನಾನು. ಖಂಡಿತ. ಅದು ಕೂಡ ನೋಡಿ ಎಷ್ಟು ಯಾವ ರೀತಿ ಬೇರೆಯವ್ರಿಗೂನು ಮುಖಾಂತರ ನೀವು ಕೇಳ್ಕೊಂಡಾಗ ಅಲ್ಲಿ ಹೋಗಿ ಹೆಲ್ಪ್ ಮಾಡಿ ಬರ್ತಾರೆ ನಿಮ್ಗೆ. ಎಷ್ಟು ಏನ್ ಹಾ ಜನ ಅಮ್ಮ. ನೀವು ನಂಬಿದ್ದೀರಾ ಅಂತಾರ. ಅದು ಸತ್ಯವಾದ ಒಂದು ಮಾರ್ಗ, ಸತ್ಯದ ಮಾರ್ಗಕ್ಕೆ ಹೋಗಿದ್ದೀರಾ, ಆ ಸತ್ಯ ಇಟ್ಕೊಂಡಿದ್ದೀರಾ. ನನ್ನಲ್ಲಿ ಹಾ ಎಲ್ಲರೂ ಮನ ಬಾಂಧವ್ಯಗಿಂತ ಹೆಚ್ಚಾಗಿ ನಿಮ್ಮ ಏಂಜಲ್ಗೆ ನೀವು ಬಾಂಧವ್ಯನ ಕೊಟ್ಕೊಂಡಿದ್ದೀರಾ. ನಿಮ್ಮ ಬಾಂಧವ್ಯ ಅವ್ರು ಕೂಡ ನಿಮ್ ಬಾಂಧವ್ಯಕ್ಕೆ ಒಳಗಾಗಿದ್ದಾರೆ. ಪ್ರತಿಯೊಂದಕ್ಕೂ ಮೇಡಮ್ ತುಂಬಾ ತುಂಬಾನೇ ವಿಜನ್ಗಳು ಮೇಡಮ್. ಇನ್ನ ಹೇಳ್ತಾ ಹೋದ್ರೆ ನಿಮ್ಮ ಸಾಕಷ್ಟು ಇದೆ. ನಿಮ್ಮ ಪಕ್ಷಿಗೂಡು ಕೂಡ ನಮ್ಮ ವೇದಿಕೆಯಲ್ಲಿ ತೋರಿಸ್ಬೇಕು ಅಂತ ಕೇಳ್ಕೊತೀನಿ. ಎಲ್ಲರ ಅಭಿಪ್ರಾಯ ಕೇಳೋಣ. ಇನ್ನ ಏನಾರ ಇನ್ನ ಒಂದ್ 5-10 ನಿಮಿಷ ಇದು ಮಾತಾಡಿ ಮೇಡಮ್. ಇನ್ನ ಯಾವ್ದಾರ ನಿಮ್ಗೆ ಕನೆಕ್ಟ್ ಆಗ್ತಾ ಇದ್ರ ಮಾತಾಡಿ. ಮತ್ತೆ ಏನು ನೆನಪೇ ಆಗ್ತಿಲ್ಲಮ್ಮ ನನಗೆ ಹೇಳೋದಕ್ಕೆ. ತುಂಬಾ ಇದಾವಮ್ಮ ನನ್ಗೆ. ಆ ಯೂನಿವರ್ಸ್ ಜೊತೆ ಏನ್ ಕನೆಕ್ಟ್ ಆಗಿದೀನಿ, ಅಷ್ಟು ಗಾಢವಾಗಿ ಅವ್ರನ್ನ ನಂಬ್ಕೊಂಡು ಅಷ್ಟೆಲ್ಲಾ ಹೆಲ್ಪ್ ತಗೊಂಡಿದೀನಲ್ಲ ಅಮ್ಮ. ನಾನ್ ಇವಾಗ ಅದನ್ನ ಕೇಳ್ಕೊಳ್ಳೋದಿಕ್ ಅವಕಾಶ ಮಾಡ್ಕೊಟ್ಟಿದ್ರಲ್ಲ, ಅವರೇ ಹೇಳ್ಕೊಟ್ಟಿರೋದು ಇದನ್ನ. ಅವರೇ ಖಂಡಿತ. ನನ್ಗೆ ಮನ್ಸಲ್ಲಿ ಹೇಳ್ಕೊಳೋದಿಕ್ಕೆಲ್ಲ ಇವನ್ನೆಲ್ಲಾನು ಅವರೇ ನನ್ಗೆ ಹೇಳ್ಕೊಡೋದಿಕ್ ಅವಕಾಶ ಮಾಡ್ಕೊಟ್ಟಿರೋದು. ಅಷ್ಟು ಹೆಲ್ಪ್ಗಳನ್ನ ತಗೊಂಡಿದೀನಿ. ನಾ ಅಷ್ಟು ಖುಷಿ ಪಡ್ತೀನಿ ಅವ್ರು ನನ್ ಜೊತೆ ಇದ್ದು ನನಗ್ ಅಷ್ಟ್ ಹೆಲ್ಪ್ ಮಾಡಿದ್ದಾರೆ ಅಂತ. ಅಮ್ಮ ಇವನ್ ಖಂಡಿತ. ಇವಾಗ ಆಂಬ್ಯುಲೆನ್ಸ್ ಎಲ್ಲಾದ್ರೂ ಹೋಗ್ತಿರ್ಲಿ, ಅದ್ರ ಸೌಂಡ್ ನನ್ ಕಿವಿಗ್ ಬಿತ್ತು ಅಂದ್ರೇನು ನಾನು ಅದಕ್ಕೋಸ್ಕರನು ಏಂಜಲ್ಸ್ಗೆ ಪ್ರೇಯರ್ ಮಾಡ್ಕೋತೀನಿ. ಅವ್ರು ಯಾವ ಸ್ಥಿತಿಲಿ ಇದಾರೋ ಅವ್ರಿಗೆ ದಯವಿಟ್ಟು ಯಾವ ತೊಂದ್ರೆನೂ ಆಗದೆ ಇರಂಗ, ಅವ್ರ ಜೀವಕ್ ತೊಂದ್ರೆ ಆಗದೆ ಇರಂಗ್ ನೀವು ನೋಡ್ಕೋಬೇಕು ಅಂತ. ಇಲ್ಲಿ ಮನೆ ಹತ್ರ ದಿನಕ್ಕೆ 5 ರಿಂದ 6 ಸಲ ಆದ್ರೂ ಆಂಬ್ಯುಲೆನ್ಸ್ ಹೋಗ್ತಾನೆ ಇರುತ್ತಮ್ಮ. ಅವಾಗ ಎಲ್ಲಾನು ಅವ್ರಿಗೆ ಏನ್ ಮಾಡ್ತಿರ್ತೀನೋ ಎಲ್ಲಾ ಬಿಟ್ಟು ಅವ್ರಿಗೆ ಕೇಳ್ಕೊತೀನಿ ನಾನು. ಅವ್ರಿಗೆ ಯಾವ ತೊಂದ್ರೆ ಆಗದೆ ಇರಂಗ್ ನೋಡ್ಕೊಳ್ತಿ, ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಅವ್ರಿಗೆ ಕೇಳ್ಕೊತೀನಮ್ಮ. ಹೌದೌದು. ಆ ಒಂದು ಸತ್ಯ ಇರ್ತಿದಾರಲ್ಲ, ಆ ಸತ್ಯನೇ ನಿಮ್ಮನ್ನ ಈ ಮಟ್ಟಕ್ಕೆ ತಂದಿದೆ ಮೇಡಮ್. ಈ ಮಟ್ಟಕ್ಕೆ ತಂದಿದೆ. ಆ ಕನೆಕ್ಟಿವಿಟಿ ಹೇಗೆ ಅಂತಂದ್ರ ಅದು ದೇವಮಾನರುಗಳಾಗಿ ಬಂದಿದ್ದಾರೆ ನಿಮ್ಗ. ಏಂಜಲ್ ರೂಪದಲ್ಲಿ ಬಂದಿದ್ದಾರೆ. ನೀವು ಕೂಡ ಆ ಒಂದು ಆ ಯಾವ್ದೋ ಒಂದು ಜನ್ಮದಲ್ಲಿ ಒಂದು ದೇವತೆಯಾಗಿ ಕೂಡ ಬಂದಿದ್ರೆ ಆ ಸುತ್ತಮುತ್ತ ನಿಮ್ಮ ಒಂದೇನಂದ್ರೆ ಇವಾಗ ಏನಂದ್ರೆ ನಿಮ್ಗ ಏಂಜಲ್ನ ನಿಮ್ಮ ಒಂದು ರಕ್ಷಕ ಕವಶ ಬಂಧನ ಇದ್ದಾಗಿದ್ದಾರೆ. ಪ್ರತಿಯೊಂದಕ್ಕೂ ನಿಮ್ಮ ಸುತ್ತನೇ ಇದ್ದಾರೆ. ಏನಾದ್ರು ಕೇಳ್ಕೊಂಡ್ರು ನಿಮ್ಮ ಆಸೆ ಕನಸನ್ನ ಈಡೇರಿಸ್ತಾ ಇದ್ದಾರೆ. ಈಗ ಹಾ ರಕ್ಷಕ ಮಾಡ್ತಾರೆಮ್ಮ. ಅನ್ನೋದೊಳಗೆ ನೀವು ಮಧ್ಯೆ ಇದ್ದೀರಾ. ಅಂತ ಸಿಚುವೇಶನ್ ಅಲ್ಲಿ ಆ ಒಂದು ಮಶಾಣದಲ್ಲಿ ಬರುವಂತ ಆ ಒಂದು ಎಲ್ಲಾರು ಆತ್ಮಗಳನ್ನ ನೀವು ದೂರ ಮಾಡ್ಕೊಂಡಿದ್ರ. ಧೈರ್ಯದಿಂದ ಆ ಫೇಸ್ ಮಾಡಿದಿರ ಅಂತಾರ ಒಂದು ಹೆಮ್ಮೆ ಮೇಡಮ್. ನಮ್ಮಂತರ ಖಂಡಿತ ನಮ್ಗೆ ಭಯ ಆಗ್ತಾ ಇತ್ತೇನೋ ಆ ಟೈಮಲ್ಲಿ. ಇವಾಗ ಅದ ಭಯ ಇಲ್ಲ. ಈ ಧ್ಯಾನ ಬಂದ್ಮೇಲೆ ನಮ್ಗೆ ಯಾವ್ದು ಭಯ ಇಲ್ಲ. ತಾವು ಬಗ್ಗೆ ಭಯ ಇಲ್ಲ. ಒಂದೇ ಆಂಬುಲೆನ್ಸ್ ಹೋದ್ರೆ ತುಂಬಾ ಭಯ ಪಡ್ತಾ ಇತ್ತು, ಶರೀರ ತುಂಬಾ ಭಯ ಆಗ್ತಾ ಇತ್ತು. ಆವಾಗ ಈಗ ಅಂತಾನೆ ನಿಮ್ಮ ಆಂಬುಲೆನ್ಸ್ ಅಲ್ಲಿ ಹೋದ್ರು ಕೂಡ ವ್ಯಕ್ತಿಗಳು ಅವ್ರಿಗೂ ಕೂಡ ಕನೆಕ್ಟಿವಿಟಿ ಕೊಟ್ಟು ನೀವು ಅದ್ರ ಬಗ್ಗೆ ನೀವು ಅವ್ರಿಗೂ ಸಹಾಯ ಮಾಡಿ ಅಂತ ಹೇಳ್ತಿರಲ್ಲ. ಅದು ನಿಮ್ಮ ಒಂದು ನಂಬಿಕೆ, ನಿಮ್ಮ ಒಂದು ಸತ್ಯ, ನಿಮ್ಮ ಒಂದು ರಕ್ಷಕ ಕವಚ ಬಂದಿರುವಂತ ನಿಮ್ಮ ಏಂಜಲ್, ನಿಮ್ಮ ಕನೆಕ್ಟಿವಿಟಿಗೆ ನೀವು ಹೆಂಗ್ ಹೇಳ್ತೀರಾ ಅದನ್ನ ನೀವು ಪಡ್ಕತಾ ಇದ್ದೀರಾ. ಖಂಡಿತ ಮೇಡಮ್. ಸಾಕಷ್ಟು ಇದು ಅನುಭವ ವೇದಿಕೆಯಲ್ಲಿ ಬೇಕೇ ಬೇಕು. ನೀವ್ ಹೇಳಿದ್ರಿ ಹೆಂಗಮ್ಮ ಹೇಳ್ಕೊಳ್ಳೋದು ಅಂತ. ಖಂಡಿತ ಅವ್ರು ಯೂನಿವರ್ಸ್ ಬಂದು ಬಂದು ಕೂರ್ಸಿದ್ದಾರೆ. ಯಾರ್ದ ಮುಖಾಂತರ ಪತ್ರಿಜಿ ಸರ್ ನೀವು ಗುಡಕೇಸದ ವೇದಿಕೆಯಲ್ಲಿ ಬಂದು ಹಂಚ್ಕೊಳ್ಳಿ ಅಂತ ಅವಕಾಶ ಕೊಟ್ಟಿದೆ ಆ ವೇದಿಕೆ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಧ್ಯಾನಕ್ ಬರಕ್ ಮುಂಚೆ ನೀವು ಎಲ್ಲ ಕನೆಕ್ಷನ್ ಆಗಿ ಎಲ್ಲಾನು ಪಡ್ಕೊ ಬಂದಿದ್ದೀರಾ. ಈ ಗುಡಕೇಸಕ್ ಬಂದ್ಮೇಲೆ ನಿಮ್ಮ ಸಾಕಷ್ಟು ನಿಮ್ಮ ಇನ್ನೇನು ಸಮಸ್ಯೆಗಳು, ನಿಮ್ಮ ಮಗಳು ಕೂಡ ಸರಿಯಾಗ್ಬೇಕು ಅಂತ ಆ ಒಂದು ಬುದ್ಧಿಮಾಂದ್ಯತೆ ಮಗು ಈ ಹೋಯ್ತಾ ನಿಮ್ ಧ್ಯಾನ ಮಾಡ್ತಾ 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 ಅದಕ್ಕೂ ಧ್ಯಾನ ಕೊಡ್ತಾ ನಿಮ್ಗ ಕುಣ್ಸಿ ಮಕ್ಳನ್ನ ಇಬ್ಬರನ್ನ ಕೂರ್ಸಿ ಧ್ಯಾನ ಕೊಡಿ. ಮಾಡ್ತಾ ಮಾಡ್ತಾ ಆ ಕಾಲಕ್ರಮೇಣ ಹೋಯ್ತಾ ಅದು ಸರಿ ಹೋಗುತ್ತಾ ಅಂತ ಅನ್ಕೋತೀನಿ. ಆ ಯೂನಿವರ್ಸ್ ಕೂಡ ನಿಮ್ಗ ಒಂದು ಗ್ರಾಟಿಟ್ಯೂಡ್ ಹೇಳ್ತಾ ಬನ್ನಿ ಮಕ್ಳಿಗೂ ಕೂಡ ಹೇಳ್ಕೊಡ್ತಾರೆ. ಚೈನ್ ಲಿಂಕ್ ತರ ಆ ಒಂದು ಮಕ್ಳ ಕೈ ಹಿಡ್ಕೊಂಡು ಒಂದು ಚೈನ್ ಲಿಂಕ್ ತರ ರೌಂಡ್ಸ್ ಮಾಡ್ಕೊಂಡು ನಿಮ್ ಮನೆಯವ್ರ ಫ್ಯಾಮಿಲಿ ಕುಂತ್ಕೊಂಡು ಧ್ಯಾನ ಮಾಡ್ತಾ ಬನ್ನಿ. ಆ ಒಂದ್ ಶಕ್ತಿ ಚೈತನ್ಯನ ಆ ಮಗುಗೂ ಕೂಡ ತುಂಬಿ ಆ ಒಂದ್ ಚೈತನ್ಯದ ಮುಖಾಂತರ ಈ ಶಕ್ತಿ ಮುಖಾಂತರ ನಿಮ್ಮ ಮಗಳು ಕೂಡ ಹುಷಾರಾಗ್ತಾಳ ಅಂತ ಹೇಳ್ತೀನಿ. ಖಂಡಿತ ಈ ವೇದಿಕೆ ಅಂತ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಎಲ್ಲರೂ ಕೂಡ ಇದೊಂದು ವೇದಿಕೆಯಲ್ಲಿ ಇರುವಂತ
ಎಲ್ಲಾರು ಕೂಡ ನೀವು ಮಾಸ್ಟರ್ಸ್ ಗಳು ಎಲ್ಲಾರು ಕೂಡ ನೀವು ಮಾತಾಡಬಹುದು. ಹ್ಯಾಂಡ್ ರೈಸ್ ಮಾಡ್ಕೊಂಡು ರತ್ನಮ್ಮ ಮೇಡಮ್ ನೀವು ಕೂಡ ಬಂದಿದ್ದೀರಾ, ನೀವು ಆ ಬಗ್ಗೆ ಏನಂತೀರಾ? ಹೇಗೆ ನಿಮಗ್ ಗೊತ್ತಿರುತ್ತಾ ಈ ಒಂದು ಮಶಾಣದಲ್ಲಿರುವಂತ ಒಂದು ಆತ್ಮಗಳ ಜೊತೆಲಿ ಒಡನಾಟ ಮಾಡಿ ಬಂದಿದ್ದಾರೆ ಅವರು ಯೂನಿವರ್ಸ್ ಕನೆಕ್ಟ್ ಮಾಡ್ಕೊಂಡು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಅವ್ರಷ್ಟೇ ಆಗಲ್ಲ ಅಂತ ಇದ್ರು, ಇಲ್ಲ ಆಗಲ್ಲ ಅಂತ ಮಾತೇ ಇಲ್ಲ. ವೇದಿಕೆಗೆ ಬಂದ್ ಮಾತಾಡಿ ಖಂಡಿತ ಕುಂತ್ಕೊಳ್ಳಿ, ಪತ್ರಿಜಿ ಸರ್ ಇದ್ರೆ ನಿಮ್ಮಿಂದ ನಿಮ್ ಮಾತಾಡಿಸ್ತಾರೆ ಅಂತಂದೆ. ಅವ್ರು ಧೈರ್ಯ ಮಾಡ್ಕೊಂಡು, ನಾನು ಕೂಡ ಬಸ್ಸಲ್ಲಿ ಕುತ್ಕೊಂಡು ಆನ್ ಮಾಡ್ಕೊಂಡಿದ್ದೆ. ಮೇಡಮ್ ಇಲ್ಲ ನೀವು ಬರ್ಬೇಕು ನೀವ್ ವೇದಿಕೆಯಲ್ಲಿ ಇರ್ಲೇಬೇಕು ಅಂತ ಕೇಳ್ಕೊಂಡ್ರು. ಆದಷ್ಟು ಬೇಗ ಬಂದು ನನ್ ಕನೆಕ್ಟ್ ಮಾಡ್ಬೇಕು, ಇವ್ರ ಜೊತೆಲಿ ಇರ್ಬೇಕು ಅಂತ ಅನ್ನಿಸ್ತು. ಅಲ್ಲಿಂದ ಇಳಿದು ನಡ್ಕೊ ಬರ್ತಾ ಇದ್ದೆ, ಅವಾಗ ಒಂದ್ ಫೋನ್ ಬಂತು, ಆಫ್ ಮಾಡಿ ಮತ್ತೆ ಇಲ್ಲ ಮೇಡಮ್ ಹೋಗ್ತಾ ಇದ್ದೆ ಮನೆ ಹತ್ರ, ನೀವು ಬನ್ನಿ ಸ್ಟೇಜ್ ಮೇಲೆ ಬನ್ನಿ, ನೀವು ವೇದಿಕೆಗೆ ಬನ್ನಿ, ನಾನು ಕುತ್ಕೋತೀನಿ. ಇಲ್ಲಮ್ಮ ನೀನ್ ಇರ್ಲೇಬೇಕಮ್ಮ ಅಂತಂದ್ರು. ಇಲ್ಲ ಬರ್ತಾ ಇದೀನಿ ಅಂತ ಅರ್ಧ ದಾರಿಗೆ ಅನ್ಕೊಂಡೆ. ನಡ್ಕ ಬರ್ತಾ ಅಂತ ಅನ್ಸ್ತು. ಅಯ್ಯೋ ನಮ್ಮ ಮನೆಯವ್ರು ಸಿಕ್ಕಿದ್ರೆ ಗಾಡಿಲಿ ಹೋಗ್ಬಿಟ್ಟು ತಕ್ಷಣ ಹೋಗಿ ಆನ್ ಮಾಡ್ಕೊ ಕೂತ್ಕೋಬೋದಲ್ಲ. ಆನಲ್ಲೇ ಇದ್ದೆ, ನಾನು ಜುಮ್ಮಲ್ಲೇ ಇದ್ದೆ, ಮನೆಗ್ ಹೋಗಿ ಕೂತ್ಕೋಬೋದಲ್ಲ ಅನ್ನಿಸ್ತಾ ಇತ್ತು. ಹಂಗಂದ ತಕ್ಷಣ ಹಿಂದಕ್ ತಿರುಗಿ ನೋಡ್ತೀನಿ, ನಮ್ಮ ಮನೆಯವ್ರ ಗಾಡಿ ಬಂತು, ಸ್ಕೂಟರ್ ಬಂದು. ಅಯ್ಯೋ ಹತ್ಕೊಂಡ್ ಕುಂತ್ಕೊಂಡ್ ಓಡ್ಬಂದು ಬೇಗ ತಕೊಟ್ರಿ, ಓಡ್ಬಂದ್ ಕುತ್ಕೊಂಡ್ ಆನ್ ಮಾಡ್ಕೊಂಡು ಖಂಡಿತ ಇನ್ನೊಂದ್ ಮಾತ್ ಮಾತಾಡ್ತೀನಿ. ಯೂನಿಯರ್ಸ್ ನನ್ ಕೊಟ್ಟಿದ್ರು ನಿಮ್ ಜೊತೆ ಕೂತ್ಕೊಂಡಿ ಹೇಳಿ ಅಂತ. ಹೋಗಿ ಮೇಡಮ್ ಮಾತಾಡಿ ಮೇಡಮ್. ಅಂದ್ರೆ ನಾವು ಬರ್ಬೇಕಾದ್ರೆ ಆ ಮನೇಲಿ ಆತರ ನೆಗೆಟಿವ್ ಎನರ್ಜಿಗಳು ಇದ್ವಲ್ಲ, ಆ ಮನೆಗೆ ಇನ್ನೊಬ್ರು ಯಾರಾದ್ರೂ ಬರ್ತಾರಲ್ಲ, ಅವ್ರಿಗೂ ನಾವು ಪಾಪ ನಮ್ ಕಷ್ಟ ಬಿಟ್ಟು ಅವ್ರಿಗೆ ಬಂದ್ರೆ ಅವರು ಚೆನ್ನಾಗಿರ್ತಾರೋ ಇಲ್ವೋ ಅಂತ ಅಲ್ಲಿ ಇದ್ದಾಗೆಲ್ಲ ಅದನ್ನೇ ಯೋಚನೆ ಮಾಡ್ತಿದ್ದೆ. ಅದನ್ನು ಅವ್ರಿಗೆ ಕೇಳ್ತಾನೆ ಇದ್ದೆ. ನಾವು ಹೆಂಗೋ ಹೋಗ್ತಿವಿ, ಆದ್ರೆ ಯಾರ್ ಬರ್ತಾರೋ ಅವರು ಈ ಮನೇಲಿ ಚೆನ್ನಾಗಿರ್ಬೇಕು, ಅವ್ರಿಗೆ ಯಾವ ಹಿಂಸೆನೂ ಆಗ್ಬಾರ್ದು. ನನ್ ಕನ್ಯೆ ಈ ಮನೇಲಿ ಇದೆ, ಅದ್ ಯಾವ್ದು ಅವ್ರಿಗೆ ಕೆಟ್ಟದಾಗ್ಬಾರ್ದು, ಅದರಿಂದ ಅವ್ರಿಗೆಲ್ಲ ಒಳ್ಳೇದಾಗ್ಬೇಕು, ಅವ್ರು ಈ ಮನೆಗ್ ಬಂದವರೆಲ್ಲ ಚೆನ್ನಾಗಿರ್ಬೇಕು ಅಂತ ಯೂನಿವರ್ಸ್ಗೆ ಏಂಜಲ್ಸ್ಗೆ ಅದನ್ನು ಪ್ರೇಯರ್ ಮಾಡ್ಕೊಂಡೇ ಬಂದೆ ಅಮ್ಮ ನಾನು. ಇವಾಗ ಅವ್ರ ಫೋನ್ ಮಾಡಿ ಕೇಳ್ತಿರ್ತೀವಿ, ತುಂಬಾ ಚೆನ್ನಾಗಿದಾರಂತೆ ಆ ಮನೇಲಿ. ನೋಡಿ ಅದನ್ನು ನೀವು ಅಲ್ಲಿ ಕೊಟ್ಟಿದ್ರು ಯೂನಿವರ್ಸ್ ನಿಮ್ ಕೈ ಬಿಟ್ಟಿಲ್ಲ. ಯಾಕಂತಾರೆ ನೀವು ಬಂದಿದ್ದೀರಾ, ಬಂದಂತ ವ್ಯಕ್ತಿಗಳು ಕೂಡ ಚೆನ್ನಾಗಿರ್ಬೇಕು ಅನ್ನೋ ಬಯಸಿದ್ದೀರಾ. ನಿಮ್ಗೆ ಕೃತಜ್ಞತೆ ಎಷ್ಟು ಹೇಳಿದ್ರು ಸಾಲಲ್ಲ ಯೂನಿವರ್ಸ್ಗೆ. ಹಾಗೆ ನೋಡಿ, ನಂಬಿಟ್ರೆ ಕೈ ಬಿಡಲ್ಲ ಯಾವತ್ತೂನು. ಆ ಸತ್ಯ ಅಂತ ಅನ್ನೋದು ನಂಬೇಕು. ಓಕೆ ಮೇಡಮ್, ಥ್ಯಾಂಕ್ ಯು. ನನ್ನ ಎಕ್ಸ್ಪೀರಿಯನ್ಸ್ ನ ಹೇಳ್ಕೊಡಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರೆಲ್ಲ ನೀವೆಲ್ಲ. ನಾನು ಎಷ್ಟು ಭಯ ಪಟ್ಕೊಂಡೆ ಎಲ್ಲ ಹೇಳ್ಕೊಂಡಿದೀನಿ. ಎಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್. ಯೂನಿವರ್ಸ್ಗೂ ಏಂಜಲ್ಸ್ಗೂ ಅವರೆಲ್ಲ ನನ್ಗೆ ಧೈರ್ಯ ಕೊಟ್ಟಿದ್ದಾರೆ ಹೇಳ್ಕೊಳ್ಳೋದಿಕ್ಕೆ. ಎಲ್ಲಾರ್ಗು ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್ ನವರೇ, ಥ್ಯಾಂಕ್ ಯು ಮೇಡಮ್ ನವರೇ. ಉಮಾಶ್ರೀ ಮೇಡಮ್ ನವರೇ, ಏಂಜಲ್ ಉಮಾಶ್ರೀ ಮೇಡಮ್ ನವರೇ, ಅದ್ಭುತ. ಖುಷಿ ಆಯ್ತು ಮೇಡಮ್ ನವರೇ, ನಿಜವಾಗಿ ನನ್ಗಂತಾರ ಖುಷಿ ಆಯ್ತು. ನನ್ಗೊಂದ್ಸಲ ಫೋನ್ ಮಾಡಿದ್ರಿ, ಉಮೇಶ್ ಅಂತ ನೀವು ಫೋನ್ ಮಾಡಿದ್ರಿ ನನಗೆ, ಆ ಮನೆ ಬಗ್ಗೆ ಹೇಳಿದ್ರಿ ನನ್ಗೆ. ಅದೇ ನೋಡಿ, ಅಲ್ಲಿ ಇರ್ಬೇಕು ಅನ್ನೋ ಇದ್ರೆ ಆಗ್ಲಿಲ್ಲ ನಿಮ್ ಕೈನಲ್ಲಿ. ಅದು ನೀವು ಮಾರ್ಬಿಟ್ಟುನು ಬೇರೆಯವ್ರು ಕೊಟ್ರಲ್ಲ, ಅವ್ರು ಚೆನ್ನಾಗಿರ್ಲಿ ಅಂತ ನೀವ್ ಹೇಳಿದ್ರಲ್ಲ, ಅದೇಳಿ ಅದ್ ನಂಗೆ ತುಂಬಾ ಖುಷಿ ಆಯ್ತು. ನಾನ್ ಅದ್ರಲ್ಲಿ ಸುಖವಾಗಿಲ್ಲ, ಬಂದವ್ರು ಸುಖವಾಗಿರ್ಲಿ ಅಂತ ನೀವು ಕೇಳ್ಕೊಂತ ಇದ್ರಲ್ಲ, ಅದೊಂದು ನಂಗೆ ತುಂಬಾ ಖುಷಿ ಆಯ್ತು. ಏಂಜಲ್ ಅಂತ ಹೇಳಿದ್ರಲ್ಲ, ಏಂಜಲ್ ನಿಜವಾಗಿ ಮೇಡಮ್ ನನ್ಗೂ ಅಷ್ಟೇನೆ. ನನಗೆ ವೆಲ್ಕ್ರೋಸ್ ಬಂದಿದ್ದೆ, ನನ್ನ ಕರ್ಕೊಂಡೋಗ್ಬಿಟ್ಟು ಮನೇಲಿ ಇದ್ದೀನಿ ನಾನು ಕರ್ಕೊಂಡೋಗ್ವೆ ಧ್ಯಾನದಲ್ಲಿ. ಅಯ್ಯಪ್ಪ ಪಿಂಡಿ ಸಾರು ನನ್ ಧ್ಯಾನ ಮಾಡ್ತಿದ್ರು ಒಂದ್ಸಲಿ, ಇದು ಯಾವ್ದ್ರಲ್ಲಿ, ಶಿವರಾತ್ರಿ ಹಬ್ಬದಲ್ಲಿ. ಅವಾಗ ನನ್ಗೆ ಏಂಜಲ್ ಬಂದ್ಬಿಟ್ಟು ಕರ್ಕೊಂಡೋಗಿ 4 ಜನ, ಈ ಕಡೆ 4, ಈ ಕಡೆ 4, ಈ ಕಡೆ 8 ಜನ ಬರ್ತಾರ ಫೈಟ್ ಆ ತರ ಇರ್ತಾರೆ ನನ್ಗೆ ಏಂಜಲ್ಗಳು. ಆ ತರ ಬಂದು ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಆಸ್ಪತ್ರೆಲ್ಲ ಇದ್ರಲ್ಲಿ ಸೇರಿಸಿ ನನ್ಗೆ ಆಪರೇಷನ್ ಮಾಡಿಸ್ತಾ ಇದಾರೆ. ಏನು ನನ್ಗೆ ಇದಿತ್ತು, ಏನು ವೆಲ್ಕ್ರೋ ಇತ್ತು, ಅಲ್ಲಿ ಆಪರೇಷನ್ ಮಾಡಿ ಅದುವರೆಗೂ ಧ್ಯಾನದಲ್ಲಿ ಅಲ್ಲಿ 4 ಜನ ಡಾಕ್ಟರ್ ಬಂದಿದ್ದಾರೆ. ಡಾಕ್ಟರ್ಗಳೆಲ್ಲ ಹಾಕೊಂಡು ಆಪರೇಷನ್ ಮಾಡ್ತಾ ಇದಾರೆ. ಆ ಒಂದ್ ಮಾಡ್ಸಿ ತಿರ್ಗಾ ಕರ್ಕೊಂಡ್ಬಂದು ನಮ್ಮ ಮನೆಯಲ್ಲೇ ಬಿಟ್ಬಿಟ್ಟು ತಿರ್ಗಾ ಹೋದ್ರು. ನನಗೇನಪ್ಪ ಕನ್ಸಲ್ಲಿ ಏನೇನು ಬೆಳಿಗ್ಗೆ ಇದ್ದು ಕಾಲ್ ನೋಡ್ತೀನಿ, ಇಷ್ಟು ದಪ್ಪ ಇದ್ದಿದ್ದು ಎಲ್ಲ ಸಣ್ಣ ಆಗಿದೆ. ನೋಡಿ ಅಲ್ಲ ಯಾವ ರೀತಿ ಆಯ್ತು ಅನ್ನೋದಕ್ಕೆ ನೀವು ಏಂಜಲ್ ಅನ್ನೋದಕ್ಕೆ ನನಗೆ ಜ್ಞಾಪಕ ಆಯ್ತು. ತುಂಬಾ ಅದ್ಭುತವಾದ ನೀವು ಒಂದು ಅನುಭವ ಅಷ್ಟೇ, ತುಂಬಾ ಚೆನ್ನಾಗಿತ್ತು. ಆಮೇಲೆ ಗೂಡು ಅಂತ ಹೇಳಿದ್ರಿ, ಇಲ್ಲೆಲ್ಲಿ ನೋಡಿದ್ವಿ ನನಗೆ ಅದೇ ಬಿಳಿ ಚಿಟ್ಟೆಗಳೇ ಅಂತ ಹೇಳಿದ್ರಿ, ಅದೇ ಚಿಟ್ಟೆ ತುಂಬಾ ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ಮೇಡಮ್ ನವರೇ. ಇನ್ನೊಂದು ಮತ್ತೆ ಬನ್ನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಪದ್ಮಾ ಮೇಡಮ್ ನವರೇ, ಒಳ್ಳೆ ಮಾಸ್ಟರ್ ಕರ್ಕೊಂಡ್ಬಂದು ಒಂದು ಇದು ಕಟ್ಟಿದಿರ ನಮ್ಗೆ ಸಂದೇಶ. ಧನ್ಯವಾದಗಳು. ಥ್ಯಾಂಕ್ ಯು ಧನ್ಯವಾದ. ಥ್ಯಾಂಕ್ ಯು ರತ್ನ ಮೇಡಮ್ ನವರೇ. ಥ್ಯಾಂಕ್ ಯು ಸರ್, ಅರುಣ್ ಸರ್, ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ನಮಸ್ತೆ ಉಮಾಶ್ರೀ ಮೇಡಮ್. ಮಾತಾಡಿ ಪದ್ಮಾ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್.
ಕರೆಂಟ್ ಹೊಂಟೋಗಿದೆ ನನ್ಗೀಗ. ಮಾತಾಡಿ ಮಾತಾಡಿ. ಹಾ, ಇರ್ಲಿ. ಉಮಾಶ್ರೀ ಮೇಡಮ್ ಬಾಳ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಕೇಳಿ ಒಂದು ಫಸ್ಟ್ ಗೆ ಭಯಾನಕ ಅನಿಸ್ತು ನೀವ್ ಹೇಳಿದ್ದು ಕೇಳ್ತಾ. ಆಮೇಲೆ ಮತ್ತೆ ಏಂಜಲ್ಸ್ ಯೂನಿವರ್ಸ್ ಮೇಡಮ್ ಅದು ಏನು ಅದು ತುಂಬಾ ಒಂದು ಅದ್ಭುತ ಶಕ್ತಿ ಬಿಡ್ರಿ. ನೀವು ಅದನ್ನ ನಂಬ್ಕೊಂಡು ಆ ಯಾವ ರೀತಿ ನಿಮ್ಗೆ ಯಾರಿಗೂ ಹೇಳ್ಕೊಳ್ಳಾರ್ದಂತ ಸಮಸ್ಯೆಗಳಿಂದ ನೀವು ತುಂಬಾ ಚೆನ್ನಾಗಿ ಹೊರಗ್ ಬಂದ್ರಿ. ಅದರಿಂದ ನೀವು ವೈಯಕ್ತಿಕವಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಇನ್ನೊಬ್ರು ಕೂಡ ಅದೇ ರೀತಿ ಆ ಚೆನ್ನಾಗಿರ್ಲಿ, ಅವ್ರಿಗೂ ಕೂಡ ಒಂದು ದೇವದೂತರ ರಕ್ಷಣೆ ಸಿಗ್ಲಿ ಅಂತಂದೇಳಿ ಒಂದು ಎಂತ ಒಂದು ಒಳ್ಳೆ ಮನಸ್ಸಿಂದ ಪ್ರಾರ್ಥನೆ ಮಾಡಿದ್ದೀರಾ ಮೇಡಮ್. ಅದಕ್ಕೆ ನಿಮಗೆ ಒಂದು ಕೋಟಿ ಕೋಟಿ ನಮಸ್ಕಾರಗಳು ನಿಮ್ಗೆ. ಆ ತುಂಬಾ ಚೆನ್ನಾಗಿ ಇತ್ತು ನಿಮ್ ಎಕ್ಸ್ಪೀರಿಯನ್ಸ್. ನನಗೂ ಕೂಡ ಬಹಳ ಏಂಜಲ್ಸ್ ಬರುತ್ತೆ ಮೇಡಮ್, ನಂಬರ್ಸ್ ಎಲ್ಲ ಬರುತ್ತೆ. ಆದ್ರೆ ನನಗೆ ಅದು ನೆನ್ಪೇ ಇರೋದಿಲ್ಲ. ನಮ್ಮನೇಲಿ ಕೂಡ ಬಟರ್ಫ್ಲೈ ಎಲ್ಲ ಬಂತು, ಆದ್ರೆ ಪದೇ ಪದೇ ಹೇಳ್ಕೊಳಕ್ಕೆ ಮಾಡಕ್ಕೆ ಅದು ನೆನ್ಪೇನೆ ಆಗೋದಿಲ್ಲ ಮೇಡಮ್. ನಾನು ಮರ್ತು ಹೋಗ್ಬಿಡ್ತೀನಿ. ಒಂದ್ ರೀತಿ ನಾನಂತೂ ತುಂಬಾ ಖುಷಿ ಪಟ್ಟೆ. ಇವತ್ತು ಯಾಕೇನೋ ನಾನು ಬೇಗನೆ ಜಾಯಿನ್ ಆದೆ ನೋಡ್ರಿ ಇದನ್ನ ಪ್ರೋಗ್ರಾಮ್ಗೆ. ಫಸ್ಟ್ ಇಂದ ಲಾಸ್ಟ್ ವರೆಗೂ ನೀವ್ ಹೇಳಿರ್ತಕ್ಕಂಥ ಒಂದೊಂದು ಅಕ್ಷರಗಳನ್ನ ನಾನೆಲ್ಲ ಕೇಳಿಸ್ಕೊಂಡೆ. ನನಗೂ ಒಂದ್ ರೀತಿ ತುಂಬಾ ಖುಷಿ ಆಯ್ತು. ನೀವು ಯೂನಿವರ್ಸ್ ಜೊತೆಗೆ ಏಂಜಲ್ ಜೊತೆಗೆ ಎಷ್ಟ್ ಚೆನ್ನಾಗ್ ಕನೆಕ್ಟ್ ಆಗಿರಾ. ಈ ಬಾಳ ಜನ ನಾವೆಲ್ಲ ನೋಡ್ತೀವಿ, ನಾನು ನನ್ ಮಕ್ಳು ನಮ್ ಮನೆಯವ್ರು ಅಷ್ಟೇ ಇದ್ರು ಅಂತ ನೀವ್ ಹೇಳಿದ್ರಿ. ಇವಾಗ ಎಲ್ಲಾ ಫ್ಯಾಮಿಲಿಗಳಲ್ಲಿ ನೋಡ್ತೀವಲ್ಲ ಮೇಡಮ್, ಬೇರೆ ಊರಿಗೆ ನಾವು ಕೆಲ್ಸಕ್ಕೋಸ್ಕರನೇ ಅಂತಾನೆ ಬಂದಿರ್ತೀವಿ, ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಂತಂದೇಳಿ ನಾವು ತಂದೆ ತಾಯಿಗಳಿಂದ ಸಂಬಂಧಿಕರಿಂದ ದೂರದ ಊರುಗಳಲ್ಲಿ ಇರ್ತೀವಿ. ಹಂಗಾಗಿ ನಮ್ಗೆ ಬಹಳಷ್ಟು ಸಮಯದಲ್ಲಿ ನಮಗೆ ನಾವ್ ಮುಜುಗರ ಪಟ್ಕೊಂತೀವಿ ಇನ್ನೊಬ್ರ ಹತ್ರ ಸಹಾಯ ಪಡ್ಕೊಳಕ್ಕೆ, ಅಥವಾ ನಮ್ಗೆ ಏನಾದ್ರು ಆದ ತಕ್ಷಣ ಅದನ್ನ ಹೇಳ್ಕೊಳಕ್ಕೂ ಕೂಡ ನಮ್ಗೆ ಆಗಲ್ಲ. ಈಗಿನ ಸಂಬಂಧಿಕರು ಕೂಡ ಅಷ್ಟೇ, ಬೇಗನೆ ನಾವೇನು ಹೇಳ್ಕೊಳಕ್ಕೂ ಕೂಡ ಆಗಲ್ಲ. ಅಂತ ಸಮಯದಲ್ಲೆಲ್ಲ ನೀವು ಹೆಂಗೆ ನಿಮ್ ಗಾರ್ಡಿಯನ್ ಏಂಜಲ್ಸ್ ನ ನೀವು ಕರೆದು ಅವ್ರದ್ದು ಹೆಲ್ಪ್ ತಗೊಂಡು ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ ಮೇಡಮ್. ನಮಗೂ ಒಂದು ಪ್ರೇರಣೆ, ಒಂದು ಸ್ಫೂರ್ತಿ. ನಾವು ಕೂಡ ಈಗ ನಿಮ್ ತರನೇ ಒಬ್ಬಂಟಿಗರಾಗಿದ್ದೀವಿ. ಎಲ್ಲಿಗಾನು ಹೋದಾಗ ನೀವು ಸಾರಿದ್ ಹೇಳಿದ್ರಲ್ಲ ಮೇಡಮ್, ಅದು ಕೂಡ ನಂಗೆ ತುಂಬಾ ಇಷ್ಟ ಆಯ್ತು. ನಿಜ ಅದು. ಎಲ್ಲೇ ಹೋದ್ರು ಮೇಡಮ್, ಕಮ್ಮಿ ಮೇಡಮ್, ನಾವ್ ಎಲ್ಲೇ ಹೋದ್ರು ಗಾಡಿಯನ್ ಎಲ್ಲ ಸ್ಟಾರ್ಟಿಂಗ್ ಇಂದ 3 ವರ್ಷದಿಂದನೂ ಕನೆಕ್ಷನ್ ಇದೆ ನನ್ಗೆ. ಈ ಜೊತೆ ಕರೆದ್ಬಿಟ್ಟು ನನ್ನ ಆ ಕಡೆ ಹೋಗ್ತಾ ಇರ್ತೇನೆ, ಆಚೆ ಕಡೆ ಮೇಡಮ್, ಅಷ್ಟ್ ದೂರ ಹೋಗಿರ್ತೀನಿ. ನಾನ್ ಬಂದೆ, ನಮ್ ಜೊತೆ ಬರ್ತಾ ಇದೀನಿ ಹಿಂದೆ ಅಂತ ಹೇಳ್ದಂಗ ಆಗೋಯ್ತು. ಹಿಂದೆ ತಿರುಗಿ ಯಾರಿಲ್ಲ ಮೇಡಮ್, ಭಯ ಆಗೋಯ್ತು. ಏನಪ್ಪ ಯಾರು ಇಲ್ವಲ್ಲ, ಹೆಂಗ್ ಮಾತಾಡ್ತಿದ್ರು ಅಂತ. ಅಲ್ಲಿ ಗೊತ್ತಾಯ್ತು ಏಂಜಲ್ ಪಕ್ಕದಲ್ಲೇ ಇದೆ, ನಮ್ ಜೊತೆಲೆ ಬರ್ತಾವ್ರೆ ಅಂತ. ಅವತ್ತಿಂದ ಭಯ ಪಡ್ಲಿಲ್ಲ ಮೇಡಮ್ ನಾನು. ಹೌದೌದು ಮೇಡಮ್. ನಿಜ, ಈ ಪ್ರಸ್ತುತ ದಿನಮಾನಗಳಲ್ಲಿ ಬಹಳಷ್ಟು ಹೆಲ್ಪ್ ಆಗುತ್ತೆ ಈ ವಿಡಿಯೋ ನೋಡಿದವ್ರಿಗೆ ಎಲ್ಲ. ನಿಮ್ಮ ಒಂದು ವಿಡಿಯೋ ಬಹಳಷ್ಟು ಸ್ಫೂರ್ತಿ ನೀಡುತ್ತೆ ಮೇಡಮ್. ಆಮೇಲೆ ನಿಮ್ಗೆ ನಂದೊಂದು ಪ್ರಶ್ನೆ ಮೇಡಮ್, ಇವಾಗ ನನಗೆ ಏಂಜಲ್ಸ್ ನಂಬರ್ಸ್ ಎಲ್ಲ ಬರುತ್ತಲ್ಲ, ಯಾವ ರೀತಿ ನೀವು ಕನೆಕ್ಟ್ ಆದ್ರಿ? ನಾವೇನ್ ಕನೆಕ್ಟ್ ಆಗೋದ್ ಮೇಡಮ್? ಹೇಳಿ ಮೇಡಮ್. ಆಮೇಲೆ ನಿಮ್ದು ದಯಮಾಡಿ ತೋರಿಸ್ರಿ ಮೇಡಮ್, ಅದು ನೀವು ಹೇಳಿದ್ರಲ್ಲ ಅದ್ ನೋಡ್ಬೇಕಂತ. ತೋರಿಸ್ತೀನಿ. ಅದ್ರ ವಿಡಿಯೋನು ಇದೆ ಮೇಡಮ್, ಕಳಿಸ್ತೀನಿ ನಾನು. ನೋಡಿ ನೀವು ಎಷ್ಟು ಚೆನ್ನಾಗಿದಾವೆ ಅವೆಲ್ಲ. ಮೇಡಮ್ ಏಂಜಲ್ ಜೊತೆಗೆ ಹೆಂಗ್ ಕನೆಕ್ಟ್ ಆಗೋದು? ನನಗೆ ತುಂಬಾ ಅದು ವಿಷನ್ಸ್ ಬರ್ತವೆ, ನಂಬರ್ಸ್ ಎಲ್ಲಾ ಕಾಣ್ತವೆ. ನನ್ ಪದೇ ಪದೇ ನೆನ್ಪು ಬರುತ್ತೆ ನನಗೆ ಏಂಜಲ್ಸ್ ಬಂದು ಕನೆಕ್ಟ್ ಆಗ್ತದೆ. ಹೆಂಗೆ ಇನ್ನು ಜಾಸ್ತಿ ಕನೆಕ್ಟ್ ಹೆಂಗ್ ಮಾಡ್ಕೊಳ್ಳೋದು ಮೇಡಮ್? ದಯಮಾಡಿ ಸ್ವಲ್ಪ ತಿಳಿಸಿ. ಖಂಡಿತ ಹೇಳ್ತಾರೆ. ಅಂದ್ರೆ ಮೇಡಮ್, ನಾನೇನ್ ಮಾಡ್ತಿದ್ದೆ ಮ್ಯಾಮ್, ಅವ್ರನ್ನ ಕರ್ಸ್ಕೊತಿದ್ದೆ. ನನ್ಗೆ ಈ ರೀತಿ ಆಗ್ತಾ ಇದೆ, ನೀವು ದಯವಿಟ್ಟು ಬನ್ನಿ ನನ್ ಜೊತೆ ಇರಿ, ನನ್ಗೆ ಹೆಲ್ಪ್ ಮಾಡಿ ಅಂತಾನೆ ಒಂದ್ 2-3 ಸರಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು ನನ್ ಮನ್ಸಿಂದ ಕರಿತಾ ಇದೀನಿ. ನಾನು ನಿಮ್ಮನ್ನ ತುಂಬಾ ನಂಬಿದೀನಿ, ತುಂಬಾನೇ ನಿಮ್ಮನ್ನ ಲವ್ ಮಾಡ್ತೀನಿ ನಾನು. ಹಂಗ್ ಹೇಳ್ಕೊಂಡ್ ಅವ್ರನ್ನ ಕರ್ಸ್ಕೊತಿದ್ದೆ ಮೇಡಮ್. ನಾನು ಕರ್ಸ್ಕೊಂಡು ನನ್ಗೆ ಏನ್ ಹೆಲ್ಪ್ ಬೇಕಿತ್ತು ಅದನ್ನ ಕೇಳ್ಕೊತಿದ್ದೆ, ಅದನ್ನ ಅವ್ರು ಮಾಡ್ಕೊಡ್ತಿದ್ರು. ನನ್ ಜೊತೆ ಇದ್ದಾದ್ರು ನನ್ಗೆ ಏನಾದ್ರು ಒಂದ್ ಕೆಲ್ಸ ಆಗ್ಬೇಕಾಗಿದ್ರೆ ಅದನ್ನ ಮಾಡ್ಬಿಟ್ಟು, ಆಮೇಲೆ ನನ್ ಜೊತೆ ಇದ್ಬಿಟ್ಟು ಅವ್ರು ಆಗ್ತಿತ್ತು. ಆ ಕೆಲ್ಸ ಆದ್ಮೇಲೆ ನಾನು ಅವ್ರಿಗೆ ನನ್ಗಾಗಿದೆ, ನೀವು ಹೆಲ್ಪ್ ಮಾಡಿದೀರಾ, ನಾನ್ ನಿಮಗ್ ತುಂಬಾ ನಂಬ್ತೀನಿ, ಮಾಡಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದ ಹೇಳ್ತೀನಿ, ನಿಮ್ಗೆ ಯಾವಾಗ್ಲೂ ಋಣಿಯಾಗಿರ್ತೀನಿ ನಾನು ಅಂತ ಹೇಳಿ ಥ್ಯಾಂಕ್ಸ್ ಹೇಳಿ, ನೀವು
ಹೋಗಿ ಅಂತ ಕಳಿಸ್ತಿದ್ದೆ ಮೇಡಮ್. ಮತ್ತೆ ಖಂಡಿತ ನನ್ಗೆ ಮೇಡಮ್. ಏನಾದ್ರು ಕ್ವಶನ್ ಇತ್ತು, ಡೌಟ್ ಗಳಿದ್ವು ಅಂತಂದ್ರೆ ನಾನು ಹೊರಗಡೆ ಬಂದ್ಬಿಟ್ಟು ಆಕಾಶ ನೋಡ್ಕೊಂಡ್ ಕೇಳ್ತಿದ್ದೆ ಅವ್ರಿಗೆ. ನನ್ಗೆ ಈ ರೀತಿ ಸಮಸ್ಯೆ ಇದೆ, ಇವಾಗ ನಮ್ ಮನೇನೆ ಮಾರ್ಬೇಕು ಅಂತ, ಅದ್ರಲ್ಲಿ ನೆಗೆಟಿವ್ ಎನರ್ಜಿಗಳು ಇದಾವೆ ಅಂತ ಅನ್ನೋದೇ ಆದ್ರೆ ಈ ರೀತಿ ನೀವು 111 ನಂಬರ್ನ ನನಗೆ ಇಷ್ಟು ಸಲ ಕಾಣಿಸಿ, ಎಲ್ಲಾದ್ರೂ ಕಾಣಿಸಿ, ಇಲ್ಲ ಅಂದ್ರೆ ನನ್ಗೆ 5 ಬಟರ್ಫ್ಲೈಸ್ ನ ಕಾಣಿಸಿ, ಅದು ನಿಜ ಆಗಿದ್ರೆ, ಇಲ್ಲ ಅಂದ್ರೆ ಏನು ತೋರಿಸ್ಬೇಡಿ, ಇದ್ರೆ ನನ್ಗೆ 5 ಬಟರ್ಫ್ಲೈಸ್ ತೋರಿಸಿ, ಇಲ್ಲ ಅಂದ್ರೆ 111 ನಂಬರ್ ಕಾಣಿಸಿ, ಬೇರೆ ಬೇರೆ ನಿಮ್ಗೆ ಯಾವ್ದ್ ನಿಮ್ ಮನೆ ಹತ್ರ ನಿಮಗ್ ಕಣ್ಣಿಗ್ ಕಾಣಿಸೋಂಗ್ ಸಿಗುತ್ತೋ ಆ ತರ ನೀವು ಕೇಳ್ಬಿಟ್ಟು ಆ ಸೈನ್ ತೋರ್ಸ್ಬಿಟ್ಟು ನೀವು ನಿಮ್ ಕ್ವಶನ್ಗೆ ಆನ್ಸರ್ ಪಡ್ಕೋಬಹುದು ಮೇಡಮ್. ಮೇಡಮ್ ಧ್ಯಾನ ಏನ್ ಗೊತ್ತಾ, ನಾನು ಕೂಡ ಈಗ ಇದು ಏಂಜಲ್ಸ್ ಗೆ ಕನೆಕ್ಟ್ ಆಗಿ ಒಂದ್ 5 ದಿವಸಕ್ಕೆ ನನಗೆ ಈ ಗುಡಾಕೇಶ ಪರಿಚಯ ಆಗಿತ್ತು ಮೇಡಮ್. ಅವರೇ ಕರೆಂಟ್ ಮಾಡ್ಕೊಟ್ಟಿರೋದು ಮೇಡಮ್ ನಿಮ್ಗೆ. ಹಾ ಅದು ಕರೆಂಟ್ ನನಗೆ ಬಹಳ, ಆದ್ರೆ ನಾನು ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿಲ್ಲ ಅಂತ ಪದೇ ಪದೇ ಅನ್ಸುತ್ತೆ. ಅವ್ರು ನನಗ್ ಬರ್ತಾರೆ ಮೇಡಮ್, 5 ದಿವಸಕ್ಕೆ ನಾನು ಈ ಗುಡಾಕೇಶಕ್ ಬಂದಿನಿ, ಅದೊಂದು ಬಹಳ ಖುಷಿ ಅನ್ಸುತ್ತೆ ಮೇಡಮ್. ಅದಕ್ಕೆ ನೀವ್ ಹೇಳ್ತಿದ್ರೆ ಅದು ನನಗೆ ತುಂಬಾ ಅದು ಇಂಟ್ರೆಸ್ಟ್ ಅನ್ಸ್ಬಿಡ್ತು. ಹೌದು ಮೇಡಮ್. ಖಂಡಿತ ನಂಬರ್ಗಳು ಇರ್ತಾವ ಮೇಡಮ್. ಆ ನಂಬರ್ ಇವತ್ತು ಹೇಳಿದ್ರೆ ಅಲ್ವಾ, ನೀವು ಯೂಟ್ಯೂಬ್ ಆನ್ ಮಾಡಿದ್ರೆ ನಿಮ್ಗೆ ನಂಬರ್ ಬರುತ್ತೆ ಮೇಡಮ್. ಆ ಸತ್ಯ ಅದು. ಹೇಗೆ ಅಂತಾರೆ, ನಾವು ಆತ್ಮದ ಮೇಲೆ, ಒಂದು ಹೃದಯದ ಮೇಲೆ ಕೈ ಇಟ್ಕೊಂಡು ಸ್ಪರ್ಶ ಮಾಡ್ಕೊಂಡು ಕಣ್ಮುಚ್ಕೊಂಡು ಏಂಜಲ್ ನಂಬರ್ ಮತ್ತೆ ಏಂಜಲ್ ನ ನಾವು ಕರ್ಕೊಳ್ಳೋದು, ಆಹ್ವಾನ ಮಾಡೋದು ಮೇಡಮ್. ನಾವ್ ಎಲ್ಲಾರು ಹೋದ್ರೆ ನಮ್ ಜೊತೆನಲ್ಲಿ ಇರ್ಬೇಕು ಅಂತ, ಹೊರಗಡೆ ಹೋಗ್ಬೇಕಾದ್ರೆ ಮಾಡುವಂತದ್ದು, ನಮ್ಗೆ ಏನ್ ಬೇಕೋ ಅದನ್ನ ಕೇಳ್ಕೊಳ್ಳೋ ಅಂತದ್ದು. ಅದಷ್ಟೇನೆ ನಾವು ಅಷ್ಟೇ ಮೇಡಮ್. ಅದು ಕರೆದ್ರೆ ಮಾತ್ರ ಬರೋದು, ಸುಮ್ನೆ ಅಂತ ಬರಲ್ಲ. ಅದನ್ನ ಕರಿಬೇಕು ನಾವು. ಅದ 3 ಸರಿ ನಾವು ಕರಿತು ಅಂತ ಹೇಳಿದ್ರೆ ಖಂಡಿತ ನಮ್ ಜೊತೆನಲ್ಲೇ ಬಂದೇ ಬರ್ತಾರ, ಮಾತು ಕೂಡ ಆಡ್ತಾರ. ಅವ್ರ ಜೊತೆ ನಾವ್ ಮಾತಾಡ್ಬೋದು ಮೇಡಮ್. ನಾನ್ ಹೇಳಿಲ್ವಾ, ನಮ್ ಜೊತೆ ಕರ್ಕೊಂಡ್ ಹೋಗಿದ್ದು, ಹಿಂದಕ್ ನೋಡಿದ್ರೆ ಯಾರು ಇಲ್ಲ, ಮಾತಾಡಿದ್ದಾರೆ. ಆಗ ಅನ್ಕೊಂಡೆ ಮನೆಗ್ ಬಂದು, ಈಗ ಸೇಫ್ ಆಗಿ ನನ್ ಕರ್ಕ ಬಂದ್ ಬಿಟ್ಟಿದ್ಯಾ ಮನೆಗೆ ನನ್ನನ್ನ. ನಂಗ್ ಭಯ ಆಗ್ತಾ ಇತ್ತು, ಹೊರಗಡೆ ಬೀದಿಗ್ ಬರಕ್ಕೆ ಭಯ ಆಗ್ತಾ ಇತ್ತು. ಆ ರೀತಿ ಇತ್ತು ನನ್ಗೆ, ಹುಷಾರಿಲ್ದಾಗ. ಆ ರೀತಿ ಹೊರಗಡೆ ಬಂದಾಗ ಅಷ್ಟ್ ದೂರ ಹೋಗೋನು, ಮತ್ತೆ ಆಮೇಲೆ ನಾನ್ ಮನೆಗ್ ಬರೋನಲ್ಲ, ಇಷ್ಟ್ ದೂರ ಹೋಗ್ ಬರೋಣ, ಅಷ್ಟ್ ದೂರ ಹೋಗಿ ಸುಸ್ತಾಗ್ಬಿಡ್ತಾ ಇದ್ದೆ ನಾನು. ಮನೆಗ್ ಬಂದಾಗ ಅನ್ಕೊಳ್ತಾ ಇದ್ದೆ, ಥ್ಯಾಂಕ್ ಯು, ನೀವು ನನ್ ಕರ್ದಾಗ ಬಂದು ನನ್ ಜೊತೆಲ್ ಬಂದಿದ್ದೀರಾ ನೀವು, ಥ್ಯಾಂಕ್ಸ್ ಅಂತ ಹೇಳಿ ಅವ್ರ ಕೃತಜ್ಞತೆ ಸಲ್ಲಿಸಿ ಇವಾಗ ಹೋಗಿ ನೀವು ಅಂತ ಮನೆ ಒಳಗಡೆ ಹೋಗ್ತಾ ಇದ್ದೆ ಮೇಡಮ್. ಆ ರೀತಿ ಮೇಡಮ್ ಕೂಡ ಮಾಡಿದ್ರೆ, ನಾನು ಕೂಡ ಮಾಡಿದೀನಿ. ಕರೆದ್ರೆ ಖಂಡಿತ ಬರುತ್ತೆ ಮೇಡಮ್. ನೀವು ನಂಬರ್ ಹಾಕೊಂಡ್ ಕರೀರಿ ಏಂಜಲ್ಗೆ, ಯಾವ ನಂಬರ್ ಅಂತ ನಾನು ಆಮೇಲೆ ಹೇಳ್ತೀನಿ. ಫೋನ್ ಮಾಡಿ, ನಾನು ಇಟ್ಕೊಂಡಿದ್ದೀನಿ ನಂಬರ್ ಎಲ್ಲ ಏಂಜಲ್, ಏಪ್ರಿಲ್, ಏರಿಯಲ್, ಮತ್ತೆ ಗಾರ್ಡಿಯನ್, ಮೈಕಲ್, ತುಂಬಾ ಏಂಜಲ್ಗಳಿದೆ. ಅದ್ರ ನಂಬರ್ ಇಟ್ಕೊಂಡಿದ್ದೀನಿ. ಇವಾಗ ಅನ್ಕೊಂಡಿದ್ರೆ ಹೇಳಿದ್ರಿ ಅಲ್ವಾ, ಮತ್ತೆ ಓಪನ್ ಮಾಡಿ ಯೂಟ್ಯೂಬ್, ಖಂಡಿತ ನಿಮ್ ನಂಬರ್ ಬರುತ್ತೆ ಮೇಡಮ್. ಥ್ಯಾಂಕ್ಸ್ ಮತ್ತೆ ಮೇಡಮ್, ಕೊಡಿ ತುಂಬಾ ಎಲ್ರಿಗೂ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಮೇಡಮ್. ರತ್ನಮ್ಮ ಮೇಡಮ್ ಮಾತಾಡಿ. ನಮಸ್ತೆ ಎಲ್ಲರಿಗೂ. ಸರ್ ನಮಸ್ತೆ ಸರ್. ಅರುಣ್ ಸರ್ ನಮಸ್ತೆ. ಅರುಣ್ ಸರ್ ನಮಸ್ತೆ. ಮೇಡಮ್ದು ಎಲ್ಲ ತುಂಬಾನೇ ಚೆನ್ನಾಗಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಲ್ಲ? ವಿಷಯ ಎಲ್ಲ ಚೆನ್ನಾಗಿ ಬಂದಿದೆ. ನನ್ಗೆ ಅನಿಸ್ತಾ ಇತ್ತು, ನೀವು ಏಂಜಲ್ಸ್ ಮತ್ತೆ ಯೂನಿಯರ್ಸ್ಗೆ ಕಲೆಕ್ಟ್ ಆಗಿದ್ದೀನಿ ಎಂದಾಗ ನಾನು ಅದನ್ನೇ ಹೇಳ್ಕೊಂಡ್ ಬಂದ್ರಿ. ಈ ಧ್ಯಾನದ ಅನುಭವಗಳನ್ನ ಸ್ವಲ್ಪ ಧ್ಯಾನಕ್ಕೆ ಮಾಡಿ ಧ್ಯಾನದ ಅನುಭವಗಳನ್ನ ಹೇಳ್ತಾರೆ ಅನ್ಕೊಂಡಿದ್ದೆ ನಾನು. ಆದ್ರೆ ನೀವು ಏಂಜಲ್ಸ್ ಕಲೆಕ್ಟ್ ಆಗಿರೋದು ಮತ್ತೆ ಯೂನಿಯರ್ಸ್ ಕಲೆಕ್ಟ್ ಆಗಿರೋದನ್ನ ಹೇಳ್ಕೊಂಡ್ ಬಂದ್ರಿ. ಓಕೆ, ಅದು ಒಳ್ಳೆ ಇದನ್ನೇ ಮಾಡಿದಿರ. ನಿಮ್ದು ಮನೆ ಎಲ್ಲ ಸೇಲ್ ಆಯ್ತು, ಇದೆಲ್ಲ ನಾವು ಕಲೆಕ್ಟ್ ಮಾಡ್ದೆ, ಎಲ್ಲ ನೋಡ್ದೆ ಅಂತ ಹೇಳಿದ್ರಿ. ಓಕೆ, ಎಲ್ಲ ಸರಿ ಇದೆ. ನಿಮ್ದು ಮಗುದು ಭಾಷೆ ಮಾತಾಡೋದಿಕ್ಕೆ ಬರಲ್ಲ ಅಂತಿದ್ರಿ. ಅದಕ್ಕೆ ನೀವು ಏಕೆ ಟ್ರೈ ಮಾಡ್ಲಿಲ್ಲ? ಯಾಕೆ ಅದು ನೀವು ಪ್ರಯತ್ನಿಸ್ಲಿಲ್ಲ? ಯಾಕೆ ಬಿಟ್ರಿ? ಅದು ಯಾಕೆ ನೀವು ಅದನ್ನ ಬಿಟ್ಟು ಬರೀ ಯೂನಿಯರ್ಸ್ಗೆ ಅದನ್ನ ಮಾತ್ರ ಹೀಗಾಯ್ತು ಅಂತ ಹೇಳಿದ್ರಲ್ಲ, ಮಗುದು ಏನಕ್ಕೆ ಮಾಡ್ಲಿಲ್ಲ? ಮಗುದು ಏನಕ್ಕೆ ನಿಮ್ಗೆ ಕನ್ಫರ್ಮ್ ಆಗ್ಲಿಲ್ಲ? ಅದನ್ನ ನಾನು ನಿಮ್ಗೆ ಕೇಳೋಣ ಅನ್ಕೊಂಡೆ. ಮತ್ತೆ ನೀವು ನನಗೆ ಯೂನಿಯರ್ಸ್ ಕಲೆಕ್ಟ್ ಆಗಿದ್ದಾರೆ, ನನಗೆ ಏಂಜಲ್ಸ್ ಇದು ಅದ್ರ ಬಗ್ಗೆ ನಂಬಿಕೆ ಇದೆ, ನಾನು ಅದನ್ನಿಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಈ ಧ್ಯಾನದ ಅನುಭವ, ಧ್ಯಾನಕ್ಕೆ ಬಂದು ಧ್ಯಾನದಿಂದ ಆದಂತ ಅನುಭವಕ್ಕೂ ಎದ್ಲು ಇದ್ದಿದ್ದ ಅನುಭವಕ್ಕೂ ನೀವು ಟ್ಯಾಲಿ ಮಾಡ್ಬೇಕಿತ್ತು ಅಂತ ನನಗನ್ನಿಸ್ತಾ ಇತ್ತು. ಯಾಕೆಂದ್ರೆ ಈ ಧ್ಯಾನದಲ್ಲಿ ಏನಿದೆ ಮತ್ತೆ ಅದಕ್ಕೂ ಮುಂಚೆ ನೀವು ಇದ್ದಿದ್ದು ಹೇಗಿದೆ, ಅದು ಎರಡನ್ನೂ ಟ್ಯಾಲಿ ಮಾಡ್ಬೇಕಿತ್ತು ಅಂತ. ಹೇಗೆ ಅಂದ್ರೆ ಧ್ಯಾನದಲ್ಲಿ ಎಷ್ಟು ಬೇಗ ಕ್ಯೂರಿಂಗ್ ಆಗುತ್ತೆ, ಮತ್ತೆ ಏಂಜಲ್ಸ್ ಇಂದಾನು ಹೇಗೆ ಇದಾಗುತ್ತೆ, ಅದೆರಡನ್ನು ನೀವು ಟ್ಯಾಲಿ
ಟ್ಯಾಲಿ ಮಾಡ್ಬೇಕಿತ್ತು ಅಂತ ಅನಿಸ್ತಾ ಇತ್ತು ನಾನು. ನಿಮ್ದು ಧ್ಯಾನ ನೀವು ಇಷ್ಟು ಏಂಜಲ್ಸ್ ಕರ್ಕೊಂಡಿರೋದು ಇದೀರಾ, ಎಲ್ಲ ಮಾಡಿದಿರ, ಎಲ್ಲ ನೋಡಿದಿರಾ, ಓಕೆ ಸರಿ ಇದೆ. ಆದ್ರೆ ಆ ಧ್ಯಾನದಿಂದ ನಿಮ್ಗೆ ಎಂತ ಅನುಭವಗಳು ಸಿಕ್ತಿತ್ತು, ಏನಾಗ್ತಿತ್ತು, ಅಥವಾ ಇವೆಲ್ಲವೂ ಬೇಗನೆ ಕ್ಲಿಯರ್ ಆಗ್ತಿತ್ತ, ಅಥವಾ ಇದಕ್ಕಿನ್ನ ಅದೇ ಬೆಟರ್ ಅನ್ಸ್ತಿತ್ತ ಅಂತ ಅನ್ನೋದಕ್ಕೆ ನಿಮ್ಮ ಅನುಭವನೇ ಕೇಳೋಣ ಅನ್ಕೊಂಡು ಕಾಯ್ತಾ ಇದ್ದೆ ನಾನು. ನೀವು ಅಷ್ಟನ್ನೇ ಮಾತ್ರ ಹೇಳ್ಕೊಂಡ್ ಬಂದ್ರೆ, ನೀವು ಧ್ಯಾನದ್ದೇನು ಹೇಳಲಿಲ್ಲ. ಅದಕ್ಕೆ ಇವರು ಧ್ಯಾನದ್ದೇನು ಮಾತಾಡ್ಲಿಲ್ಲ, ಬರೀ ಯೂನಿವರ್ಸ್ ಮತ್ತೆ ಏಂಜಲ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಹಂಗಂತ ಹೇಳ್ಬಿಟ್ಟು ನಾನ್ ನಿಮ್ ಜೊತೆ ಮಾತಾಡೋಣ ಅನ್ಕೊಂಡೆ. ಅನುಭವ ತುಂಬಾನೇ ಚೆನ್ನಾಗಿತ್ತು. ಸರ್ ಹತ್ರ ಸ್ವಲ್ಪ ಕೇಳೋಣ, ಅವ್ರ ಗೈಡೆನ್ಸ್ ಕೇಳೋಣ ಅಂತ ಅನ್ಕೊಂಡಿದೀನಿ. ಅದಕ್ಕೆ ನಾನು ಅವ್ರ ಮಾತು ಕೇಳಿ ಮತ್ತೆ ಮಾತಾಡೋಣ ಅನ್ಕೊಂಡಿದೀನಿ. ಸರ್ ನೀವು ಮಾತಾಡ್ಬೇಕು ಸರ್ ಇವಾಗ. ಖಂಡಿತ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್, ನಮಸ್ತೆ. ಏಂಜಲ್ ಅಲ್ವಾ? ಓಕೆ ಮೇಡಮ್, ತುಂಬಾ ಚೆನ್ನಾಗಿದೆ ನಿಮ್ದು ಕನೆಕ್ಷನ್. ಜೊತೆಗೆ ಅದೇ ನೀವು ಏಂಜಲ್ ಆಗಿದ್ದೀರಿ ಅಷ್ಟೇ ಅಲ್ವಾ? ನೀವು ಏಂಜಲ್, ಅದಕ್ಕೆ ಕನೆಕ್ಟ್. ಆಮೇಲೆ ಅದೇನದು ಬ್ಲಾಕ್ ಎನರ್ಜಿ, ಆಮೇಲೆ ಅದು ಅಲ್ಲಿ ನೀವು ಗೋರಿ ಇತ್ತು, ಅದ್ರ ಮೇಲೆ ಆಯ್ತು, ಮನೆ ಅದಕ್ಕೆ ಕಟ್ಟಿದ್ದು. ಸೊಲ್ಯೂಷನ್ ಇತ್ತು. ಅದಕ್ಕೆ ಅಲ್ಲೇನ್ ಮನೆಯೇ ಬಿಟ್ಟು ಬರೋ ಅವಶ್ಯಕತೆ ಇರ್ಲಿಲ್ಲ. ಅದೇನು ಇದ್ ಮಾಡಿರ್ಲಿಲ್ಲ. ಅಂದ್ರೆ ಇನ್ನೊಂದ್ ಕಡೆ ಅಂದ್ರೆ ಸರ್, ನಮ್ಮ ಮನೆಯವ್ರ ರಿಲೇಷನ್ಸ್ ಎಲ್ಲ ನಮ್ಗೆ ತುಂಬಾ ಟಾರ್ಚರ್ ಮಾಡ್ತಿದ್ರು. ಹಂಗಾಗಿ ನಮ್ಗೆ ಅಲ್ಲಿ ಆ ಜನಗಳು ಸರಿ ಬರ್ಲಿಲ್ಲ, ಅದನ್ನ ಬಿಟ್ಟು ಹೋಗ್ಬೇಕು ಅಂತಾನೆ ಡಿಸೈಡ್ ಮಾಡ್ಕೊಂಡ್ಬಿಟ್ವಿ. ಇದು ರೀಸನ್, ಅವರಿಂದ ರೀಸನ್ ಯಾವ್ದು ಬೇಡ ಅಂತಾನೆ ಆ ಊರ್ ಬಿಟ್ಕೊಂಡೇ ಬೇರೆ ಊರಿಗೆ ಬಂದ್ಬಿಟ್ವಿ ನಾವ್. ಅದು ರೀಸನ್ ಸರ್ ಇದಕ್ಕೆ. ಇರ್ಲಿ ಬಿಡ್ರಿ, ಆಮೇಲೆ ಈಗ ಮುಗಿದು ಹೋಗಿದೆ. ಅದು ಏನು ಮಾಡಕ್ಕಾಗಲ್ಲ. ಅಂದ್ರೆ ಇನ್ನೊಂದೇನು ಅಂದ್ರೆ, ಆತರ ಇವಾಗ ಯಾರಿಗಾದ್ರೂ ಆ ತರದ ಸಮಸ್ಯೆ ಇದ್ರೆ ನೀವು ಒಂದು ಏನೋ ಕಾಪರ್ ಪಿರಮಿಡ್ ಈ ತರ ಇದು, ಅಲ್ಲಿ ಯಾವ ನೆಗೆಟಿವ್ ಎನರ್ಜಿನೂ ಬರಲ್ಲ. ಎರಡನೇದಾಗಿ ಅದೇ ಅದರ ವಾಟರ್ನೆಲ್ಲ ನಾವು ಮನೆಗೆಲ್ಲ ಸಿಂಪಡಿಸೋದ್ರಿಂದ ನೀವು ಮನೇಲಿ ಕುತ್ಕೊಂಡು ಧ್ಯಾನ ಮಾಡಿದ್ರು ಕೂಡ ಅಲ್ಲಿ ಯಾವ ನೆಗೆಟಿವ್ ಎನರ್ಜಿನೂ ಇರಲ್ಲ. ಅಂದ್ರೆ ಅಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಶುರುವಾಗ್ತದೆ. ಸೊ ಹಂಗಾಗಿ ಆಮೇಲೆ ನಿಮಗೆ ಆ ಥರದ್ದು ಏನಾದ್ರು ಭೂಮಿಯಲ್ಲಿ ಸಮಸ್ಯೆ ಇದೆ ಅಂದ್ರೆ ಒಂದು ಪಿರಮಿಡ್ ಕೆಳಗಡೆ ಹೋಗೋದ್ ಬಿಟ್ರೆ ಆಯ್ತು ಭೂಮಿಲಿ. ಆಯ್ತಾ? ಆ ಸೈಟ್ ಅಲ್ಲಿ ಏನೂ ಇದು ಬರಲ್ಲ. ಅದರಲ್ಲೂ ಕ್ರಿಸ್ಟಲ್ ರೂಪದಲ್ಲಿ ಇರ್ತದಲ್ಲ ಪಿರಮಿಡ್ಗಳು, ಅದನ್ನ ಹಾಕ್ಬಿಡು, ನ್ಯಾಚುರಲ್ ಸ್ಟೋನ್. ಇವಾಗ ಎಷ್ಟೋ ಜನ ಮನೆ ಕಟ್ಟುವವರು ಫೌಂಡೇಶನ್ ಅಲ್ಲೇ ಹಾಕ್ತಾರೆ. ಪಿರಮಿಡ್ ಫೌಂಡೇಶನ್ ಅಲ್ಲಿ ಹಾಕಿ ಕಟ್ತಾರೆ. ಏನು ನೋಡಲ್ಲ, ಯಾವ ವಾಸ್ತು ದೋಷನೂ ಬರಲ್ಲ. ಹಾಗೆ ಆಮೇಲೆ ತುಂಬಾ ಚೆನ್ನಾಗಿದೆ ನಿಮ್ದು ಏನು. ಆಮೇಲೆ ಇವರು ರತ್ನಮ್ಮ ಮಾಸ್ಟರ್ ಹೇಳಿದ್ರಲ್ಲ, ಮತ್ತೆ ಯಾಕೆ ನಿಮ್ಮ ಮಗಳಿಗೆ ಹುಷಾರ್ ಮಾಡಿಲ್ಲ? ಅದನ್ನೇ ಮಾತಾಡ್ತೀನಿ ಸರ್ ನಾನು ಇವಾಗ. ಅಂದ್ರೆ ನಾನ್ ಯೂನಿವರ್ಸ್ ಏಂಜಲ್ಸ್ ಹತ್ರ ಹೆಲ್ಪ್ ತಗೋಬೇಕಾದ್ರೆ ಇವಾಗ ಧ್ಯಾನಕ್ಕೆ ನಾನ್ ಕಂಪೇರ್ ಮಾಡಿಲ್ಲ. ಈ ದಾರಿನೂ ಅವರೇ ತೋರಿಸಿದಾರೆ ಅಂತಾನೆ ನಾನ್ ಅನ್ಕೋತೀನಿ. ಯಾಕಂದ್ರೆ ಅವಳು ಮೊದ್ಲು ಹೆಂಗಿದ್ಲು, ಹುಟ್ಟಿದಾಗ ಹೆಂಗಿದ್ಲು, ಈಗಂತೂ ಹಂಗಿಲ್ಲ ಅಮ್ಮ. ಅವಳು ಬರ್ತಾ ಬರ್ತಾ ಇಂಪ್ರೂವ್ ಆಗ್ತಾನೆ ಇದ್ದಾಳೆ, ಹಂಗೆ ಅಂತೂ ಇಲ್ಲ. ಇವಾಗ ನಾನ್ ಧ್ಯಾನಕ್ ಬಂದು 1 ವಾರ ಆಯ್ತು, ರಾತ್ರಿ ಫುಲ್ ಮಾಡಿಲ್ಲ ನಾನು. 3:30ವರೆಗೂ ಅಷ್ಟೇ ಮಾಡಿದೀನಿ, ಒಂದಿನ ಮಿಸ್ ಮಾಡಿದೀನಿ. ಅಷ್ಟ್ರಲ್ಲೇ ಅವಳು ಇನ್ನೂ 2 ಮಾತು ಜಾಸ್ತಿ ಮಾತಾಡ್ತಿದ್ದಾಳೆ. ಅವಳು ಮೆಂಟಲಿ ಫಿಸಿಕಲಿನೂ ಸ್ಟ್ರಾಂಗ್ ಆಗ್ತಾನೆ ಇದ್ದಾಳೆ. ನಾನ್ ಅವ್ರ ಹತ್ರ ಹೆಲ್ಪ್ ತಗೊಂತಾನೆ ಅವಳಿಗೆ ಒಂದ್ ಮೆಡಿಸಿನ್ ಕೊಡ್ಸ್ಬೇಕಾದ್ರು ಆಯುರ್ವೇದಿಕ್ ಮೆಡಿಸಿನ್ ಆಗ್ಲಿ, ಇಂಗ್ಲಿಷ್ ಮೆಡಿಸಿನ್ ನಾವು ಕೊಡ್ಸೇ ಇಲ್ಲ ಅವಳಿಗೆ. ಮನೇಲೆ ಅವಳಿಗೆ ಫಿಸಿಯೋಥೆರಪಿ ನಾನೇ ಮಾಡಿಸ್ತೀನಿ, ಆಮೇಲೆ ಸ್ಪೀಚ್ ಥೆರಪಿನೂ ನಾನೇ ಹೇಳ್ಕೊಡ್ತೀನಿ ಅವಳಿಗೆ. ಆ ತರ ಎಲ್ಲ ನಾನ್ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಆದ್ರೆ ಅವಳ ಇಂಪ್ರೂವ್ಮೆಂಟ್ ಹಂಗೆ ಅಂತೂ ಇಲ್ಲ, ಜಾಸ್ತಿ ಹೋಗ್ತಾನೆ ಇದೆ ಅವಳಿಗೆ. ಆ ಯೂನಿವರ್ಸ್ ಏಂಜಲ್ಸ್ ಇದ್ರ ಮೂಲಕ ನನಗೆ ಪೂರ್ತಿಯಾಗಿ ಸರಿ ಮಾಡ್ಕೊಂತಾನು ಈ ಬುಡಾಕೇಶ ಧ್ಯಾನ ನನಗ್ ಕೊಟ್ಟಿದಾರ ಅಂತಾನು ನನ್ಗೆ ಅನ್ಸಿದೆ. ಸರಿ ಹೋಗ್ತಾಳೆ ಅಂತ ನಂಬಿಕೆನೂ ಇದೆ. ಅವಳು ಬರ್ತಾ ಬರ್ತಾ ಸರಿ ಹೋಗ್ತಾನೆ ಇದ್ದಾಳೆ, ಅದೇ ನನಗ್ ಖುಷಿ ಇದೆ. ಅವಳು ಆತರ ಇದ್ದಾಳೆ ಅನ್ನೋ ಬೇಜಾರು ನನಗಿಲ್ಲ, ದೇವ್ರ ಕೊಟ್ಟ ಗಿಫ್ಟ್ ಅಂತಾನೆ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದೀನಿ. ತುಂಬಾ ಖುಷಿ ಇದೆ. ಅವಳು ನನ್ಗೆ ತುಂಬಾ ಕೇರ್ ಮಾಡ್ತಾಳೆ. ಎಲ್ಲಾ ಭಾವನೆ ಅವಳು ಹೇಳ್ಕೊಳ್ದೇ ಇರ್ಬೋದು, ಆದ್ರೆ ಅವಳು ನನ್ಗೆ ಮಾತಾಡ್ದೇನೆ ನನಗ್ ಕೇರ್ ಮಾಡ್ತಾಳೆ. ಹುಷಾರ್ ಇಲ್ದೇ ಇರುವಾಗ, ನಾನು ಊಟ ಮಾಡದೇ ಇರುವಾಗ,
ತುಂಬಾ ಕೇರ್ ಮಾಡ್ತಾಳೆ. ಅದನ್ನ ಬಿಟ್ರೆ ತುಂಬಾ ಖುಷಿ ಇದೆ ನನ್ಗೆ, ಅವಳು ಆತರ ಇದಾಳೆ ಅಂತ ಬೇಜಾರು ಇಲ್ಲ, ಇಂಪ್ರೂವ್ ಆಗ್ತಿದ್ದಾಳೆ ಅಂತಾನು ತುಂಬಾ ಖುಷಿ ಇದೆ ಅಮ್ಮ. ಆಗ್ತಾಳೆ ಅಂತ ನಂಬಿಕೆನೂ ಇದೆ, ಇದ್ರಲ್ಲಿ ಸರಿ ಹೋಗ್ತಾಳೆ ಅಂತಾನು ಇದೆ. ಈ ದಾರಿಯಲ್ಲೇ ಅವಳು, ಈ ಬುಡಾಕೇಶ ಧ್ಯಾನದಲ್ಲಿ ಅವಳು ಸರಿ ಹೋಗ್ತಾಳೆ ಅಂತ ನನ್ ನಂಬಿಕೆ ಇದೆ. ಯೂನಿವರ್ಸ್ ಏಂಜಲ್ಸ್ ಈ ದಾರಿನೇ ನನ್ಗೆ ಕೊಟ್ಟಿದ್ದಾರೆ ಇದ್ರ ಮೂಲಕ ಅಂತಾನೆ, ಅದನ್ನೇ ನಂಬಿದೀನಿ ನಾನು. 100% ಮೇಡಮ್, ಅದೇ ನಾನು ಹೇಳಲಿಕ್ಕೆ ಹೊರಟಿದ್ದೆ. ಈಗ ಮಾಸ್ಟರ್ ಹೇಳಿದ್ರಲ್ಲ ಏಂಜಲ್ಸ್ ಯಾಕೆ ಹೆಲ್ಪ್ ಮಾಡಿಲ್ಲ. ಈಗ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಯಾರೇ ಆದ್ರೂ ಕೂಡ ಸಲಹೆ ಕೊಡ್ಬೋದಷ್ಟೇ. ಕೆಲವೊಮ್ಮೆ ಎಲ್ಲವನ್ನೂ ಅವರೇ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಈಗ ಊಟ ಇಲ್ಲವರಿಗೆ ನೋಡಿ ಅಲ್ಲಿ ಊಟ ಹಾಕ್ತಾ ಇದಾರೆ, ಅಲ್ಲಿ ಹೋಗಿ ಊಟ ಮಾಡಿ, ಅಥವಾ ಅಲ್ಲಿ ಹೋಟೆಲ್ ಇದೆ ಅಂತ ಹೇಳ್ಬೋದೇ ಹೊರತು ಹೊಟ್ಟೆ ಆಗಲ್ಲ ಅಲ್ವಾ? ಹಾಗೆ ಇದು ಅಷ್ಟೇ, ನಮಗೆ ಕೆಲವೊಮ್ಮೆ ಕೆಲವೊಂದಕ್ಕೆ ಅವರು ಮಾರ್ಗದರ್ಶಕರಷ್ಟೇ. ಏಂಜಲ್ಸ್ ಅಂದ್ರೆ ನಮಗೆ ಗುರುಗಳ ಏನು ದೇವತೆಗಳಷ್ಟೇ. ನಮಗೆ ಇದ್ದು ಜೊತೆಗೆ ಅವರು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಸರ್ ನಾನ್ ಅದನ್ನೇ ನಂಬಿದೀನಿ ಸರ್, ಅವ್ರ ಮಾರ್ಗದರ್ಶನ ಕೊಡ್ತಾರೆ. ಎಲ್ಲಾನು ಒಂದೇ ಸತಿ ಆಗ್ಬಿಡೋದಂತೂ ಅಲ್ಲ ಸರ್, ದಿನ ದಿನ ಇಂಪ್ರೂವ್ಮೆಂಟ್ ಕೊಡ್ತಾರೆ ಅಂತಾನೆ ನಂಬಿದೀನಿ ಸರ್ ನಾನು. ಅವ್ರ ಮಾರ್ಗದರ್ಶನನೇ ಇಷ್ಟು ಮುಂದುವರಿಯಕ್ ಸಾಧ್ಯ, ಅವಳು ಇಂಪ್ರೂವ್ಮೆಂಟ್ ಅಲ್ಲಿ ನಾನ್ ತುಂಬಾ ನಂಬಿದೀನಿ. ಹಂಗೇನೆ ನನ್ಗೆ ಒಂದೇ ಸತಿ ಅವ್ರನ್ನ ಸರಿ ಮಾಡುವಂತಾನು ನನಗ್ ಭಾವನೆ ಇಲ್ಲ ಸರ್. ದಿನಾನು ಯಾವಾಗಾಗುತ್ತೋ ಅಷ್ಟು ನನ್ಗೆ ಸರಿ ಮಾಡಿ, ಆದ್ರೆ ಎಲ್ಲರ ತರ ಅವಳು ಮಾಡ್ಕೊಳ್ಬೇಕು, ಅವಳಿಗೂ ಇನ್ನೊಬ್ರು ಭಾರ ಆಗದೆ ಇರಂಗ ಅವಳು ಇರ್ಬೇಕು ಅಂತಾನೆ ನನ್ನ ಭಾವನೆ. ನಾನು ಹೇಳ್ತೀನಿ, ನಾನು ಹೇಳ್ದಂಗ್ ಮಾಡಿ ಆಯ್ತಾ. ನೀವು ರಾತ್ರಿ ಧ್ಯಾನ ಮಾಡಿ ಆಯ್ತಾ. ರಾತ್ರಿ ನೀವೇ ಶಕ್ತಿ ಕೊಡ್ಬೇಕು. ರಾತ್ರಿ ಎಲ್ಲ ಧ್ಯಾನ ಮಾಡಿ ಬೆಳಿಗ್ಗೆ ನೀವು ಧ್ಯಾನ ಎಲ್ಲ ಮುಗೀತದಲ್ಲ, ಮುಗಿದ್ಮೇಲೆ ನಿಮ್ ಮಗಳನ್ನ ಕರೆದು ಅವಳನ್ನ 2 ಕೈ ಹಿಂಗ್ ಹಿಡ್ಕೊಳ್ಳಿ. ಹಾ ಹಿಡ್ಕೊಂಡು 10 ನಿಮಿಷ ಧ್ಯಾನ ಮಾಡಿ. ನೀವು ರಾತ್ರಿ ಎಲ್ಲ ಎನರ್ಜಿನ ಪಾಸ್ ಮಾಡಿ. ಸರಿ ಸರ್, ಹಂಗೆ ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ ಸರ್. ನಾನೇನು ಧ್ಯಾನದಲ್ಲಿ ರಾತ್ರಿ ಎಲ್ಲ ಏನ್ ಧ್ಯಾನ ಮಾಡಿದ್ನಲ್ಲ, ಎನರ್ಜಿ ಎಲ್ಲ ಹೋಗ್ಬೇಕಂತ ಹೇಳಿ ಫುಲ್ ಪಾಸ್ ಮಾಡಿ. ಸರಿ ಸರ್. ಆಮೇಲೆ ನೀವು ಧ್ಯಾನ ಮಾಡುವ ಪಕ್ಕದಲ್ಲೇ ಮಲ್ಸ್ಕೊಳ್ಳಿ. ಯಾವಾಗ್ಲೂ ನೀವೆಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತೀರಲ್ಲ, ಅವಳು ಪಕ್ಕದಲ್ಲೇ ಮಲಗಿಸ್ಕೊಳ್ಳಿ. ಖಂಡಿತ 100ಕ್ಕೆ 1000% ಇಂಪ್ರೂವ್ಮೆಂಟ್ ಆಗ್ತದೆ. ಆಯ್ತು ಸರ್, ನೀವ್ ಹೇಳಿದಿರ ಅಂದ್ಮೇಲೆ ಆಯ್ತು ಸರ್, ಹಾಗೆ ಆಗ್ತಾಳೆ ಸರ್, ನನ್ಗೂ ಅವ್ರ ನಂಬಿಕೆ ಇದೆ. ತಥಾಸ್ತು. ಅಯ್ಯೋ ಕೋಟಿ ನಮಸ್ಕಾರ ಸರ್, ನಿಮ್ಗೆ ಅನಂತ ಕೋಟಿ ನಮಸ್ಕಾರಗಳು. ತಿಳ್ಕೊಂಡ್ರು ಬುಡಕೇಶ್ವರಿಗೆ ಬನ್ನಿ, ಖಂಡಿತ ನಿಮ್ ಮಗು ಪ್ರಿಪೇರ್ ಆಗುತ್ತಾ. ಈ ಒಂದು ಇದ್ರಿಂದ ನೀವು ನೋಡ್ಕೊಳ್ಳಿ, ಇದನ್ನ ಏನ್ ಸತ್ಯ, ಇದಿಷ್ಟು ನಾವ್ ಹೇಳ್ತಿರೋದು ಸತ್ಯ. ಬನ್ನಿ ನೀವು ಬುಡಕೇಶ್ಗೆ, ನೀವು ನಿಮ್ ಮಗು ಸರಿಯಾಗ್ಬೇಕಲ್ವಾ ಅಂತ. ಈಗ ಒಂದ್ ವಾರದಲ್ಲೇ 2 ಮಾತಿಂದ 2 ಮಾತು ಹೆಚ್ಚು ಆಡಿದೆ ಅಂತಂದ್ರೆ ಎಷ್ಟು ಮಾಸ್ಟರ್ ಇದ್ರು ಬೆಂಗಳೂರಿಂದ ಶ್ವೇತಾ ಮಾಸ್ಟರ್ ಇದ್ರು. ಅವರು ಸಿಂಗಲ್ ಪೇರೆಂಟ್, ಇವರಿಲ್ಲ ಬಹಳ. ಜಸ್ಟ್ ಅವರೇ ವರ್ಕ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಒಬ್ಳೆ ಮಗಳು. ಅವಳಿಗೆ ಏನಾಗಿದೆ, ಸಣ್ಣವಳಿರುವಾಗ ಪೆನ್ಸಿಲ್ ಏನೋ ಹಾಕೊಂಡು ಕಣ್ಣು ಇದಾಗಿದೆ. 2 ಸಾರಿ ಸರ್ಜರಿ ಮಾಡಿಸಿದ್ದಾರೆ, ಆದ್ರೂ ವಿಷನ್ ಬಂದಿಲ್ಲ. ಮತ್ತೆ ಅವರು ಏನು ಗ್ಯಾರಂಟಿನೂ ಹೇಳಿಲ್ಲ, ಮತ್ತೆ ಪರ್ಮನೆಂಟ್ ಆಗಿ ಅದು ಬರೋಲ್ಲ ಅಂತಾನೆ ಹೇಳಿದ್ದಾರೆ ಇಲ್ಲಿ ಹಾಸ್ಪಿಟಲ್ ಅಲ್ಲಿ. ಅದಕ್ಕೆ ಆಗ್ತದಾ ಸರ್ ಅಂತ ಕೇಳಿದ್ರು. ಇಲ್ಲ, ಈಗ ಅವಳಿನ್ನು ಪಾಪ 10 ವರ್ಷ ಅವಳಿಗೆ, ಅವ್ರೇನ್ ಮಾಡುದು. ಆಮೇಲೆ ಅದೇ ನೀವು ಮಾಡಿ ಆಗ್ತದೆ ಅಂತ ಹೇಳಿದ್ರು. ಅವರು ಸಿನ್ಸಿಯರ್ ಆಗಿ ಮಾಡಿದ್ದಾರೆ 41 ದಿವಸ. ಇವಾಗೂ ಜಾಯ್ನ್ ಆಗ್ತಾರೆ ಅವರು. ಸಿನ್ಸಿಯರ್ ಆಗಿ ಮಾಡಿದ್ದಾರೆ 41 ದಿವಸ. ಆಮೇಲೆ ವರ್ಕ್ಶಾಪ್ ಅದು ಮುಗಿಯೋದಕ್ಕೂ ವರ್ಕ್ಶಾಪಿಗೆ ಬಂದ್ರು. ವರ್ಕ್ಶಾಪಿಗೆ ಬಂದಾಗ ಅಲ್ಲೊಬ್ರು ನನಗೆ ಪರಿಚಯ ಆದ್ರು. ಅವ್ರದ್ದು ಇದನ್ನ ಕಾಂಟ್ಯಾಕ್ಟ್ ಕೊಟ್ಟೆ. ಅವ್ರದ್ದು ಸ್ವಲ್ಪ ಮೆಡಿಸಿನ್ ಯೂಸ್ ಮಾಡಿದ್ರು. ಇವಾಗ 1 ತಿಂಗಳು ಅವ್ರು ಯೂಸ್ ಮಾಡಿದ್ಮೇಲೆ ಈಗ ಅವರಿಗೆ ಕಣ್ ಕಾಣಿಸ್ತಾ ಇದೆ. ಅವ್ರಿಗೆ ಆಯ್ತಾ, ಸ್ವಲ್ಪವೂ ಕಾಣಿಸ್ತಾ ಇರೋದು. ಪರ್ಮನೆಂಟ್ ಕಣ್ ಬರಲ್ಲ ಅಂತ ಹೇಳಿದ್ರು ಡಾಕ್ಟ್ರು, ಬಟ್ ಇವಾಗ ಕಣ್ ಕಾಣಿಸ್ತಾ ಇದೆ. ಅಂದ್ರೆ ಈಗ ಒಂದು ದೇವ್ರು ಅದಕ್ಕೊಂದು ಬೇಕಾದ ದಾರಿ ತೋರಿಸ್ತಾನೆ ಅಲ್ವಾ? ನಾವ್ ಎಲ್ಲ ಹಾಸ್ಪಿಟಲ್ ತೋರ್ಸಿದ್ರು ಸರ್, ಅವಳು ಪೂರ್ತಿಯಾಗಿ ಸರಿ ಹೋಗ್ತಾಳೆ ಅಂತ ಹೇಳೇ ಇಲ್ಲ ಸರ್. ನಾನು ಅವ್ರಿಗೆ ಹೇಳಿ ಬಂದಿದ್ದೀನಿ ಸರ್, ನನ್ ಮಗಳು ಅವಳು ಯಾವ ರೀತಿ ಇದ್ದಾಳೆ ಅಂತ ನಿಮಗಿಂತ ಚೆನ್ನಾಗ್ ನನಗೆ ಗೊತ್ತಿದೆ ಅಂತಾನೆ ಹೇಳಿ ಬಂದಿದ್ದೀನಿ. ಅಳ್ಕೊಂಡ್ ಹೇಳಿ ಬಂದಿದ್ದೀನಿ. ಇವಾಗ ಅಳ್ತಿಲ್ಲ ಸರ್ ನಾನು ಅವಳ ಬಗ್ಗೆ. ನನಗೆ ಎಷ್ಟಾಗುತ್ತೋ ಅಷ್ಟು ಅಂತ ಹೇಳಿ ಸರ್. ಎಲ್ಲಿಗೂ ಹೋಗ್ಬೇಡ್ರಿ ನೀವು, ಹಾಗೆ ಹೇಳಿ. ಆಮೇಲೆ ಹೇಳಿ, ಸಂಕಲ್ಪ ಮಾಡಿ 1 ಪಿರಮಿಡ್ ಕಟ್ಟಿಸ್ತೀನಿ ಅಂತ ಹೇಳಿ, ಅವಳು ಸರಿ ಹೋಗ್ಬೇಕು.
ಅಂತ ಸಂಕಲ್ಪ ಮಾಡ್ಕೊಳ್ರಿ. ನೀವು ರಾತ್ರಿ ಎಲ್ಲ ಧ್ಯಾನ ಮಾಡಿ ಎನರ್ಜಿ ಪಾಸ್ ಮಾಡಿ ನೋಡ್ರಿ, ಆಮೇಲೆ ಹೆಂಗ ತಯಾರಾಗ್ತಾಳ. ಸೂಪರ್. ಆಯ್ತು ಸರ್. ಆಮೇಲೆ ಸಂಸ್ಕೃತ ಯಾವ್ದಾದ್ರು ಶ್ಲೋಕ ಹೇಳಿಸಿ. ಹಾ ಓಂ ಹೇಳಿಸ್ತೀನಿ ಸರ್, ಅವಳಿಂದ ಹೇಳ್ತಾಳೆ, ಅದನ್ನ ಟ್ರೈ ಮಾಡ್ತಾಳೆ. ಓಂಗಿಂತ ಯಾವ್ದಾದ್ರು 2-3 ಒಂದ್ 5-6 ಲೈನ್ 10 ಲೈನ್ ಇರೋ ಯಾವ್ದಾದ್ರು ಶ್ಲೋಕ ಹೇಳಿಸ್ತಾ ಇರಿ. ಹಾ ಸರ್, ಅದು ಅವರಲ್ಲಿ ಇದಾಗ್ತದೆ vibration. ಸರಿ. ಓಕೆ ಮೇಡಮ್. ಮತ್ತೆ ಯಾರು ಮಾತಾಡ್ತಾರೆ? ವೀಣಾ ಮಾಸ್ಟರ್ ಮಾತಾಡಿ. ಇನ್ನೊಂದ್ಸರಿ ನಾನ್ ಈ ಬುಡಾಕೇಶಕ್ ಧ್ಯಾನಕ್ ಬರೋಕೆ ಕಾರಣ ನನ್ ಫ್ರೆಂಡ್ ಸುಜಾತಾನೇ ಸರ್. ನಾನು ಬಂದಿರ್ಲಿಲ್ಲ, ಅದ್ರ ಬಗ್ಗೆ ಗೊತ್ತು ಇರ್ಲಿಲ್ಲ. ಅವಳೇ ಬಾ ಮಾಡು, ಭವಾನಿ ಸರಿ ಹೋಗ್ತಾಳೆ ಅಂತ ಅವಳು ಹೇಳಿರೋದಕ್ಕೇನೆ ನಾನು ಅವಳಿಂದಾನೇ ಈ ಧ್ಯಾನಕ್ ಬಂದಿರೋದು ಸರ್. ಅವಳಿಗೆ ಧನ್ಯವಾದ ಹೇಳ್ತೀನಿ. ಅವಳಿಂದಾನೇ ಇದಕ್ ಬಂದಿದ್ದೀನಿ. ಅವಳಿಗೆ ಧನ್ಯವಾದ, ಥ್ಯಾಂಕ್ಸ್ ಹೇಳ್ತೀನಿ. ಅದೇ ಸರ್, ಒಂದ್ ಹಾಡ್ ಹೇಳಕ್ ಕರ್ದಿದ್ವಿ. ಸುಜಾತ ಕಡೆ ನನ್ ಫ್ರೆಂಡ್ ಕೂಡ ಹಾಡ್ ಹೇಳ್ತಾರೆ ಅಂತ ಹಾಡ್ ಹೇಳಕ್ ಬಂದ್ರು. ಹಾಗೇನೆ ಎಲ್ಲ ಮಾಡು, ಇದ್ರಿಂದ ಒಳ್ಳೇದಾಗುತ್ತ ಅಂತ ಅವ್ರು ಹೇಳಿದ್ರು. ಖಂಡಿತ ಆಗುತ್ತೆ, ಕಂಡು ಬನ್ನಿ, ಕಳ್ಸಿ, ಖಂಡಿತ ಜಾಯಿನ್ ಮಾಡಿ ಅವ್ರನ್ನ ಅಂತ. ಇಬ್ರು ಮಾತಾಡ್ಕೊಂಡು ಸುಜಾತ ನಾವು ಇವ್ರು 3 ಜನ ಮಾತಾಡ್ಕೊತಾ ಇರ್ತೀವಿ. ಹಾಗೆ ಕೂಡ ಜಾಯಿನ್ ಆಗಿದ್ದಾರೆ. ನಂಬೇಕು ಆ ವರ್ಷ ನಿಮ್ಮನ್ನ ಕರ್ಕ ಬಂದು ಇಲ್ಲಿ ಕೂರ್ಸಿರೋದು. ಯಾವ್ದೋ ವೃತ್ತದಲ್ಲಿ ಅಂತ ಹೇಳಿಲ್ಲ, ಬಂದು ಕೂರ್ಸಿದ್ದಾರೆ. ಸರ್ ಹೇಳಿದ್ರಲ್ಲ, ಸತ್ಯ, ಕರೆಕ್ಟ್. ಅವ್ರ ಏನ್ ಹೇಳ್ತಾರ ಫಾಲೋ ಮಾಡಿ. ಆಯ್ತಮ್ಮ. ಸುಜಾತ ಮೇಡಮ್. ಅಮ್ಮ ಎಲ್ಲ ಕೃಷ್ಣನ ಆಶೀರ್ವಾದ, ಶ್ರೀ ಕೃಷ್ಣನ ಆಶೀರ್ವಾದ ನೋಡಿ ಅಮ್ಮ. ಎಲ್ಲ ಅವ್ರದೇ ಎನರ್ಜಿ ಎಲ್ಲ ನಮಗ್ ಬಂದ್ಬಿಟ್ಟಿದೆ. ನನಗ್ ಬಂದ್ಬಿಟ್ಟಿದೆ ಕೃಷ್ಣನ್ ಎನರ್ಜಿ. ನನ್ ಎನರ್ಜಿ ನನ್ ಫ್ರೆಂಡ್ ಹೋಗಿದೆ. ಹೀಗಾಗಿ ಬಂದ್ಬಿಟ್ಟಿವಿ. ಅಷ್ಟ್ ನನಗ್ ಗೊತ್ತಾಗ್ಬಿಟ್ಟಿದೆ. ನಾನ್ ಯಾವಾಗ ಆಕರ್ಷಣೆ ಆದ್ನಿ, ಅವಳು ಯಾವಾಗ ಬಂದಳಲ್ಲ, ಆಮೇಲೆ ನನ್ಗ್ ಗೊತ್ತಾಯ್ತು ಇದು ಕೃಷ್ಣಂದೇ ಇದು ಎಲ್ಲ ಅಂತ ಅನ್ಕೊಂಡ್ಬಿಟ್ಟೆ ಅಮ್ಮ ನಾನು. ನೋಡಿ ಅಮ್ಮ, ಅವ್ರ ಮುಖ ನೋಡಿ ಅಮ್ಮ, ಕೃಷ್ಣನ್ ಕಲರ್ ಬಂದ್ಬಿಟ್ಟಿದೆ ನೋಡಿ. ಒಂಚೂರ್ ನೋಡ್ಬಿಡಿ ಕೃಷ್ಣನ. ನಾನ್ ಅವಾಗಿಂದ ಅವ್ರ ಮುಖ ನೋಡ್ತಾ ಇದ್ದೀನಿ, ಕಲರ್ ಕೃಷ್ಣಂದೇ ಕಾಣಿಸ್ತಾ ಇದೆ ನೋಡಿ ಅಮ್ಮ. ಅಷ್ಟಿದೆ ಮೇಡಮ್ ಅವ್ರ ಹತ್ರ, ಅಷ್ಟಿದೆ. ನೋಡ್ ಅಮ್ಮ, ಇವತ್ತಂತೂ ತಥಾಸ್ತು ಅಂದ್ಬಿಟ್ರಿ. ಯಾಕಂದ್ರೆ ಕೃಷ್ಣನ್ ಕಲರು ಬಂದಿದ್ದೆ, ತಥಾಸ್ತು ಅಂದ್ಬಿಟ್ಟಿದ್ದಾರೆ. ನನ್ ಸೊಸೆ ಅಂತೂ ನಿಜವಾಗಿ. ನಾನು ಅಲ್ಲಿ ಚಿದ್ರ ಬೆಟ್ಟಕ್ಕೆ ಹೋಗಿದ್ನಲ್ಲ ಸರ್, ನೋಡೋದು ಏನೋ ಒಂಥರ ನನ್ಗೇನೋ ಒಂಥರ ಹಿಂಗ ಅನ್ನಿಸ್ತಿತ್ತು ಅಂತ ಅನ್ಬೇಡಿ. ನನ್ನ ಎಷ್ಟೊತ್ತ ಗುಡಕ್ಕೆ ಸರ್ ಜಾಯ್ನ್ ಆಗ್ಬೇಕು ಅದೇ ನನ್ ಮನ್ಸಲ್ಲಿ ಯಾವಾಗುನು. 1 ಮಂತ್ ಯಾಕೆ ಬಿಟ್ಟೆ ನಾನ್ ಯಾಕೆ ಬಿಟ್ಟೆ, ಎದ್ದಳು ಮಾಡು ಎದ್ದಳು ನನ್ ಮನ್ಸಲ್ಲಿ ಅದೇ ಬರ್ತಾ ಇತ್ತು. ಕೊನೆಗ ಇಲ್ಲ, ದುಡಂದಿದ್ದು ಒಂದ್ಸರಿ ಕೇಳ್ದೆ, ಸರ್ ಹೇಳ್ತಾ ಇದ್ರು ದುಡನ್ ನಿರ್ಧಾರ ಮಾಡಿ ಕುಂತ್ಕೋಬೇಕು ಅಂತ ಹೇಳ್ತಾ ಇದ್ರು. ಕರೆಕ್ಟ್ ಅಲ್ವಾ? ಅದಕ್ಕೆ ಹೇಳ್ಸಿ ಕೂರ್ಸಿರೋದು ನನ್ನ ಗುಡಕೆಸಕ ಅಂತ. ನಾನ್ ಎಷ್ಟು ಇದಾಗಿದ್ದೀನಿ ಅಂದ್ರೆ ಹೇಳಕ್ಕಾಗಲ್ಲ. ಎಲ್ಲಾರು ಹೇಳ್ತಾರೆ. ಇವತ್ ಕೂಡ ನಾನು ನಂಜನಗೂಡಿಗೆ ಹೋಗಿದ್ನಲ್ಲ, ಎಲ್ಲಾರು ಹೇಳೋದು ಏನ್ ಎನರ್ಜಿ, ಗುಡಕೆಸ ಮಾಡಿ ಎನರ್ಜಿ ಅಂತ. ಫ್ರೆಂಡ್ಗಳೆಲ್ಲ ಹಾಗೆ ಅಂತ ಇದ್ರು, ನನ್ನನ್ನು ಜಾಯಿನ್ ಮಾಡು ಅಂತ ಅನ್ನೋರು. ಆ ರೀತಿ ಆಯ್ತು ಮಾಡ್ತೀನಿ ಅಂತ ಹೇಳ್ತಾ ಯಾರಿಗೋ ಕಳ್ಸ್ಕೊಟ್ಟೆ. ಮಾಡ್ತೀನಿ ಅಂತ ನಾನು ಕೂಡ ಜಾಯಿನ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಇದು ಗುಡಕೆಸದಲ್ಲಿರುವಂತ ಶಕ್ತಿ, ಎನರ್ಜಿ. ಸರಿ ಏನ್ ಹೇಳ್ತಾರ ಅದ್ ಫಾಲೋ ಅಪ್ ಮಾಡಿದ್ರೆ ಖಂಡಿತ ಅದಾಗೆ ಆಗುತ್ತ. ಅದಕ್ಕೆ ನಮ್ಮನ್ನೆಲ್ಲನೂ ಇಲ್ಲಿ ಜಾಯಿನ್ ಮಾಡಿರೋದು ಈ ವೇದಿಕೆಗೆ, ಈ ಒಂದ್ ಚಾನಲ್ಗ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಮ್ಮ, ನಾವ್ ಮಾಡ್ತೀನಿ ಅಂದ್ರೆ ಮಾಡಕ್ಕಾಗಲ್ಲ. ಅದು ಅಷ್ಟು ಎನರ್ಜಿ, ಅಷ್ಟು ಶಕ್ತಿ ಅವ್ರ ಹತ್ರ ಇದೆ ಅಂತ ಹೇಳಿ ನಾವ್ ಬಂದಿದ್ದೀವಿ ಅಮ್ಮ. ಇಲ್ಲ ಅಂದ್ರೆ ನಾವೇ ಅಷ್ಟೇ ಆಗಿದ್ರೆ ಅಮ್ಮ, ಬರೋದಕ್ಕೆ ಖಂಡಿತ ಹೇಳ್ತಿದ್ದೀನಿ, ಆಗ್ತಾನೆ ಇರ್ಲಿಲ್ಲ. ಅಷ್ಟೊಂದು ಅವ್ರ ಹತ್ರ ಶಕ್ತಿ ಇದೆ ಅಮ್ಮ. ಆಗಲ್ಲ ಅಂತಿದ್ರಲ್ಲ. ಇಲ್ಲಮ್ಮ, ಅಷ್ಟು ಅವ್ರ ಹತ್ರ ಎನರ್ಜಿ ಇರೋದಕ್ಕಾಗಿನೇ ನಾವ್ ಬಂದಿರೋದು. ಖಂಡಿತ. ನಿಮಗೂ ಕೂಡ ಕೇಳಿದ್ದು ಯಾಕೆ ಅಂತ ಹೇಳಿದ್ರೆ, ನಾನ್ ಕೇಳಿದ್ದು ಉದ್ದೇಶ ಏನು ಹೇಳಿದ್ರೆ, ಅದು ನಿಮ್ದು ಏಂಜಲ್ಸ್ ಅವರೇನೆ ನಿಮ್ಮನ್ನ ಧ್ಯಾನಕ್ಕೆ ಕರ್ಕೊಂಡ್ ಬಂದು ಇದ್ರ ಮುಖಾಂತರ ಗುಣ ಆಗತ್ತೆ ಅಂತ ಹೇಳಿ ನಿಮ್ಮನ್ನ ಕರ್ದಿದ್ದಾರೆ. ಹಾಗಾಗಿ ನಾನು ಅದನ್ನೇ ಹೇಳೋದಿಕ್ಕೇನೆ ಬಂದಿದ್ದು. ನೀವು ಏನಕ್ಕೆ ಅದ್ರಲ್ಲಿ ಗುಣಪಡಿಸ್ಕೊಂಡಿಲ್ಲ, ಯಾಕೆ ಅದಕ್ಕೆ ಟ್ರೈ ಮಾಡ್ಲಿಲ್ಲ ಅಂತ ಕೇಳಿದ್ದು ಆ ಉದ್ದೇಶಕ್ಕೋಸ್ಕರನೇ ಕೇಳಿದ್ದು. ಅದು ಇದರಿಂದ ಅವರು ದಾರಿ ತೋರಿಸ್ಕೊಡ್ತಾರೆ ಅಷ್ಟೇ. ಇವಾಗ ಹೋಟೆಲ್ ಅಲ್ಲಿ ಅಲ್ಲಿದೆ ಊಟ ಅಂತ ಹೇಳಿದ್ರು ಸರ್, ಅವರು ಹೇಳಿದ್ದು ಆನ್ಸರ್ನ ಅರ್ಥ ಮಾಡ್ತಿದ್ದಾರೆ. ಅಲ್ಲಿ ಹೊಟ್ಟೆ ಹಸಿದಾಗ ತೋರಿಸ್ತಾರೆ ದಾರಿನ, ಅದು ಹೋಟೆಲ್ ಇದೆ ನೋಡಿ, ಅಲ್ಲಿ ಹೋಗಿ ಊಟ ಮಾಡಿ ಅಂತ.
ಈಗ ಹೋಟೆಲ್ಗೆ ಬಂದಿದ್ದೀರಾ, ಇವಾಗ ಊಟ ಮಾಡಿ ಊಟ ಮಾಡಿ ರುಚಿ ಸವಿದು ಅದು ಚೆನ್ನಾಗಿದೆಯಾ ಏನು ಅಂತ ಹೇಳಿ ಇದನ್ ಮಾಡ್ಬೇಕು ಅಲ್ಲ. ಅದಕ್ಕೋಸ್ಕರ ನಾನ್ ಮಾತಾಡಿದ ಅಷ್ಟೇನೆ, ಬೇರೆ ಖಂಡಿತ ಅನರ್ಥ ಮೇಡಮ್. ಏನು ಏನು ಅನ್ಕೊಳ್ಳೋದು ಬೇಡ. ನನ್ನ ಏನಿಲ್ಲ ಮೇಡಮ್. ನನ್ನ ಏನಿಲ್ಲ ಅನಿಸಿಕೆ ನನ್ನ ಮೇಡಮ್. ಅನಿಸಿಕೆ ಹಾಗೆ ಬಂತು. ಹಂಗಾಗಿ ಇವರು ಎಲ್ಲಾ ಏಂಜಲ್ಸ್ ಎಲ್ಲಾನು ನೋಡಿ ಯೂನಿಯರ್ಸ್ ಎಲ್ಲ ಟ್ರೈ ಮಾಡಿ ಬಂದಿದ್ದಾರೆ ಅಂದ್ರೆ ಇವ್ರಿಗೆ ಇಲ್ಲಿ ಕ್ಲಿಯರ್ ಆಗತ್ತೆ ಅಂತಾನೆ ನಿಮ್ಗೆ ದಾರಿ ತೋರಿಸಿದ್ದಾರೆ. ಹಂಗಾಗಿ ನೀವು ಎಲ್ಲರೂ ಇಲ್ಲಿಗೆ ಬಂದಿದ್ದೀರಾ ಅಂತಾನೆ ಏನಾದ್ರು ನಾನ್ ಮಾತಾಡಿದ್ದು. ಅದಿದ್ರೆ ಬೇರೆ ಅರ್ಥ ಇಲ್ಲ ನನ್ನಲ್ಲಿ. ನಾನು ಇಲ್ಲ ಮೇಡಮ್. ಇದನ್ನ ಇಲ್ಲ ಮೇಡಮ್. ನಾನು ನಿಮ್ಗೆಲ್ಲವೂ ಕೇಳಿದೆ, ಎಲ್ಲ ಮಾಡ್ಕೊಂಡೆ. ಕೆಲವು ಸಾಧ್ಯವಾಗುತ್ತೆ, ಕೆಲವು ಸಾಧ್ಯವಾಗಲ್ಲ. ಕೆಲವು ಆಗದೆ ಇದ್ದಕ್ಕೆ ದಾರಿ ಬೇರೆ ದಾರಿಗಳಿರ್ತವೆ. ಒಂದೇ ಹಾಸ್ಪಿಟಲ್ ಎಲ್ಲವೂ ನೋಡಲ್ಲ, ಒಬ್ರು ಡಾಕ್ಟರ್ ಎಲ್ಲವೂ ಕೇರ್ ಮಾಡಲ್ಲ. ಒಂದೊಂದಕ್ ಮಾತ್ರ ಒಂದೊಂದು ಡಾಕ್ಟರ್ ಇರ್ತಾರೆ. ಈಗ ಡೆಂಟಲ್ಲೇ ಒಬ್ರು ಇರ್ತಾರೆ, ಮತ್ತೆ ಕಿವಿಗೆ ಬೇರೆ ಇರ್ತಾರೆ, ಹೀಗೆ ಈ ತರ. ಹಂಗಾಗಿ ನಾನು ಮಾತಾಡಿದೆ. ನಿಮ್ದು ಅನುಭವನೂ ತುಂಬಾ ಚೆನ್ನಾಗಿತ್ತು. ಸರಿ ಹೇಳ್ದಂಗೆ ಈ ಬುಡಕೇಶ ಕಂಟಿನ್ಯೂ ಮಾಡಿ, ಕ್ಲಿಯರೆನ್ಸ್ ಆಗುತ್ತೆ ನಿಮ್ಮ ಮಗಳು ಎಲ್ಲರಿಗೂ ಬೇಗನೆ ಆಗ್ತಾಳೆ ಅನ್ಸುತ್ತೆ. ಥ್ಯಾಂಕ್ ಯು. ನೀವು ಅನುಭವ ಇಲ್ಲ ಮೇಡಮ್, ನೀವ್ ಹೇಳಿರೋದಕ್ಕೆ ನಾನೇನ್ ಬೇರೆ ಅರ್ಥ ಮಾಡ್ಕೊಳ್ಳಿಲ್ಲ. ನೀವ್ ಕೇಳಿರೋದು ಕರೆಕ್ಟ್ ಆಗಿ ಇದು ತಪ್ಪೇನಿಲ್ಲ ಮೇಡಮ್. ಯಾಕಂದ್ರೆ ಅವರಿಂದಾನೇ ನೀವೆಲ್ಲ ಮಾಡ್ಕೋಬೋದಿತ್ತಲ್ಲ ಅಂತ ನಿಮ್ ಭಾವನೆ ಅಷ್ಟೇ. ನಾನ್ ಅನ್ಕೊಂಡಿದೀನಿ ಅವ್ರು ದಾರಿ ತೋರಿಸ್ತಾರೆ ಅಂತಾನೆ ನಂಬಿದೀನಿ ನಾನು. ಎಲ್ಲ ಅವರೇ ಸರಿ ಮಾಡ್ತಾರೆ ಅಂತಾನು ಇಲ್ಲ. ಇಲ್ಲಿವರೆಗೂ ಅವಳು ಇಂಪ್ರೂವ್ಮೆಂಟ್ ಕಾರಣನು ಅವರೇ. ನನ್ಗೆ ಏನಾದ್ರೂ ಒಂದು ಇಂಟ್ಯೂಷನ್ ಕೊಡಕ್ಕೆ ಅವಳಿಗೆ ಯಾವ ರೀತಿ ಅವಳು ಇಂಪ್ರೂವ್ ಆಗ್ತಾಳೆ, ಒಂದು ಹೆಲ್ದಿ ಫುಡ್ ಆಗಿರ್ಬೋದು, ಅವಳ ಜೊತೆ ನಾನ್ ಮಾಡೋ ಆಕ್ಟಿವಿಟೀಸ್ ಆಗಿರ್ಬೋದು, ಮಾತಾಡೋದಾಗಿರ್ಬೋದು, ಅದೆಲ್ಲಾನು ಮಾಡ್ಸೋದಿಕ್ ಅವರೇ ಕಾರಣ. ಅವ್ರು ನನ್ನಿಂದನೇ ಅದನ್ನ ಮಾಡ್ಸಿ ಅವಳನ್ನ ಇಲ್ಲಿವರೆಗೂ ಇಂಪ್ರೂವ್ಮೆಂಟ್ ತಂದಿದ್ದಾರೆ ಅಂದ್ರೆ ಅವರೇ ಕಾರಣ ಅಂತ ಅನ್ಕೋತೀನಿ ಮೇಡಮ್ ನಾನು. ಹೌದು ಆಗ್ತಾಳೆ 100 ಅಂಡ್ರೇಜ್ ಮಾಡಿದ್ದಾರೆ, ಕೈ ತೋರಿಸ್ತಾ ಇದ್ದಾರೆ ನೋಡಿ, ಯಾರು ಮಾತಾಡ್ತಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮಾತಾಡೋರು ಮಾತಾಡಿ. ನಂದೇ ಅನ್ಮ್ಯೂಟ್ ಆಗಿದೆ. ನಮಸ್ತೆ 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 ಮಾಸ್ಟರ್ಸ್ ಎಲ್ಲರಿಗೂ ನಮಸ್ತೆ. ನಾನು ಕೂಡ ಅದೇ ತರದೊಬ್ಳು ತಾಯಿ. ನನ್ ದೊಡ್ಡ ಮಗ ನನ್ಗೆ 15 ವರ್ಷದವನು, ತುಂಬಾ ಪ್ರೀತಿ ಮಗು. ನನ್ಗೆ ಹೇಳ್ಲಿಕ್ ಆಗಲ್ಲ, ನನ್ಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ ಆಗಲ್ಲ. ಆತರ ದುಃಖ ಆಗುತ್ತೆ. 15 ವರ್ಷ ಅವನು. ಅವನು 2 ವರ್ಷ ತನಕ ಚೆನ್ನಾಗೇ ಇದ್ದ. 2 ವರ್ಷ ಆಗ್ಬೇಕಾದ್ರೆ ಒಂದ್ ದಿವ್ಸ ಇದ್ದಕ್ಕಿದ್ದಂಗೆ ಜ್ವರ ಬಂದ್ಬಿಟ್ಟು, ಅವಾಗ ಗೊತ್ತಾಯ್ತು ಅವನಿಗೆ, ಮೀನ್ಸ್ ಅವನು ಈಸ್ ಎ ಸ್ಪೆಷಲ್ ಚೈಲ್ಡ್ ಅಂತ ಹೇಳಿ. ಆಮೇಲೆ ನನ್ಗೆ ಅದನ್ನ ಇದ್ ಮಾಡ್ಕೊಂಡು ತುಂಬಾನೇ ಕಷ್ಟ ಆಯ್ತು ನನ್ಗೆ. ಬೇರೆ ಇನ್ನೊಂದ್ ಮಗುನುವೆ ಬೇಡ ಅಂತ ಹೇಳಿ ಮಾಡ್ಕೊಂಡಿದ್ದೆ. ಆದ್ರೆ ಕೊನೆಯಲ್ಲಿ 2018 ನಂಗೆ ಇನ್ನೊಂದ್ ಮಗ ಹುಟ್ಟದ. ಮತ್ತೆ ನಾನು ತುಂಬಾ ಎಷ್ಟು ಬೇಡಿದೀನಿ ಅಂದ್ರೆ, ಪ್ರತಿಯೊಂದು ದಿನಾನು ಕೂಡ ನಾನು ಮೆಡಿಟೇಷನ್ ಇನ್ ದ ಸೆನ್ಸ್ ಐ ವಾಸ್ ಪ್ರೇಯಿಂಗ್ ಮೈ ಸೆಲ್ಫ್. ನಂಗೆ ಒಳ್ಳೆ ಮಗುನೇ ಇಲ್ಲ, ನಂಗೆ ನೋವು ಬೇಡಪ್ಪ, ನೋವು ಬೇಡ ಅಂತ ಹೇಳಿ ನಾನು ಅಷ್ಟೂ ದಿನ, ನನ್ನ ಮಗು ಹೊಟ್ಟೆಲ್ ಇರೋ ಅಷ್ಟು ದಿವ್ಸನು ನಾನು ತುಂಬಾ ತಾಳ್ಮೆಯಿಂದ ಡ್ಯೂಟಿಗೆ ಹೋಗ್ಬೇಕಾದ್ರೂ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೆ. 40 ಕಿಲೋಮೀಟರ್ಸ್ ನಾನು ಐ ಯೂಸ್ ಟು ಟ್ರಾವೆಲ್. ಅಂತ ಟೈಮಲ್ಲೂ ಕೂಡ ತುಂಬಾನೇ ನನ್ಗೆ ಪ್ರೊಟೆಕ್ಟ್ ಮಾಡಿದ್ರು ಗಾಡ್. ಈಗ ನನಗೆ ನೋವಾಗುತ್ತೆ ಒಂದೊಂದ್ಸಲ. ನನ್ಗೆ ದೊಡ್ಡ ಮಗಂಗೆ ಚೆನ್ನಾಗಿದ್ದಿದ್ರೆ, ಬಟ್ ಹಿ ಎಕ್ಸ್ಪ್ರೆಸಸ್ ಈಸ್ ಫೀಲಿಂಗ್ಸ್ ತುಂಬಾನೇ ಚೆನ್ನಾಗಿ ಎಲ್ಲ ಎಕ್ಸ್ಪ್ರೆಸ್ ಮಾಡ್ತಾನೆ. ಪ್ರೀತಿ ಎಲ್ಲದನ್ನು ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾನೆ. ಬಟ್ ಇಲ್ಲಿ ಹತ್ರದಲ್ಲಿ ಬಂದ್ರೆ ಅವನು ಏನ್ ಮಾಡ್ತಾನೆ ಅಂದ್ರೆ ಹಠ ಮಾಡೋದು ಅದೆಲ್ಲ ಮಾಡ್ತಾನೆ. ನನ್ಗೆ ಈಗ ಅದನ್ನ ಹೆಂಗ್ ಓವರ್ಕಮ್ ಮಾಡೋದು, ನನಗೆ ಯಾರಾದ್ರೂ ಸಜೆಷನ್ಸ್ ಕೊಡಿ. ನಾನು ಕೇಳ್ಕೊಳ್ತಾ ಇದ್ದೀನಿ ನಾನು ನಿಮ್ಗೆ. ಅರುಣ್ ಸರ್, ಅರುಣ್ ಮಾಸ್ಟರ್, ದಯವಿಟ್ಟು ಸಜೆಷನ್ಸ್ ಕೊಡಿ ನನ್ಗೆ. ಮಾಡ್ತೀರಲ್ವಾ ರಾತ್ರಿ ಮಾಡಿ ಆದ್ಮೇಲೆ ಅದೇ ನಿಮ್ ಎನರ್ಜಿ ಪಾಸ್ ಮಾಡಿ ಅವ್ರಿಗೆ ಸ್ವಲ್ಪ. ಅವನು ಹಾಸ್ಟೆಲ್ ಅಲ್ಲಿ ಇದ್ದಾನೆ, ಅವನು ಮಂಗಳೂರಿನಲ್ಲಿ. ಅಂದ್ರೆ ಏನು ಫಿಸಿಕಲಿ ಈಸ್ ಫಿಟ್. ಮತ್ತೆ ಫಿಸಿಕಲಿ ಈಸ್ ಫಿಟ್. ಹಿ ಅಂಡರ್ಸ್ಟ್ಯಾಂಡ್, ಅಂದ್ರೆ ಫೀಲಿಂಗ್ಸ್ ಎಲ್ಲ ಅರ್ಥ ಆಗುತ್ತೆ ಅವನಿಗೆ. ಆದ್ರೆ ಸ್ಟಡೀಸ್ ಇಲ್ವೇ ಇಲ್ಲ ಅವನಿಗೆ, ಬಿಲ್ಕುಲ್ ಇಲ್ಲ ಅವನಿಗೆ. ಆ ತರ ಸಮಸ್ಯೆ ಇದೆ. ಆದ್ರೆ ಆ ಕಾರಣಕ್ಕೆ 55% ಅವನಿಗೆ ಡಿಸೇಬಿಲಿಟಿ ಇದೆ, ಅಂದ್ರೆ ಮೆಂಟಲ್ ಡಿಸೇಬಿಲಿಟಿ. ಅಂದ್ರೆ ADHD, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಹೇಳಿ, ಆ ಸಮಸ್ಯೆಯಿಂದ ಅವನು ಬಳಸ್ತಾನೆ.
ಮಾಸ್ಟರ್. ಫಿಸಿಕಲಿ ಫಿಟ್ ಇದಾರೆ, ಮೆಂಟಲಿ ಅವ್ರಿಗೆ ಸ್ವಲ್ಪ ಅಬ್ನಾರ್ಮಲ್ ತರ. ಹೌದು, ಪ್ರೀತಿ ಅಷ್ಟು ತುಂಬಾ ಪ್ರೀತಿ ಮಾಡ್ತಾನೆ. ಅಮ್ಮ ಅಂದ್ರೆ ಅಷ್ಟು ಪ್ರೀತಿ ಅವನಿಗೆ. ಫೋನಲ್ಲಿ ಮಾತಾಡ್ತೀವಿ ನಾವು, ಪ್ರತಿ ವಾರಕ್ಕೆ ಒಂದ್ ಬಾರಿ ನಾವು ಫೋನಲ್ಲಿ ಮಾತಾಡ್ತೀವಿ. ನನ್ಗೆ ಜಾಬ್ ಮಾಡ್ತಾ ಇರೋದ್ರಿಂದ ನನ್ಗೆ ಅನಿವಾರ್ಯವಾಗಿ ನಾನು ಅವನ್ಗೆ ಅಲ್ಲಿ ಬಿಡ್ಬೇಕಾಯ್ತು ನನ್ಗೆ. ಏನಿಲ್ಲ, ನೀವು ಒಂದ್ ಕೆಲಸ ಮಾಡಿ, ಅವರು ಹಾಸ್ಟೆಲ್ ಅಲ್ಲಿ ಇದ್ರು, ಅವರಿಗೆ ಒಂದು ಪಿರಮಿಡ್ ಕ್ಯಾಪ್ ಕೊಡಿಸ್ಬಿಡಿ, ಯಾವಾಗ್ಲೂ ಹಾಕೊಂಡು ಓದುವಾಗ, ಬರೀ ಇವಾಗೆಲ್ಲ ನೀನ್ ಹಾಕೊಂಡಿರಪ್ಪ ಅಂತ ಹೇಳಿ ಮಾಡಿ. ಆಮೇಲೆ ಅವ್ರೇನ್ ಮೆಡಿಟೇಷನ್ ಮಾಡ್ತಾರ? ಮೆಡಿಟೇಷನ್ ಇಲ್ಲ ಅಂದ್ರೆ ನಾನು ಅವನಿಗೆ ಹೇಳಲಿಕ್ಕೂ ಕೂಡ ಆಗಲ್ಲ. ಅಟ್ಲೀಸ್ಟ್ ಕ್ಯಾಪ್ ಆದ್ರೂ ಹಾಕೋಬೋದಲ್ಲ, ಪಿರಮಿಡ್ ಕ್ಯಾಪ್. ಅಲ್ಲಿ ಸ್ಕೂಲಲ್ಲಿ ಭಜನೆ ಎಲ್ಲ ಮಾಡಿಸ್ತಾರಂತೆ, ಪಿರಮಿಡ್ ಕ್ಯಾಪ್ ನಾನು ಕೊಡಿಸ್ತೀನಿ ನಾನು. ಭಜನೆ ಗಿಜನೆ ಅದೆಲ್ಲ ಕೆಲಸ ಮಾಡಲ್ಲ. ಅದೇ ಪಿರಮಿಡ್ ಕ್ಯಾಪ್ ಒಂದು ಹಾಕೊಳಕ್ ಹೇಳಿ ಯಾವಾಗ್ಲೂ. ಅದು ಸ್ವಲ್ಪ ಫೀಲ್ ಆಗ್ತದೆ. ಓಕೆ ಮಾಸ್ಟರ್. ಮನೇಲಿದ್ರೆ ನೀವು ಬೇಕಾದ್ರೆ ಎನರ್ಜಿ ಮನೇಲಿದ್ದಾಗ ನಾ ಧ್ಯಾನದ ಮಾಡ್ಬೇಕಾದ್ರೆ ಜೊತೆಲಿ ಕೂರ್ಸ್ಕೊಳ್ಬೇಕು ಅವನಿಗೆ. ಕೂರ್ಸ್ಕೊಂಡು ಆಮೇಲೆ ನೀವು ಅಂದ್ರೆ ನೀವು ಎನರ್ಜಿ ಪಾಸ್ ಮಾಡ್ಬೇಕಂದ್ರೆ ನಿಮ್ಮಲ್ಲೂ ಅಷ್ಟು ಎನರ್ಜಿ ಇರ್ಬೇಕು. ಖಂಡಿತ. ಅದು ಅದು ಒಳ್ಳೇದಲ್ಲ, ಬಟ್ ಅವ್ರಿನ್ನೂ ಚಿಕ್ಕವರಲ್ವಾ, ಅವ್ರಿಗೆ ಅಷ್ಟು ಬುದ್ಧಿ ಇರಲ್ಲ. ನೀವು ಹಂಗೆ ಮಾಡ್ಬೋದು. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ವೀಣಾ ಮಾಸ್ಟರ್ ಮಾತಾಡಿ, ಯಶೋಧ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ಮೇಡಮ್, ನಿಮ್ಮ ಅನುಭವ ಚೆನ್ನಾಗಿತ್ತು ಸರ್. ನನ್ನ ಅನುಭವ ಮೊನ್ನೆ ಧ್ಯಾನ ಮಾಡ್ತಿದ್ದೆ ಸರ್. ನಾನು ಅದೇ ದೀಪದ ಧ್ಯಾನ ಮಾಡಿಸ್ತಿದ್ರಲ್ಲ, ಅದ್ ಮಾಡ್ಸುವಾಗ ದೀಪ ಹಚ್ಚಿ ಆ ದೀಪ ನೋಡ್ತಾ ಇದ್ರೆ ಅದರಿಂದ 7 ಕಲರ್ ಬಣ್ಣ ನನ್ನ ಹತ್ರ ಬಂತು ಸರ್. ನನ್ಗೆ ಒಂದ್ 2 ನಿಮಿಷ ತನಕ ಬಂತು ಅಲ್ಲಿಂದಾನೆ. ಅದಾಯ್ತು, ಅದು ಚೆನ್ನಾಗಿತ್ತು ಸರ್. ಅದಾದ್ಮೇಲೆ ಮತ್ತೆ ನಿನ್ನೆ ಧ್ಯಾನ ಕೂತ್ಕೊಂಡ್ರೆ ಅದು ದೀಪ ಹಚ್ಚಿದೀನಿ ಅಷ್ಟೇ ಸರ್. ನಾನು 32 ಮಹಾವತಾರ್ ಬಾಬಾಜಿ ಎಲ್ಲ ಮಾಸ್ಟರ್ಸ್ ಕರಿತಾ ಇದೀನಿ, ಕಣ್ಣು ಮುಚ್ಕೊಂಡು ಮತ್ತೆ ಹೊರಟೆ ಹೋಗಿದೀನಿ. ಮತ್ತೆ ಬೆಳಗಿನ ಜಾವ 4:15 ಬಂದಿದ್ದೀನಿ ಸರ್. ಹಂಗೆಲ್ಲ ಮಾಡ್ಬಿಟ್ರಿ, ದೀಪ ಗೀಪ ಅದೇನ್ ಗೊತ್ತಿಲ್ಲ ಸರ್ ನನಗೆ. ಆತರ ಆಗ್ಬಿಡುತ್ತೆ ಸರ್. ನಿದ್ದೆಗೂ ಹೋಗಿಲ್ಲ ಸರ್. ನಾನು ಹೋಗ್ತೀನಿ, ಮತ್ತೆ ಬೆಳಗಿನ ಜಾವ 4:15 ಬಂದಿದ್ದೀನಿ. ಬಂದು ದೀಪದ ಧ್ಯಾನ ಮಾಡ್ಲೇ ಇರಲ್ಲ, ಎಲ್ಲಾನು ಕರಿತಿದ್ದೆ, ಎಲ್ಲಾ ಮಾಸ್ಟರ್ಸ್ ಕರಿತಾ ನಾನೇ ಹೊರಟೋಗಿದ್ದೀನಿ ಸರ್. ಅದಕ್ಕೆ ಬೆಳಿಗ್ಗೆ ರಾತ್ರಿ 9 ಗಂಟೆ ಧ್ಯಾನ ಕುತ್ಕೊಂಡಾಗ ಸರ್ ಮಕ್ಳಿಗೆ ಹೇಳ್ತೀನಿ, 10 ಗಂಟೆ ಹಂಗೆ ಹೇಳ್ಸ್ರಪ್ಪ ನನ್ನ ಅಂತ ಹೇಳ್ತೀನಿ. ಅದು ಇದು ಭಗವದ್ಗೀತೆ ಕೇಳೋದಿರುತ್ತಲ್ಲ, ಅದ್ ಕೇಳೋಣ ಅಂತ ಮಕ್ಳಿಗೆ ಹೇಳ್ತೀನಿ, ಹಿಂಗ್ ಈ ತರ ಮಾಡಿ ಹೇಳ್ತೀನಿ ಅಂತ. ಅದಾದ್ಮೇಲೆ ಸರ್ ಹೋಗ್ತೀನಿ. ಅದ್ ಹೇಳ್ಬೇಕಾಯ್ತು ಸರ್. ಅದಕ್ಕೆ ನೀವು ಬಿಡ್ರಿ ಮೇಡಮ್, ನಿಮ್ ಬಗ್ಗೆ ಮಾತಾಡಂಗಿಲ್ಲ. ನಾಳೆ ಬಳ್ಳಾರಿಗೆ ಹೋಗ್ತಾ ಇದೀವಿ ಸರ್. ನಾವು ಅವರು ಇರಲ್ಲ ಸರ್, ಹೇಳ್ಬೋದು ಸರ್. ಅದು 7 ಕಲರ್ ಬಂತಲ್ಲ ಸರ್ ದೀಪದಿಂದ ನನಗೆ. ಅದು ಬಣ್ಣ, ಅದೇ 7 ಬಣ್ಣ ಬಂತು. ಅದು ಕಾಮನ ಬಿಲ್ ಬರುತ್ತಲ್ಲ ಸರ್, ಅದೇ ತರ ಸ್ಟ್ರೈಟ್ ಅಲ್ಲಿ ಬಂತು. ಮೇಡಮ್ 7 ಬಣ್ಣ, 7 ಸ್ವರ ಅಂತ. ಅದು 7 ಚಕ್ರಗಳಿಗೆ ಸಂಬಂಧಪಟ್ಟಿದೆ ಸರ್. 7 ಚಕ್ರ, 7 ಸ್ವರ ಅಂದ್ರೆ ಅದು ಎಲ್ಲದರದ ಸಂಕೇತವೂ ಬರ್ತದೆ. ಒಂದ್ 2 ನಿಮಿಷ ತನಕ ಇತ್ತು ಸರ್. ಅದು ದೀಪ ನೋಡ್ತೇನೆ ಇದ್ದೆ, ಒಂದ್ 2 ನಿಮಿಷ ತನಕ ಇತ್ತು. ವೀಣಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಅದು ಸರ್ ಅವ್ರಿ ಮೇಡಮ್ ಅವ್ರು ಹೇಳಿದ್ರಲ್ಲ ಮೇಡಮ್ ಸರ್, ಉಮಾಶ್ರೀ ಮೇಡಮ್ ಅವ್ರ ಸರ್, ಅದ್ರ ಬಗ್ಗೆ ಸ್ವಲ್ಪ ಕೇಳ್ಬೇಕಿತ್ತು ಸರ್. ಅದು ಸರ್ ನಾವು ಧ್ಯಾನಕ್ಕೆ ಬರೋಕ್ಕಿಂತ ಫಸ್ಟ್ ಗೆ ಸರ್ ಫುಲ್ ಎಲ್ಲ ನೆಗೆಟಿವಿಟಿ ಇತ್ತು ಸರ್. ನಾವಿರೋ ಪ್ಲೇಸ್ ಒಳಗ್ ಸರ್ ಬಾಳ ತೊಂದ್ರೆ ಸರ್. ಮತ್ತು ನಮ್ಮ ಮನಿ ಪಕ್ಕಕ್ಕರಿ ನಮ್ ಮನಿಯವ್ರು ಅಣ್ಣವ್ರು ಆಕಳ ಕಟ್ಟಿದ್ರಿ ಸರ್. ಅದು ತಿಂಗಳಿಗೆ ಒಂದರ ಸಾಯ್ತಿತ್ತು ಸರ್. ಇಲ್ಲ ಆಡ್ ಮರಿ ಅಂತಾರಲ್ಲ ಸರ್, ಮೇಕೆಗಳು, ಅವು ಕೂಡ ಸಾಯ್ತಿದ್ವು ಸರ್. ಏನ್ ಮಾಡಿದ್ರುನು ಅವ್ರು ಇಲ್ಲ ಅದು ಮಾಡ್ಸಿದ್ದೈತಿ ಹಂಗ ಹಿಂಗ, ಮತ್ತ ಅದು ನೆಗೆಟಿವಿಟಿ ಐತಿ ಫುಡ್ಲು ಅಂತ ಹೇಳ್ತಿದ್ರು ಸರ್. ನಾನ್ ಯಾವಾಗ ಧ್ಯಾನಕ್ಕ ಬಂದ್ನೆ ಸರ್, ಬಂದಂಗಿದ್ರ ನಾನು ಅದ್ರ ಬಗ್ಗೆ ಅದು ಹೋಗೇ ಬಿಡ್ತು ಸರ್. ಅದು ನಾನು ಫಸ್ಟ್ಗೆ ಧ್ಯಾನ ಮಾಡೋಕ್ಕಿಂತ ಫಸ್ಟ್ಗೆ ನಾ ಬಾತ್ರೂಮಿಗೆ ಹೋದ್ರ ನಾನ್ ಹಿಂದ ಬಂದ್ ಬಾಕ್ಲ್ ಹಾಕಿದ್ರ ಬಾಕ್ಲವರೆಗೆ ಬಂದು ಹಿಂದಕ್ ಹೋದಂಗ ಆಗ್ತಿತ್ತು ಸರ್. ಫುಲ್ ಎಲ್ಲಾ ನೆಗೆಟಿವಿಟಿ ಸರ್. ಮತ್ತೆ ನಾನು ಮಲ್ಕೊಂಡಿದ್ರ ಲೈಟ್ ಆಫ್ ಮಾಡಿದ್ರೆ ಪಕ್ ಅಂತ ತಾನೇ ಲೈಟ್ ಚಾರ್ಜರ್ ಬ್ಯಾಟ್ರಿ ಹತ್ತದು, ಇಲ್ಲಾಂದ್ರ ಸುಮ್ನೆ ಲೈಟ್ ನಮ್ ಮನೆಗ್ ಅಷ್ಟ ಲೈಟ್ ಹೋಗ್ಬಿಡತ್ ಸರ್. ಮತ್ತ ಸಿಲಿಂಡರ್
ಒಂದ್ಸರಿ ಇದು ಉರಿ ತಗೊಂಡ್ಬಿಟ್ಟಿತ್ತು ಸರ್, ಎಲ್ಲ ಬಂದ್ ಮಾಡಿ ಸರ್, ಏನಿಲ್ಲ ಅಂದ್ರೂ ಸಿಲಿಂಡರ್ಗೆ ಉರಿ ತಗೊಂಡ್ಬಿಟ್ಟಿತ್ತು ಸರ್. ಆ ರೀತಿ ಫುಲ್ ಇಲ್ಲಾಂದ್ರ ಕುಕ್ಕರ್ ಸಿಟಿ ಇದಾಗತ್ ಸರ್. ಅದೆಲ್ಲ ಆ ರೀತಿ ಆಗ್ತೈತಿ ಸರ್. ನಾವ್ ಯಾವಾಗ ಧ್ಯಾನಕ್ ಬಂದಿವಿ ಸರ್, ಅದೆಲ್ಲ ಯಾವ್ದು ನೆಗೆಟಿವಿಟಿ ಇರಲ್ಲ ಸರ್, ಎಲ್ಲ ಹೊರಟೋಯ್ತು ಸರ್. ಅದು ನಾವ್ ಈ ಜಾಗ ಬಿಟ್ಟು ಯಾವಾಗ ಹೋಗ್ತೀವಿ, ಇರೋದ ಬ್ಯಾಡ ಅಂತಂದ್ ಅನಿಸ್ತಿತ್ತು ಸರ್. ಅವ್ರು ಮೇಡಮ್ ಅವ್ರು ಹೇಳಿದ್ರು ಸರ್, ನಮ್ಮ ರಿಲೇಶನ್ ಸ್ವಲ್ಪ ಇದಾಯ್ತು, ಅದು ಸ್ವಲ್ಪ ಅದು ಅಂತ ಹೇಳಿದ್ರಿ ಸರ್. ನನಗೇನಂದ್ರ ಸರ್, ನಮ್ ಮನಸ್ಸೊಳಗ ಇರ್ತೈತಿ ಏನ ಅದ ನೆಗೆಟಿವಿಟಿ ಅನ್ನೋದ್ ಅನಿಸ್ತೈತಿ ಸರ್. ಯಾಕಂದ್ರ ಈಗ ನಮ್ಗ ರಿಲೇಶನ್ ಚೆನ್ನಾಗಿದ್ರ ಇರ್ಬೇಕ್ ಅನ್ಸುತ್ತೆ, ಇಲ್ಲ ಅಂದ್ರೆ ಮತ್ತ ಅವ್ರ ಜೊತೆ ದೂರ ಆಗ್ತಿವಿ ಏನ ಅಂತ ಭಯದಿಂದ ದೂರದಿಂದನ ಸಂತೋಷವಾಗಿರ್ಬೇಕನ್ನ ಇದಕ್ಕೊಳಗ ಸ್ವಲ್ಪ ನಮ್ ಮನುಷ್ಯೊಳಗ್ ಬಂದಿರ್ತೈತಿ. ಮತ್ ಈಗ ಅವ್ರ ಇದ್ದ ಪ್ಲೇಸ್ ಒಳಗನ ಬ್ಯಾರೆದವ್ರ ಬಂದದಾರಂದ್ರ ಅವ್ರು ಚೆನ್ನಾಗಿದಾರ ಅಂದ್ರ ಮತ್ ನಾವ್ ಯಾಕೆ ಚೆನ್ನಾಗಿರೋದಿಲ್ಲ, ನಾವು ಚೆನ್ನಾಗಿದ್ದೇ ಇರ್ತೀವಿ ಅಂತ ಸರ್. ನನ್ಗ ಸರ್ ಅದೇ ಡೌಟ್ ಸರ್, ಈಗ ಯಾವ ನೆಗೆಟಿವಿಟಿ ಇಲ್ಲ ಸರ್, ಎಲ್ಲ ಹೊರಟೋಗಿದ್ ಸರ್. ಧ್ಯಾನದಾಗ ಯಾವ್ದು ಬರೋದಿಲ್ಲ ಸರ್, ಅದು ಬಂದ್ರೆ ಮತ್ತೆ ನಮಗ ನೋಡಿ ದೂರ ಹೋಗುತ್ತೆ ಸರ್. ಹಂಗೇನಿಲ್ಲ ಸರ್, ಎಷ್ಟೋ ಆತ್ಮಗಳು ಬಂದು ಸರ್ ನನ್ನ ಹತ್ರ ಬಂದ್ರನ ಕರೆದು ಕುಂದ್ರಿಸಿ ಧ್ಯಾನ ಮಾಡಿಸಿ ಬಾದ್ಮೇಲೆ ಯಾವ ಬರಾಗಿಲ್ಲ ಸರ್ ಈಗ ಆ ರೀತಿ ಸರ್. ಈಗ ನನಗೇನಂದ್ರ ಸರ್, ಆದ್ರೂ ನನಗೆ ಈ ಪ್ಲೇಸ್ ಬಿಟ್ಟು ಹೋಗ್ಬೇಕ ಅಂತ ಅನಿಸ್ತೈತಿ ಸರ್ ನನಗ. ಇದು ತಪ್ಪ ಸರಿ ಸರ್? ನಿಮ್ದು ಮ್ಯೂಟ್ ಆಗೈತೆ ಸರ್, ನಿಮ್ದು ಮ್ಯೂಟ್ ಆಗೈತೆ ಸರ್. ಈ ಪ್ಲೇಸ್ ಬಿಟ್ಟು ಇಲ್ಲ ಇದಾರೆ ಏನ್ ಹೇಳಿ, ಈ ಪ್ಲೇಸ್ ಬಿಟ್ಟು ಹೇಳಿ ಸರ್. ಇನ್ನೊಂದ್ಸರಿ ಹೇಳಿ ಸರ್ ಅದು ಸರ್, ನಾವ್ ಧ್ಯಾನಕ್ ಬರೋಕ್ಕಿಂತ ಫಸ್ಟ್ ಗೆ ಅವ್ರು ಮೇಡಮ್ ಬರುತ್ತಲ್ಲ ಸೇಮ್ ಇದೆ ಸರ್. ಅದು ಏನಂದ್ರಿ ಸರ್, ಫುಲ್ ನೆಗೆಟಿವಿಟಿ ಸರ್, ನಮ್ಗೆ ಅದು ಇತ್ತು ಅಂತ ಹೇಳಿದ್ರಲ್ಲ ಅದೇ ರೀತಿ ಸರ್. ನಾವ್ ಧ್ಯಾನಕ್ ಬಂದ್ಮೇಲೆ ಅದೆಲ್ಲ ಹೊರಟೋಗಿದ್ ಸರ್, ಯಾವ್ದು ಇಲ್ಲ ಸರ್. ಧ್ಯಾನದ ಮುಂದೆ ಯಾವ್ದು ಇಲ್ಲ, ಎಲ್ಲ ಸರಿ ಹೋಗ್ಬಿಟ್ಟೈತೆ ಸರ್. ಮತ್ತ ಆಕಳ ಗಿಕ್ಳ ಎಲ್ಲ ಸಾಯ್ತಿದ್ವಲ್ಲ ಸರ್, ಈಗ ಯಾವ್ದು ಸಾಯಲ್ಲ ಸರ್, ಫುಲ್ ಹೆಲ್ದಿ ಆಗಿದಾವ ಸರ್. ಅದಾದ್ಮೇಲೆ ಮತ್ತದು ನೆಗೆಟಿವಿಟಿ ಎಲ್ಲ ಹೋಗಕ್ ಸಾಧ್ಯ ಸರ್, ಯಾವ ನೆಗೆಟಿವಿಟಿನೂ ಇರಲ್ಲ ಸರ್. ಆದ್ರೆ ಏನಂದ್ರ ಈಗ ಅವ್ರ ಮೇಡಮ್ ಅವ್ರು ಹೇಳಿದ್ರ ರಿಲೇಶನ್ ಸರಿ ಇದ್ದಿದ್ದಿಲ್ಲ, ಅದಕ್ಕೆ ನಾವ್ ಈ ಕಡೆ ಬರ್ಬೇಕಾಯ್ತು ಅಂದ್ರ ಸರ್. ನನಗೂ ಮನಸ್ಸೊಳಗ್ ಅವ್ರು ಅಂತಂದ್ರ ಸರ್, ಆದ್ರೆ ಅವ್ರು ನೆಗೆಟಿವಿಟಿಗೆ ಎದ್ರಿ ಈ ಕಡೆ ಬಂದಿಲ್ಲ ಸರ್. ಒಂದ್ ವೇಳೆ ಅವ್ರು ಈ ಕಡೆ ಅವ್ರ ಜಗದಾಗನ ಬೇರೆದವ್ರು ಬಂದು ಚೆನ್ನಾಗಿದಾರಲ್ಲ ಸರ್. ಅವ್ರು ಫೋನ್ ಹಚ್ಚಿ ಕೇಳಿದ್ವಿ ಚೆನ್ನಾಗಿದಾರ ಅಂದ್ರ ಮತ್ ನಾವ್ ಯಾಕೆ ಚೆನ್ನಾಗಿರಲ್ಲ, ನಾವು ಚೆನ್ನಾಗಿದ್ದೇ ಇರ್ತೀವಿ. ಅದು ನೆಗೆಟಿವಿಟಿ ಅನ್ನೋದು ನಮ್ ಮನಸ್ಸೊಳಗ್ ಇರ್ತೈತಿ. ಯಾಕಂದ್ರ ಸಂಬಂಧಗಳು ಸರಿಯಾಗಿದ್ರ ಅಂದ್ರ ಅಲ್ಲಿ ನೆಗೆಟಿವಿಟಿ ಎಲ್ಲ ಏನೇ ಇದ್ರೂನು ಎದುರಿಸೋ ಶಕ್ತಿ ಇರ್ತೈತಿ ಸರ್. ಹಂಗಿದ್ಮೇಲೆ ಈಗ ನಾವು ಈ ಜಗದಾಗ ಇರೋದೇ ಸರಿನಾ ಸರ್, ಇಲ್ಲ ಸರ್ ಅಂತ ಕೇಳ್ತಾ ಇದೀನಿ ಸರ್. ನಮಗೂ ಅದೇ ಇದು ಸರ್ ರಿಲೇಶನ್. ಅದಕ್ಕ ನನಗ್ ಒಂದ್ಸರಿ ಹೋಗ್ಬೇಕ್ ಅನ್ಸುತ್ ಸರ್, ಒಂದ್ಸರಿ ಇಲ್ಲ ಇಲ್ಲೇ ಒಳ್ಳೆ ಪಾಠ ಅದಾವು ಕಲ್ಕೋಬೇಕ್ ಅನ್ಸುತ್ ಸರ್. ಅದಕ್ಕ ಯಾರು ಮೇಡಮ್ ಶತ್ರುಗಳು ಯಾರೋ ಮಿತ್ರಗಳು ಯಾರಿದ್ದಾರೆ? ನಾವೇ ಸರ್ ಶತ್ರು. ನಮ್ ದ್ವೇಷ ಮಿತ್ರತ್ವ ಎಲ್ಲ ನಮ್ಮೊಳಗೆ ಇದೆ. ನಮ್ಮೊಳಗೆ ಯಾಕೆ ಅವ್ರನ್ನ ಶತ್ರು ಅನ್ಕೊಂತೀರಿ? ಅಂದ್ರೆ ಸರ್ ಅವರಿಂದ ದೂರ ಆಗ್ಬಿಡ್ತೀವೇನೋ ಅಂತ ಭಯ. ದೂರ್ಲಿಂದ್ರ ಸಂತೋಷವಾಗಿರೋದ್ ಬೇಸಿ ಆ ತರದಿಂದ ಅಲ್ಲಿ ಹಂಗಾರೆ ಶತ್ರು ಇಲ್ದೆ ಬದುಕ್ತೀರಿ ಅಂತ ಏನ್ ಗ್ಯಾರಂಟಿ? ಸರ್ ಸೂಪರ್ ಸರ್. ನಂಗ ಒಳಗಿಂತ್ರ ಹಂಗ ಬರ್ತೈತಿ ಸರ್, ಇಲ್ಲಿ ಮೊದ್ಲು ಫೇಸ್ ಮಾಡ, ಆಮೇಲೆ ಮುಂದೆ ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲುವರಯ್ಯ ಅಂತ ಹೋದಲ್ಲಿ ಇವಾಗ ಇಲ್ದೇ ಇರ್ಬೋದು, ಹುಟ್ಕೊಳ್ಳಲ್ಲ ಅಂತ ಯಾವ ಗ್ಯಾರಂಟಿ? ಹೌದ್ ಸರ್, ಎಲ್ಲ ನಮ್ ಮನಸ್ಸೊಳಗೆ ಇರ್ತೈತಿ ಸರ್. ಶತ್ರು ಹುಟ್ಟೋದು ಎಷ್ಟೊತ್ತ ಬೇಕಾಗಿಲ್ಲ, ಇಷ್ಟ ದಿವಸ ಮಿತ್ರರಾದವ್ರೆ ರಾತ್ರಿ ಶತ್ರುಗಳಾಗ್ಬೋದು. ಹೌದು ಸರ್. ಸಂಬಂಧಿಗಳೇ ಶತ್ರುಗಳಾಗ್ತಾರೆ ಅಂದ್ರೆ ಬೇರೆ ಯಾಕೆ ಆಗಲ್ಲ? ಹೌದು ಸರ್, ಹೌದು ಸರ್. ಆಗಲ್ಲ. ಇಹ ಬೇಕು ಇದ್ದು ಜಯಿಸಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೇ ಮಾಡ್ತಾ ಇದಾರೆ ಸರ್ ಅವರು ವೀಣಾ ಮೇಡಮ್ ಅವರು ಅವಾಗಿಂದನು ಅದೇ ಹೇಳ್ಕೊತಾ ಇರ್ತಾರೆ. ಅದು ಹಂಗೆ ಅದು ಫೇಸ್ ಮಾಡ್ಬೇಕು. ಅವರು ಅದನ್ನೇ ಹೇಳ್ತಿದ್ರು, ಇಲ್ಲೇ ಇದ್ದು ಜಯಿಸ್ಬೇಕು, ಮುಂದಕ್ಕೆ ಇಲ್ಲ ಹೋಗಿ. ಮೇಡಮ್, ಇಲ್ಲಿವರೆಗೆ ಸಾಧನೆ ಒಳಗ್ ಕರ್ಕೊಂಡ್ ಬಂದಾರ ಮೇಡಮ್ ಅವ್ರು. ಅದಕ್ಕೆ ಅವ್ರನ್ನ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ. ನನ್ನ ಸಾಧನೆಗಿಂತ ಗುಡಾಕೇಶ ಧ್ಯಾನ ಸಿಗ್ಬೇಕಾದ್ರ ಅಷ್ಟು ಸರಳ ಅಲ್ಲ ಮೇಡಮ್. 1 ವರ್ಷ ಆಗಿತ್ ಮೇಡಮ್ ನಾನು ಸಾಧನೆ ಮಾಡ್ಬೇಕಂತ, ಇವಾಗ ಸಿಕ್ಕೈತ್ ಮೇಡಮ್. ಅಂತ ಸಾಧನೆ ಒಳಗ್ ಕರ್ಕೊಂಡ್ ಬಂದಾರ ಮೇಡಮ್, ಅವ್ರನ್ನ ಬಿಟ್ಟು ಹೋಗಕ್ ಆಗ್ತಾ ಇಲ್ಲ. ಅದಕ್ಕ ಕೇಳ್ದೆ. ಸಮಸ್ಯೆಗಳು ಇತ್ತು ಅಲ್ವಾ ಮೇಡಮ್ ಅವಾಗ ನಿಮ್ಗೆ? ಇವಾಗ ನೋಡಿ, ಇವಾಗ ಎಷ್ಟೋ ಕಳ್ದಿದೆ ಅಲ್ವಾ? ಮೇಡಮ್ ಎಲ್ಲ ಗುಡಾಕೇಶ ಮೇಡಮ್.
ತುಂಬಾ ಹೇಳ್ಕೊತಾ ಇದ್ರು ಅವಾಗ ಅಲ್ವಾ ಮೇಡಮ್, ವೀಣಾ ಮೇಡಮ್? ಹೌದ್ ಮೇಡಮ್, ಎಲ್ಲಾ ಆಚೆ ಬಂದಿನ್ ಮೇಡಮ್. ಹೌದೌದು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನೀವು ಥ್ಯಾಂಕ್ ನೀವ್ ಬಾಳ ಎಂತ ಇದು ಬಂದ್ಬಿಟ್ರಿ ಮೇಡಮ್, ಬಾಳ ಸಾಧನೆ ಮಾಡಕತ್ತೀರಿ ಮೇಡಮ್. ಎಲ್ಲಾರ್ಗಿ ಕರ್ಕೊಂಬಂದ್ ವೇದಿಕೆ ಒಳಗ ಈ ನೀವು ಬಾಳ ಅನುಭವ ಖುಷಿ. ನಿಮ್ಮಲ್ಲಿರೋ ಎಷ್ಟೊಂದು ಮೊದ್ಲು ಎಷ್ಟೊಂದು ನೆಗೆಟಿವ್ ಆಗಿತ್ತು, ಇವಾಗ ಎಷ್ಟೊಂದು ಬದಲಾವಣೆ ಆಗಿದೆ ಅಲ್ವಾ ನಿಮ್ ಜೀವನದಲ್ಲೂ ಕೂಡ. ತುಂಬಾನೇ ಹೇಳ್ಕೊ ಒಂದು ಜೈವಲ್ಲಿ ತುಂಬಾನೇ ಸಮಸ್ಯೆಗಳಿತ್ತು. ಈಗ ಎಷ್ಟೊಂದು ನೆಮ್ಮದಿನ ತರ್ತಾ ಇದೆ ಈ ಒಂದು ಧ್ಯಾನ ಅಲ್ವಾ, ಶಕ್ತಿ ಅಲ್ವಾ. ಈ ರೀತಿ ಪ್ರತಿಯೊಬ್ಬರಿಗೂ ನಿಮ್ಮ ಅನುಭವಗಳ ಅನಿಸಿಕೆಗಳು ಬೇಕೇ ಬೇಕು. ಯಾಕ ಮತ್ತೊಬ್ಬರಿಗೆ ಅದ್ ಬೇಕಾಗಿರುತ್ತೆ, ಅಳವಡಿಸ್ಕೋಬೇಕು ಜೀವನದಲ್ಲಿ ಮೇಡಮ್. ಏನ ಮೇಡಮ್? ಹೌದು ಮೇಡಮ್. ಖಂಡಿತ ಮೇಡಮ್. ಒಬ್ಬೊಬ್ಬರಿಗೆ ಒಂದೊಂದು ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿರುತ್ತೆ. ಹಿಂಗೆ ಅಟೆಂಡ್ ಆಗ್ತಾಯಿರಿ, ಯಾರು ಕೂಡ ಲೆಸ್ ಮಾಡ್ಕೊಳಕ್ ಹೋಗ್ಬೇಡಿ. ತುಂಬಾ ಅದ್ಭುತವಾಗಿರುತ್ತ. ಬೇರೆ ಬೇರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರೋಂತ ಮಾಸ್ಟರ್ಗಳನ್ನ ಕರ್ಕ ಬಂದು ಕೊಡೋ ಜವಾಬ್ದಾರಿ ಬಿಡೋದಿಲ್ಲ ಮೇಡಮ್, ಅಂಟಿಕೊಂಡ್ಬಿಟ್ಟಿವಿ ಮೇಡಮ್ ಇದಕ್ಕ. ಮತ್ತ ಇನ್ನ ಬ್ಯಾರೆದಾರನ್ನ ಇದನ್ ಮಾಡಕತ್ತೀವಿ ಮೇಡಮ್, ಅಂಟಿಕೊಂಡ್ಬಿಟ್ಟಿವಿ ಮೇಡಮ್. ಇನ್ನು ಏನಾರ ಬಿಡ್ಬೋದು, ಊಟ ಬಿಡ್ಬೋದು ಮೇಡಮ್. ಇದು ಗುಡಾಕೇಶ ಬಿಡಕ್ ಆಗ್ತಿಲ್ಲ ಮೇಡಮ್. 6 ಗಂಟೆ ಆದ್ರೆ ರಾತ್ರಿ 9 ಯಾವಾಗ ಬರ್ತೈತಿ ಅಂತ ಕಾಯ್ತಿರ್ತೀವಿ ಮೇಡಮ್. ನಮ್ಗೇನ್ ಅನ್ಸುತ್ತ, 6 ಗಂಟೆ ಎಷ್ಟೊತ್ತಿಗೆ ಬಂದ್ಬಿಡ್ತದ, ಏನೋ ಒಂಥರ ಆನಂದ. ಈ ಒಂದು ವೈಬ್ರೇಷನ್ ಇಲ್ಲಿ ಹಾಕಿದ ತಕ್ಷಣ ಈ ರೂಮ್ ಅಲ್ಲಿ ಎಷ್ಟು ವೈಬ್ರೇಷನ್ ಇರುತ್ತಂದ್ರ ಒಂಥರ ಆನಂದ ಪಡ್ತಾ ಇರ್ತೀನಿ ನಾನು. ಬೇಗ ಬೀಗ ತೆಗ್ದು ಓಡ್ ಬಂದ್ ಕುತ್ಕೊಂತೀನಿ ಅಂದ್ರೆ ಹೇಳಕ್ಕಾಗಲ್ಲ, ಅಷ್ಟೊಂದ್ ಇರುತ್ತೆ ಅದ್ರಲ್ಲಿ ಹೌದು ಮೇಡಮ್. ಅದ ಏನ್ ಅನ್ಕೊಂತೀವಿ ಅದು ಸರಿ ಮೇಡಮ್. ಅದು ಮೊನ್ನೆ ಇದ್ರೊಳಗ ಕಡತಲ್ ಒಳಗ್ ಹೋಗಿದ್ವಿ ಮೇಡಮ್, 3-4 ದಿವ್ಸ ಮೇಡಮ್. ಅಲ್ಲಿ ಫೋನ್ ಚಾರ್ಜ್ ಆಗ್ಲಿಲ್ಲ ಮೇಡಮ್. ಆದ್ರೂ ಕೂಡ ಎಲ್ಲರೂ ಇದನ್ ಮಾಡಿದ್ರೆ ಮೇಡಮ್. ಹೆಂಗ್ ಮಾಡಿದ್ವಿ, ನೈಟ್ ಎಲ್ಲ ಫುಲ್ ಎಲ್ಲಾ ಜರ್ನಿ ಮಾಡ್ತೀವಿ, ಮತ್ತ ನೈಟ್ ಎಲ್ಲಾ ಮಾಡ್ತೀನಿ ಅಂತ ಎಷ್ಟೋ ಜನನು ಸೇರ್ಸಿದ್ನಿ ಮೇಡಮ್. ಅಲ್ಲಿ ನಮ್ಗ ಇದು ಬರಲ್ಲ ಮೇಡಮ್, ತೆಲುಗು ಬರಲ್ಲ ಮೇಡಮ್. ಅವ್ರೆಲ್ಲಾ ಕನ್ನಡ ಮಾತಾಡ್ತಾರ. ಹಾ ರೀ ಮೇಡಮ್. ಅಲ್ಲಿ ನಾನ್ ಸ್ಟೂರ್ಗ್ ಹೋಗೋದಿತ್ತು ಹುಡುಗರಿಗೆಲ್ಲಾ, ನನ್ ಸಂಬಂಧ ಎಲ್ಲಾ ಸ್ಟೂರ್ಗ್ ಹೋಗೋದ್ ಬಿಟ್ರಲ್ಲ ಅಂತ ಇದ ಆತ್ ಮೇಡಮ್. ಮತ್ತ ಪತ್ರಿಕೆದವ್ರಿಗೆ ಕೇಳ್ಕೊಂಡೆ, ನನ್ ಮಕ್ಳು ಸ್ಟೂರ್ಗ್ ಹೋಗ್ಬೇಕ ಅಂತೇಳಿ ಅನ್ಕೊಂಡೆ ಮೇಡಮ್. ಅದು ಸ್ಟೂರ್ಗ್ ಹೋಗೋದ್ ಕ್ಯಾನ್ಸಲ್ ಮಾಡಿ ನಾ ಬಂದ್ ಮರದಿನ ನನ್ ಮಕ್ಳು ಸ್ಟೂರ್ಗ್ ಹೋದ್ರ ಮೇಡಮ್. ಒಳ್ಳೆ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಓಕೆ ಮಾಸ್ಟರ್, ಓಕೆ ಥ್ಯಾಂಕ್ ಯು. ಓಕೆ ಮಾಸ್ಟರ್, ಎಲ್ಲರಿಗೂ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಓಕೆ, ಥ್ಯಾಂಕ್ ಯು. ಸರ್ವಾಂ ಶ್ರೀ ಕೃಷ್ಣಾರ್ಪಣ. ಎಲ್ಲರೂ 9 ಗಂಟೆಗೆ ಜಾಯ್ನ್ ಆಗಿ. ನಾನು ಒಂದ್ ಸಣ್ಣ ಶಾಪಿಂಗ್ ಹೋಗ್ಬೇಕೀಗ. ಇಲ್ಲಿ ಎಂತ ನಡೀತದೆ. ಸಂಜೆ 4 ಗಂಟೆಗೆ ಒಳ್ಳೆ ಫ್ರೆಶ್ ತರಕಾರಿ ಬರ್ತದೆ, ಸಂಜೆ 1 ಟೈಮ್. ಮತ್ತೆ 9 ಗಂಟೆಗೆ ಒಂದು ಸೆಷನ್ ಸ್ಟಾರ್ಟ್ ಮಾಡ್ಬೇಕು. ನೋಡೋದಕ್ಕೆ ಬರ್ಬೇಕು.